ಸ್ಕ್ರೀನ್ ಕಾಣ್ತಿದ್ಯಾ? ಜಸ್ಟ್ ನನಗೆ ಕನ್ಫರ್ಮ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಎಸ್ ಸರ್. ಕಾಣಿಸಿದಲ್ಲ? ಆಲ್ ರೈಟ್. ಹಾಯ್ ದರ್ಶನ್. ಓಕೆ. ತೊಂದರೆಯಿಲ್ಲ ದರ್ಶನ್, ನಾವು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದು. ಓಕೆ ರೈಟ್. ಎಲ್ಲರಿಗೂ ನಮಸ್ಕಾರ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬಕ್ಕೆ ಅವರ ನೆನಪಿಗಾಗಿ ಪ್ರಾರಂಭಗೊಂಡ ಸ್ಫೂರ್ತಿ ದಿನ ಕಾರ್ಯಕ್ರಮದ AI ಕೆರಿಯರ್ ಅಂಡ್ ಡಿಜಿಟಲ್ ಗ್ರೋತ್ ಮಾಸ್ಟರಿ ಪ್ರೋಗ್ರಾಮ್ನ 5ನೇ ದಿನ. ನಾವಿವತ್ತು SQL ಕ್ವೈರೀಸ್ ಬಗ್ಗೆ ಕಲ್ತ್ಕೋತೀವಿ. ನಾನಿಲ್ಲಿ ಎಲ್ಲೂ ಕೂಡ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಈ SQL ಕ್ವೈರೀಸ್ ಅನ್ನ ಇವತ್ತೇನ್ ಕಲಿತೀವಿ ನಾವು, ಇದು ನೀವು ಯಾವುದೇ ಅಪ್ಲಿಕೇಶನ್ ಅಲ್ಲೂ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ ರೈಟ್. ಈಗ ನಾವೇನ್ ಮಾಡೋಣ ಅಂದ್ರೆ, ಫಸ್ಟ್ ನಾನು ನೋಟ್ ಪ್ಯಾಡ್ ತಗೋತೀನಿ. ನೋಟ್ ಪ್ಯಾಡ್ ತಗೊಂಡು ನಿಮಗೆ ಸ್ಕ್ರಾಚ್ ಇಂದ, ಅಂದ್ರೆ ನನಗೂ ಏನೂ ಗೊತ್ತಿಲ್ಲ, ಸೊ ಆ ರೀತಿ ಇದನ್ನ ಸ್ಟಾರ್ಟ್ ಮಾಡೋಣ. ಸೊ ದಟ್ ನಿಮಗೆ ಈ SQL ಯಾಕೆ ಕಲಿಬೇಕು, ಮತ್ತೆ ಯಾವ ರೀತಿ ಕಲಿಬೇಕು, ಮತ್ತೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಇದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ನಾನು ಯಾವುದೇ ಒಂದು ಕ್ಲಾಸ್ ಅಂದ್ರೆ ಡೇಟಾ ರಿಲೇಟೆಡ್ ಟಾಪಿಕ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಾನು ಹೇಳೋದಿಷ್ಟೇ, ಡೇಟಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆಯ್ತಾ? ಇದನ್ನ ಆಲ್ರೆಡಿ ನಾನು ಎಷ್ಟೋ ಕ್ಲಾಸಲ್ಲಿ ನಾನು ಹೇಳಿರ್ತೀನಿ. ಆದ್ರೂ ನನಗೆ ಪ್ರತಿ ಕ್ಲಾಸಲ್ಲಿ ಈ ಒಂದು ವಿಷಯನ ಏನಕ್ಕೆ ಹೇಳ್ತೀನಿ ಅಂದ್ರೆ, ಯಾರೇ ಒಬ್ರು ಡೇಟಾ ಅನಲಿಸ್ಟ್, ಡೇಟಾ ಇಂಜಿನಿಯರ್, ಡೇಟಾ ಸೈಂಟಿಸ್ಟ್ ಆಗ್ಬೇಕು ಅಂತಿದ್ರೆ ಫಸ್ಟ್ ಸಿಂಪಲ್ ಥಿಂಗ್, ಬೇಸಿಕ್ ಥಿಂಗ್, ಫೌಂಡೇಶನ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಡೇಟಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಈ ಡೇಟಾ ಅನ್ನೋದು ಎಲ್ರಿಗೂ ಗೊತ್ತು, ಇದು ಬಂದು ಇನ್ಫಾರ್ಮೇಶನ್ ಅಂತ ಹೇಳಿ. ಓಕೆ, ಇದು ಇನ್ಫಾರ್ಮೇಶನ್ ಅಂತ. ಈ ಇನ್ಫಾರ್ಮೇಶನ್ ನಾವು ಯಾವಾಗ್ಲೂ ಸ್ಟೋರ್ ಮಾಡ್ಕೋಬೇಕು. ಯಾಕೆ ಸ್ಟೋರ್ ಮಾಡ್ಬೇಕು ಅಂದ್ರೆ, ಇದು ನಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ಮುಂದೆ ಏನಾದ್ರೂ ನನ್ಗೆ ಒಂದು ರಿಪೋರ್ಟ್ಸ್ ಮಾಡೋದಕ್ಕಾಗ್ಲಿ, ಒಂದು ವಿಷಯ ಮತ್ತೆ ತಿಳ್ಕೋಬೇಕು ಅಂತ ಅಂದಾಗ ಒಂದ್ ಕಡೆ ನಾನು ಸ್ಟೋರ್ ಮಾಡ್ತೀನಿ. ಆ ಸ್ಟೋರೇಜ್ ಸೋರ್ಸ್ ಅಥವಾ ನಾವು ಎಲ್ಲಿ ಸ್ಟೋರ್ ಮಾಡ್ತೀವೋ ಅದಕ್ಕೆ ನಾವು ಡೇಟಾ ಬೇಸ್ ಅಂತ ಕರಿತೀವಿ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಡೇಟಾ ಬೇಸ್ ಅಂದ್ರೆ ಇವಾಗ ನಾವು ಎಕ್ಸೆಲ್ ಅಥವಾ ಟೆಕ್ಸ್ಟ್ ಫೈಲ್ ಇದೆಲ್ಲನೂ ನಾವು ಡೇಟಾ ಸ್ಟೋರ್ ಮಾಡ್ತೀವಿ. ಡೇಟಾ ಸ್ಟೋರ್ ಮಾಡಿದ ಕ್ಷಣ ನಮಗೆ ಅದು ಡೇಟಾ ಬೇಸ್ ಅಂತ ಅನ್ನಿಸ್ಕೊಳ್ಳಲ್ಲ. ಆಯ್ತಾ? ಸೊ ಡೇಟಾ ಬೇಸ್ ಅಂದ್ರೆ ಯಾವುದು ಆಕ್ಚುಯಲ್ ಆಗಿ ಅಂದ್ರೆ, ಒಂದು ಅಪ್ಲಿಕೇಶನ್ ನಮ್ಮ ಡೇಟಾನ ಒಂದು ರೋ ಮತ್ತೆ ಕಾಲಮ್ ಮೂಲಕ ಸ್ಟೋರ್ ಮಾಡಿ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ, ಸುಲಭವಾಗಿ ಮ್ಯಾನೇಜ್ ಮಾಡೋದಕ್ಕೆ ಯಾವ ಒಂದು ಅಪ್ಲಿಕೇಶನ್ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಅದಕ್ಕೆ ನಾವು ಡೇಟಾ ಬೇಸ್ ಅಂತ ಕರಿತೀವಿ. ಸೊ ಎಕ್ಸೆಲ್ ಇದೆಲ್ಲ ಒಂದು ಡೇಟಾ ಸೋರ್ಸ್ ಅಥವಾ ಡೇಟಾ ಸ್ಟೋರೇಜ್ ಡಿವೈಸ್ ಅಂತ, ಅದೊಂದು ಅಪ್ಲಿಕೇಶನ್ ಅಂತ ಕರಿಬಹುದು. ಫುಲ್ ಫ್ಲೆಜ್ಡ್ ಡೇಟಾ ಬೇಸ್ ಅಲ್ಲ. ಆಯ್ತಾ? ಸೊ ಡೇಟಾ ಬೇಸ್ ಅಂತಂದ್ರೆ ಆಪ್ ಟು ಸ್ಟೋರ್ ಅಂಡ್ ಮ್ಯಾನೇಜ್ ದಿ ಡೇಟಾ. ಆಯ್ತಾ? ಇದಕ್ಕೆ ಇವಾಗ ನಾನು ಏನಾದ್ರೂ ಅಕಸ್ಮಾತ್ ಆಗಿ ಒಂದು ಡೇಟಾನ ಸ್ಟೋರ್ ಮಾಡಿದಾಗ ಅದನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋದು. ಏನ್ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋದು ಅಂದ್ರೆ, ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋದು ಅಂತಂದ್ರೆ, ನನಗೆ ಅಕಸ್ಮಾತ್ ಒಂದು ಡೇಟಾ ಬೇಕು ಅಂತಂದಾಗ ಸುಲಭವಾಗಿ ಅದನ್ನ ನಾನು ತಗೋಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ 4 ರೀಜನ್ಸ್ ಇದೆ, ಅದರಲ್ಲಿ ಒಂದಷ್ಟು ಸ್ಟೇಟ್ಸ್ ಇರುತ್ತೆ, ಅದ್ರಲ್ಲಿ ಒಂದಷ್ಟು ಸಿಟೀಸ್ ಇರುತ್ತೆ, ಮತ್ತೆ ಅದರಲ್ಲಿ ಒಂದಷ್ಟು ಸೇಲ್ಸ್ ಆಗಿರುತ್ತೆ. ಯಾರಾದ್ರೂ ಅಕಸ್ಮಾತ್ ಬಂದ್ಬಿಟ್ಟು ನನಗೆ 2025ನೇ ಇಸ್ವಿಯಲ್ಲಿ ನಾರ್ತ್ ರೀಜನ್ ನಿಂದ XYZ ಸಿಟಿಯಲ್ಲಿ ಯಾವ್ದೆಲ್ಲ ಸೇಲ್ಸ್ ಅಕಸ್ಮಾತ್ ಆಗಿ 10,000ಕ್ಕಿಂತ ಜಾಸ್ತಿ ಇದೆ, ಅದನ್ನ ನನಗೆ ಬೇಕು ಅಂತ ಯಾರಾದ್ರೂ ಕೇಳಿದಾಗ ನಿಮ್ಗೆ ಸುಲಭವಾಗಿ ಅದನ್ನ ತಗೊಂಡು ಕೊಡೋ ತರ ಇರಬೇಕು. ಸೊ ನಮ್ ಡೇಟಾ ಬೇಸ್ ಯಾವ ರೀತಿ ಅಂದ್ರೆ, ನೀವು ಅಕಸ್ಮಾತ್ ಒಂದು ಲೈಬ್ರರಿಗೆ ಹೋದ್ರೆ ಆ ಬುಕ್ಸ್ ಹೆಂಗ್ ಅರೇಂಜ್ ಮಾಡಿರ್ತಾರೆ, ನನಗೊಂದು ಬುಕ್ ಬೇಕು ಅಂದ್ರೆ ಇಂಥ ರ್ಯಾಕ್ ಅಲ್ಲಿ, ಇಂಥ ರೋ ಅಲ್ಲಿ, ಇಂಥದ್ದೇ ಪ್ಲೇಸ್ ಅಲ್ಲಿ ಇದೆ ಅಂತ ಈ ಲೈಬ್ರರಿಯನ್ನು ನಮ್ಗೆ ಹೆಂಗ್ ಹೇಳ್ತಾರೆ, ಆ ರೀತಿ ನಮ್ ಡೇಟಾ ಸ್ಟೋರ್ ಆಗಿರ್ಬೇಕು. ಅದಕ್ಕೆ ಮ್ಯಾನೇಜ್ ಮಾಡೋದು ನಮ್ಮ ಡೇಟಾ ಬೇಸ್ ಅಂತ ಕರಿತೀವಿ. ಸೊ ಈ ಮ್ಯಾನೇಜ್ ಮಾಡ್ತೀವಲ್ಲ, ಇದಕ್ಕೆ ನಾವು DBMS ಅಂತ ಕರಿತೀವಿ. ಅಂದ್ರೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದ್ರೆ ಒಂದು ಅಪ್ಲಿಕೇಶನ್ ಇಡೀ ನಮ್ಮ ಡೇಟಾನ ನೀಟಾಗಿ ಮ್ಯಾನೇಜ್ ಮಾಡುವಂಥದ್ದು. ಮ್ಯಾನೇಜ್ ಮಾಡೋದಂದ್ರೆ ಫಸ್ಟ್ ಡೇಟಾ ಸ್ಟೋರ್ ಮಾಡಬೇಕು. ನನಗೆ ಡೇಟಾ ರಿಟ್ರೀವ್ ಮಾಡಬೇಕು ಅಂದ್ರೆ, ಸೆಲೆಕ್ಟ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡೋಕೆ ಅವಕಾಶ ಕೊಡಬೇಕು. ಹೊಸದಾಗಿ ಡೇಟಾ ಇನ್ಸರ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಅವಕಾಶ ಕೊಡಬೇಕು. ಡಿಲೀಟ್ ಮಾಡಬೇಕು ಅಂದ್ರೆ ಅದಕ್ಕೆ ಅವಕಾಶ ಕೊಡಬೇಕು. ಆಲ್ರೆಡಿ ನಾನು ಸೇವ್ ಮಾಡಿರ್ತಕ್ಕಂಥ ಡೇಟಾನ ಅಪ್ಡೇಟ್ ಮಾಡಬೇಕು ಅಂದ್ರೆ ಅದಕ್ಕೂ ಅವಕಾಶ ಕೊಡಬೇಕು. ಮತ್ತೆ ಇದೆಲ್ಲಕ್ಕೂ ಮೀರಿ
ನನಗೆ ಡೇಟಾ ಸೆಕ್ಯೂರಿಟಿ ಇರಬೇಕು. ಡೇಟಾ ಯಾವತ್ತೂ ಅಷ್ಟೇ ನಿಮ್ಮ ಡೇಟಾ, ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಈ ಗೂಗಲ್ ಶೀಟ್ ಅಲ್ಲಿ ನಿಮ್ಮೆಲ್ಲ ಫೀಡ್ಬ್ಯಾಕ್ಸ್ ಏನೇನು ಕೊಟ್ಟಿದ್ರು ಅದೆಲ್ಲ ತೋರಿಸ್ತಾ ಇದೆ. ತೋರಿಸ್ಬೇಕಾದ್ರೆ ನಾನೇನ್ ಮಾಡಿದೆ, ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಅನ್ನ ಹೈಡ್ ಮಾಡಿ ಆಮೇಲೆ ನಾನು ಎಲ್ರಿಗೂ ತೋರಿಸ್ದೆ. ಯಾತಕ್ಕೆ ಅಂದ್ರೆ ನಿಮ್ಮ ಡೇಟಾ ತುಂಬಾ ಕಾನ್ಫಿಡೆನ್ಷಿಯಲ್. ಈಗ ಅದನ್ನ ನಾನು ಡೈರೆಕ್ಟ್ ಆಗಿ ತೋರಿಸ್ಬೋದಿತ್ತು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿರುವಂತ ಎಲ್ಲಾರು ಅದನ್ನ ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡ್ಕೋತಾರೆ ಅಂತ ಹೇಳಕ್ ಬರಲ್ಲ. ಮಿಸ್ಯೂಸ್ ಕೂಡ ಆಗಬಹುದು, ಆಯ್ತಾ? ಆಗತ್ತೆ ಅಂತ ಹೇಳ್ತಲ್ಲ, ಆಗಬಹುದು. ಅದಕ್ಕೆ ನಮ್ಮ ಡೇಟಾ ಅಷ್ಟು ಇಂಪಾರ್ಟೆಂಟ್. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಡೇಟಾ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್. ಸೊ ಒಂದು DBMS ಅಥವಾ ಒಂದು ಅಪ್ಲಿಕೇಶನ್ ಯಾವತ್ತೂ ಅಷ್ಟೇ ಫಸ್ಟ್ ನಮಗೆ ಡೇಟಾ ಸೆಕ್ಯೂರಿಟಿ ಇದೆಯಾ ಅಂತ ನಾವು ನೋಡಬೇಕು. ಅದಾದ್ಮೇಲೆ ಎಲ್ಲಾ ರೀತಿಯಾದ ನಾವು ಹೆಂಗೆ ಡೇಟಾನ ಮ್ಯಾನೇಜ್ ಮಾಡ್ತೀವಿ ಅದನ್ನ ನಾವು ತಿಳ್ಕೋಬೇಕು. ಇದಕ್ಕೆ ನಾವು ಡೇಟಾಬೇಸ್ ಅಂತ ಕರಿತೀವಿ. ಇದೆಲ್ಲ ಒಂದು ಹಳೆಯ ಸಿಸ್ಟಮ್ಸ್ ಇದೆಲ್ಲ. ಬಟ್ ಇವಾಗ ನಮಗಿರೋಂಥದ್ದು RDBMS. ಏನ್ RDBMS ಅಂತಂದ್ರೆ ಸೇಮ್ ಇದೇ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೇಮ್. ಆದ್ರೆ ಯಾರಂದ್ರೇನು, ಇದು ಒಂದು ರಿಲೇಷನಲ್. ಏನಿದು ರಿಲೇಷನಲ್ ಅಂತಂದ್ರೆ, ಮೊದಲೆಲ್ಲ ಏನಾಗೋದಂದ್ರೆ ಒಂದು ಡೇಟಾ ಒಂದು ಟೇಬಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಂದ್ರೆ ಇಡೀ ಇನ್ಫಾರ್ಮೇಶನ್ ಎಲ್ಲ ಒಂದೇ ಟೇಬಲ್ ಅಲ್ಲಿ ಸ್ಟೋರ್ ಆಗಿರೋದು. ಅದರಿಂದ ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ ಡೇಟಾ ಡೂಪ್ಲಿಕೇಟ್ಸ್ ಆಗೋ ಚಾನ್ಸಸ್ ಇತ್ತು. 10,000 ರೆಕಾರ್ಡ್ಸ್ ಸ್ಟೋರ್ ಮಾಡೋ ಜಾಗದಲ್ಲಿ ಡೂಪ್ಲಿಕೇಟ್ಸ್ ಆಗ್ತಾ ಅದು 1,00,000ವರೆಗೂ ಹೋಗೋ ಚಾನ್ಸಸ್ ಇತ್ತು. ಸೊ ಅನ್ನೆಸೆಸರಿ ಡೇಟಾನ ಸ್ಟೋರ್ ಮಾಡ್ಬೇಕಿತ್ತು ನಾವು. ವಿಧಿ ಇಲ್ಲ, ಆ ರೀತಿ ಮಾಡ್ಲೇಬೇಕಾಗಿತ್ತು. ಒಂದು ಫೈಲ್ ಸೈಜ್ ಜಾಸ್ತಿ ಆಗೋದು. ಬಟ್ ಒಂದು ಅಡ್ವಾಂಟೇಜ್ ಏನಂದ್ರೆ ಒಂದೇ ಟೇಬಲ್ ಇರೋದ್ರಿಂದ ಡೇಟಾ ಬೇಗ ರಿಟ್ರೀವ್ ಆಗೋದಂದ್ರೆ ಸ್ವಲ್ಪ ಫಾಸ್ಟ್ ಇರೋದು. ಹೋಗ್ತಾ ಹೋಗ್ತಾ ಟೆಕ್ನಾಲಜಿ ಇಂಪ್ರೂವ್ ಆದ್ಮೇಲೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬಂತು. ಇದು ಬಂದು ಇವತ್ತಿಗೂ ಕೂಡ ನಾವು ಯೂಸ್ ಮಾಡುವಂತ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಏನಿದು ಅಂತಂದ್ರೆ, ನನಗೆ ಇಲ್ಲಿ ಒಂದು ಟೇಬಲ್ ಅಲ್ಲಿ ಸೇವ್ ಮಾಡುವಂತ ಡೇಟಾ ಮಲ್ಟಿಪಲ್ ಟೇಬಲ್ಸ್ ಅಲ್ಲಿ, ಅಂದ್ರೆ ಒಂದಕ್ಕಿಂತ ಹೆಚ್ಚು ಟೇಬಲ್ಸ್ ಅಲ್ಲಿ ಸೇವ್ ಮಾಡ್ತಾ ಹೋಗ್ತೀನಿ. ಮತ್ತೆ ನಾನು ಏನ್ ಮಾಡ್ತೀನಿ, ರಿಲೇಷನ್ ಒಂದಕ್ಕೊಂದು ನಾನು ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ನೀವು ಪವರ್ BI ನೋಡ್ಬೋದು, ಡೇಟಾ ಮಾಡ್ಲಿಂಗ್ ಒಂದಕ್ಕೊಂದು ಕನೆಕ್ಟ್ ಮಾಡ್ತೀನಿ. ಎಕ್ಸೆಲ್ ಅಲ್ಲೂ ನಾನು ಅವತ್ತು ಡೇಟಾ ಮಾಡ್ಲಿಂಗ್ ತೋರಿಸಿದೆ ಪವರ್ ಪೈವಟ್ಸ್ ಅಲ್ಲಿ. ಸೊ ಆ ರೀತಿ ರಿಲೇಶನ್ಶಿಪ್. ಸೊ ನಾವು ಡೇಟಾನ ಇಂಪೋರ್ಟ್ ಮಾಡ್ಕೊಂಡಾಗ ಒಂದೇ ಟೇಬಲ್ ಇರುತ್ತೆ ಅಂತ ಹೇಳಕ್ ಬರಲ್ಲ. ಬೇರೆ ಬೇರೆ ಸೋರ್ಸ್ ಇಂದ ಬೇರೆ ಬೇರೆ ಟೇಬಲ್ಸ್ ಅನ್ನ ಕನೆಕ್ಟ್ ಮಾಡೋದಕ್ಕೆ ರಿಲೇಶನ್ಶಿಪ್ ಅಂತ ಕರಿತೀವಿ. ಇದು ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈಗ ನಾವು ಕಲಿತಾ ಇರುವಂತ ಅಪ್ಲಿಕೇಶನ್ ಕೂಡ ಒಂದು RDBMS. ನೀವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಡೇಟಾಬೇಸ್ ಇದೆ, ತುಂಬಾ ಇದಾವೆ. ಯಾವ್ದೆಲ್ಲ ಮೇನ್ ಬಂದು ನನಗೆ ತುಂಬಾ ಇಷ್ಟ ಮತ್ತೆ ನಾನು ವರ್ಕ್ ಮಾಡುವಂಥದ್ದು ಮೈಕ್ರೋಸಾಫ್ಟ್ ಅವರ ಪ್ರಾಡಕ್ಟ್ಸ್. ಯಾಕೆಂದ್ರೆ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ ಬಂದು ಒಂಥರ ಜನರಿಕ್ ತರ, ಎಲ್ಲಾ ಕಂಪ್ನೀಸ್ ಯೂಸ್ ಮಾಡ್ಲೇಬೇಕು ಅನ್ನೋ ತರ ಇರುತ್ತೆ. ಅದರಲ್ಲಿ MS Access, ಓಕೆ, ಅದು ಬಿಟ್ಟು SQL ಸರ್ವರ್, ಅದು ಬಿಟ್ಟು MySQL ಮತ್ತೆ Oracle. ಸೊ ಇಲ್ಲಿ ಇದು ಬಿಟ್ಟು ನಿಮ್ಗೆ ಇನ್ನು ಬೇರೆ ಬೇರೆ ತುಂಬಾ SQL ಲೈಟ್ ಅಂತ ಇದೆ ಆನ್ಲೈನ್, ಮತ್ತೆ PostgreSQL ಅಂತಿದೆ, ಮತ್ತೆ ಎಷ್ಟೊಂದು ಕಂಪ್ನೀಸ್ IBM ಅವ್ರದ್ದು ಒಂದಷ್ಟಿದಾವೆ. ಈ ತರ ಇಷ್ಟೊಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ RDBMS ಇದಾವೆ. ನಾನು ನಿಮ್ಗೆ ಅವಾಗಲೇ ಹೇಳ್ದೆ, ಇಲ್ಲಿ SQL ಕ್ವೆರೀಸ್ ಅಂತ ಮೆನ್ಷನ್ ಮಾಡಿದೆ. ಯಾವ ಅಪ್ಲಿಕೇಶನ್ ಮೇಲೆ ವರ್ಕ್ ಮಾಡ್ತೀರಿ ಅಂತ ನಾ ಹೇಳಿದೆ. ನೀವು ಇವಾಗ ಒಂದು ಡೌಟ್ ಬರ್ಬೋದು, ಯಾಕೆ ಅದನ್ನ ಡೈರೆಕ್ಟ್ ಆಗಿ SQL ಸರ್ವರ್, MS Access ಅಥವಾ MySQL ಅಂತ ಹೇಳಿಲ್ಲ ಅಂದ್ರೆ, ನಾವು ಇವತ್ತು ಕಲಿತಾ ಇರ್ತಕ್ಕಂಥ ಕ್ವೆರೀಸ್ ಅಥವಾ ಪ್ರೋಗ್ರಾಮ್ ಅಥವಾ ಕಮಾಂಡ್ ಏನಿದೆ, ನೀವು ಇದಿಷ್ಟೇ ಅಲ್ಲ, ನೀವು ಯಾವುದೇ ಅಪ್ಲಿಕೇಶನ್ ನಲ್ಲೂ ಕೂಡ ವರ್ಕ್ ಮಾಡ್ಬೋದು. ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ, ನಾ ಇಲ್ಲ ಅಂತ ಹೇಳಲ್ಲ, ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಬಟ್ ನಿಮ್ಗೆ ಕ್ವೆರೀಸ್ ಬರೆಯುವಂತ ಸ್ಟೈಲ್, ಕ್ವೆರೀಸ್ ಏನ್ ಎಕ್ಸಿಕ್ಯೂಟ್ ಮಾಡ್ತಾರ ಅದು ಸೇಮ್. ಓಕೆ, ನಾನು ಫಸ್ಟ್ ಕಲ್ತಿದ್ದು Oracle ಅಲ್ಲಿ, ಆಯ್ತಾ? Oracle 9 ಅಂತ ತುಂಬಾ ಹಳೆ ವರ್ಷನ್. ಅಂದ್ರೆ ನೀವು ಊಹಿಸಕ್ ಹೋಗಲ್ಲ, ನಾನು ಯಾವಾಗ ಕಲ್ತಿದ್ದೆ ಅಂದ್ರೆ 2000 ಅಥವಾ 2002 ಈ ತರ ಆ ರೇಂಜ್, ಅಂದ್ರೆ ಆ ಇಯರ್ ಅಲ್ಲಿ. ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಎಷ್ಟು ವರ್ಷ ಹಿಂದೆ, ಆಯ್ತಾ? ಇವಾಗ ಎಷ್ಟೊಂದು ವರ್ಷನ್ಸ್ ಬಿಟ್ಬಿಟ್ಟಿದೆ. ನಾನು Oracle ಮುಟ್ಟೆ ಇಲ್ಲ, ಅವಾಗ ಹೇಳ್ಬಿಟ್ಟು MySQL ವರ್ಕ್ ಮಾಡಿದ್ದೀನಿ. ನಾನು ಫಸ್ಟ್ Oracle ವರ್ಕ್ ಮಾಡಿದೆ,
ಅದಾದ್ಮೇಲೆ MS ಆಕ್ಸಿಸ್ ವರ್ಕ್ ಮಾಡಿದೆ, ಅದಾದ್ಮೇಲೆ MySQL, ಅದಾದ್ಮೇಲೆ ಇವಾಗ SQL ಸರ್ವರ್ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಅನ್ಕೊಬಹುದು ಏನಪ್ಪಾ ಇವರು ಎಲ್ಲಾದು ಕಲ್ತ್ಬಿಟ್ಟವ್ರೆ ಅಂತ. ಆ ಥರದ್ದು ಏನೂ ಇಲ್ಲ. ಅರ್ಥ ಆಯ್ತಾ? ನಾನಿದು ಆರಕಲ್ ಒಂದೇ ಕಲ್ತಿದ್ದು. ಆರಕಲ್ ಕಲ್ತ ಮೇಲೆ ಇದರಲ್ಲಿ ಎಲ್ಲಾ ಕ್ವೈರೀಸ್ ಸೇಮ್ ಟು ಸೇಮ್ ಅದೇ ಇರುತ್ತೆ. ಸಣ್ಣ ಪುಟ್ಟ ಒಂದು 20% ಚೇಂಜಸ್ ಇರುತ್ತೆ. ಅದನ್ನ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ನಾವು SQL ಕ್ವೈರೀಸ್ ಅನ್ನ ಕಲಿಬೇಕು. ಯಾಕೆ ಕಲಿಬೇಕು, ಎಲ್ಲಿ ಯೂಸ್ ಆಗುತ್ತೆ, ಇದನ್ನೆಲ್ಲ ನಾನು ಫಸ್ಟ್ ಲಿಸ್ಟ್ ಮಾಡ್ತೀನಿ. ಆಮೇಲೆ ನಾವು ವರ್ಕ್ ಮಾಡುವಂತ ಅಪ್ಲಿಕೇಶನ್ ಇವತ್ತು SQL ಸರ್ವರ್ ಯೂಸ್ ಮಾಡ್ತೀನಿ. ಸೊ ನಿಮ್ಗೆ ಅಕಸ್ಮಾತ್ ಆಗಿ SQL ಸರ್ವರ್ ಇಲ್ಲ ಅಂತಂದ್ರೆ MySQL ಇದೆ ಸರ್ ಏನ್ ಮಾಡೋದು, ಆರಕಲ್ ಇದೆ ಏನ್ ಮಾಡೋದು, MS Access ಇದೆ ಏನ್ ಮಾಡೋದು ಅಂದ್ರೆ ತಲೆ ಕೆಡಿಸ್ಕೊಂಡ್ಬೇಡಿ. ಯಾವ್ದ್ರಲ್ಲಿ ಬೇಕಾದ್ರೂ ವರ್ಕ್ ಮಾಡಿ. ಸಪೋರ್ಟ್ ಮಾಡೋದಕ್ಕೆ ನಾನಿಲ್ಲ ಅಂದ್ರೂ ChatGPT ಇದೆ ಇವಾಗ. ಮುಂಚೆ ಎಲ್ಲ ಸರ್ ಇದೊಂದು ಡೌಟ್ ಇದೆ ಸರ್, ಇದೊಂದು ಕ್ವೆರಿ ಇದೆ ಅಂತ ಕೇಳೋರು. ಈಗ ಏನಿಲ್ಲ, ನನ್ನ ಹತ್ರಕ್ಕೆ ಯಾರು ಬರೋದಿಲ್ಲ. ಎಲ್ಲ ChatGPT ತುಂಬಾ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಇವಾಗ. ಸಪೋರ್ಟ್ಗೆ ChatGPT ಇದೆ, ನೀವು ಅಲ್ಲೇ ಕೇಳಬಹುದು. ಓಕೆನಾ? ರೈಟ್. ಈಗ ಡೇಟಾ ಬೇಸ್ ಅಂದ್ರೆ ಏನು, RDBMS ಅಂದ್ರೆ ಏನು, ಯಾವ್ದೆಲ್ಲ RDBMS ಅಪ್ಲಿಕೇಶನ್ಸ್ ಇದೆಲ್ಲ ನೋಡಿದ್ವಿ ನಾವು. ಸರಿನಾ? ಈಗ ಫಸ್ಟ್ ಆಫ್ ಆಲ್ ಇದೆಲ್ಲ ಈ RDBMS ಇದೆಲ್ಲ ಯೂಸ್ ಮಾಡುವಂತ ಒಂದು ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ಗೆ ನಾವು SQL ಅಂತ ಕರಿತೀವಿ. ಆಯ್ತಾ? ಏನಿದೆ SQL ಅಂದ್ರೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಓಕೆ, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ ಇದನ್ನ ಯಾಕೆ ಕರೀತಾರೆ ಅಂದ್ರೆ, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ನಮ್ಗೆ ಡೇಟಾ ಒಂದು ಆರ್ಗನೈಸ್ಡ್ ಆಗಿರ್ಬೇಕು. ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ನಮ್ಗೆ ಈ ಡೇಟಾ ಏನ ಸ್ಟೋರ್ ಮಾಡ್ತೀನಿ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಓಕೆ, ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ರೋ ಮತ್ತೆ ಕಾಲಮ್ ಅಲ್ಲಿ ನೀಟಾಗಿ ಅರೇಂಜ್ ಮಾಡಿದ್ರೆ ಮಾತ್ರನೇ ನನಗೆ ಈ ಒಂದು ಕ್ವೈರೀಸ್ ಅನ್ನ ಬರೆಯಕ್ಕಾಗೋದು ಅಥವಾ SQL ನಾನು ವರ್ಕ್ ಮಾಡಕ್ಕಾಗೋದು. ಸೊ ಈ ಒಂದು ಡೇಟಾ ಏನಿದೆ ಇದನ್ನ ನಾನು ಸ್ಟೋರ್ ಮಾಡಿರ್ತೀನಿ RDBMS ಅನ್ನೇ, ಇದರಲ್ಲಿ ವರ್ಕ್ ಮಾಡೋದಕ್ಕೆ ಈ SQL ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತೀನಿ ಸರ್. ಮತ್ತೆ ಈ ChatGPT ಮತ್ತೆ ಜೆಮಿನೈ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಅದಕ್ಕೆಲ್ಲ ಬಂದು ಈ ಡೇಟಾಬೇಸ್ ಇದೆಲ್ಲ, ಈ SQL ಇದೆಲ್ಲ, ಇದು ಔಟ್ ಆಫ್ ದಿ ಟಾಪಿಕ್. ಜಸ್ಟ್ ನಿಮ್ಗೆ ನಾನು ಹೇಳ ಫಸ್ಟ್ ಡೇ ನಾನು ಮಾಡಿದ್ನಲ್ಲ ಅದ್ರ ಬಗ್ಗೆ ಸುಮ್ಮನೆ ಹೇಳ್ತೀನಿ. ಸುಮ್ಮನೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ. ನಾವು ಕಲಿತಾ ಇರೋದ್ರಿಂದ ಇದರಲ್ಲಿ ನಾರ್ಮಲ್ ಡೇಟಾಬೇಸ್ ಯಾವುದು, ಇದು RDBMS ಇದನ್ನು ಯೂಸ್ ಮಾಡ್ತೀವಿ. ಇದೆಲ್ಲ ಬಂದು ನಮಗೆ SQL ಅಂತ ಏನಿದೆ ಅದು. ಬಟ್ ChatGPT ಮತ್ತೆ ಜೆಮಿನೈ ಇಂಥದ್ದೆಲ್ಲ ಬಂದು ಅದು ಕೂಡ ಡೇಟಾನ ಸ್ಟೋರ್ ಮಾಡುತ್ತೆ. ಅದು ಡೇಟಾ ಸ್ಟೋರ್ ಮಾಡಿದ್ರೆ ನಮ್ಗೆ ಡೇಟಾ ಬರೋದು. ಬಟ್ ಅದೆಲ್ಲ ಸ್ಟೋರ್ ಮಾಡೋವಂಥದ್ದು ವೆಕ್ಟರ್ ಡೇಟಾಬೇಸ್ ಅಂತ ಕರಿತೀವಿ. ಆಯ್ತಾ? ಸುಮ್ಮನೆ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ. ಸೊ ಇದೆಲ್ಲ ವೆಕ್ಟರ್ ಡೇಟಾಬೇಸ್ ಹೆಂಗ್ ವರ್ಕ್ ಆಗುತ್ತೆ ಇದೆಲ್ಲ ನಾವು ಇವಾಗ ಬೇಡ, ನಿಮ್ಗೆ ಜಸ್ಟ್ ಹೇಳಿದ್ದು. ನಾರ್ಮಲ್ ಡೇಟಾಬೇಸ್ ಇವತ್ತು ನಾವು ವರ್ಕ್ ಮಾಡ್ತೀವಿ. ವೆಕ್ಟರ್ ಡೇಟಾಬೇಸ್ ಬಂದು ಅದು ತುಂಬಾ ಡೆಪ್ತ್ ಹೋದ್ರೆ, ಇದು ಬಂದು ನಿಮಗೆ ಡೇಟಾ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರಲ್ಲ. ಹೆಂಗಿರುತ್ತೆ ಮತ್ತೆ, ಅದು ಅದರದ್ದೇ ಆದ ಒಂದು ಫಾರ್ಮ್ಯಾಟ್ ಇರುತ್ತೆ. ಹೆಂಗೆ ಅಂದ್ರೆ ಎಲ್ಲದು ಎಂಬೆಡೆಡ್ ಅಂದ್ರೆ ನಂಬರ್ಸ್ ಅಲ್ಲಿ ಸ್ಟೋರ್ ಆಗಿರ್ತವೆ. ನಾವೇನೇ ChatGPT ಏನೇ ಕೊಡ್ತೀವಲ್ಲ ಅಲ್ಲಿ ಪ್ರಾಂಪ್ಟ್ ಅಂತ ಬರಿತೀವಿ. ಇಲ್ಲಿ ನಾವೇನ್ ಕ್ವೆರಿ ಅಂತ ಬರಿತೀವಲ್ಲ ಅಲ್ಲಿ ಪ್ರಾಂಪ್ಟ್ ಅಂತ ಬರಿತೀವಿ. ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಇದು ಸ್ಟ್ರಕ್ಚರ್ಡ್ ಆಗಿರ್ಬೇಕು. ನಾನು ಏನ್ ಕೇಳ್ತೀನಿ ಅದಷ್ಟೇ ಕೊಡುತ್ತದು. ವೆಕ್ಟರ್ ಡೇಟಾಬೇಸ್ ಅಲ್ಲಿ ಇರುವಂತ ಡೇಟಾಗೆ ನಾನು ಪ್ರಾಂಪ್ಟ್ ಬರಿತೀನಿ. ಪ್ರಾಂಪ್ಟ್ ಅಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ಅದು ನಾವು ಹೆಂಗ್ ಯೋಚನೆ ಮಾಡ್ತೀವಿ ಮನುಷ್ಯರ ತರ ಅದ್ರ ಯೋಚನೆ ಮಾಡ್ಬಿಟ್ಟು ನಮ್ಗೆ ಔಟ್ಪುಟ್ ಕೊಡುತ್ತೆ ಅಷ್ಟೇ. ಅದೇ ಅರ್ಥ ಆಯ್ತಲ್ಲ? ಕ್ವೇರಿಗೂ ಪ್ರಾಂಪ್ಟ್ ಇರೋ ವ್ಯತ್ಯಾಸ, ನಾರ್ಮಲ್ ಡೇಟಾಬೇಸ್ಗೂ ವೆಕ್ಟರ್ಗೂ ಇರೋ ವ್ಯತ್ಯಾಸ. ಓಕೆನಾ? ನಾನು ಇದನ್ನೆಲ್ಲ ಈ ಒಂದ್ 2 ವರ್ಷದಿಂದಾನೇ ಕಲಿತಾ ಇರೋದು. ನಾನು ಏನಿದ್ರಲ್ಲಿ ಫುಲ್ಲು ಮುಳುಗೋಗ್ಬಿಟ್ಟು ಎಲ್ಲಾ ಕಲ್ತ್ಬಿಟ್ಟಿದ್ದೀನಿ ನಾನು ಸೂಪರ್ ಅಂತಲ್ಲ. ನಮಗೂ ಇದೆಲ್ಲ ಹೊಸ ವಿಷಯನೇ. ನಾನು ಈಗ ಒಂದ್ 2 ವರ್ಷ 3 ವರ್ಷದಿಂದ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ. ಓಕೆ, ಸೊ ನನಗೆ ಏನ್ ಗೊತ್ತು ನಾನು ನಿಮ್ಗೆ ಅದನ್ನ ತಿಳಿಸ್ತಾ ಹೋಗ್ತೀನಿ. ರೈಟ್? ಓಕೆ. ಬಟ್ SQL ಮಾತ್ರ ಹೆಚ್ಚು ಕಮ್ಮಿ ನಾನು 15-20 ವರ್ಷದಿಂದ ವರ್ಕ್ ಮಾಡ್ತೀನಿ. ಸೊ ಇದ್ರಲ್ಲಿ ನಿಮ್ಗೆ ಚೆನ್ನಾಗಿ ಐಡಿಯಾ ಇದೆ. ಸೊ ಇದನ್ನ ನಾನು ಇನ್ನೂ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಸ್ವಲ್ಪ ಇನ್ನೂ ತುಂಬಾ ಕಾನ್ಫಿಡೆನ್ಸ್ ಬಂದಾಗ ನಾನು ಸಪ್ರೇಟ್ ಆಗಿ ಕ್ಲಾಸಸ್ ತಗೋತೀನಿ. ಅವಾಗ ಅದ್ರ ಬಗ್ಗೆ ಮಾತಾಡೋಣ. ಓಕೆ, SQL ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅರ್ಥ ಆಯ್ತು ನನಗೆ. ಒಂದು ಲ್ಯಾಂಗ್ವೇಜ್, ಇದು ಒಂಥರ ಪ್ರೋಗ್ರಾಮಿಂಗ್ ತರ. ಪ್ರೋಗ್ರಾಮಿಂಗ್ ಅಂದ್ರೆ ಯಾವುದೇ ಅಪ್ಲಿಕೇಶನ್ ಅನ್ನ ಮಾಡೋದಕ್ಕಲ್ಲ, ಕ್ವೆರಿ ಬರೆದು
ಕ್ವೆರಿ ಅಂದ್ರೆ ಕಮಾಂಡ್ ಬಂದು ನನಗೆ ಆಲ್ರೆಡಿ ಸ್ಟೋರ್ ಆಗಿರ್ತಕ್ಕಂಥ ಡೇಟಾ ಮೇಲೆ ವರ್ಕ್ ಮಾಡೋದಕ್ಕೆ ನಾವು ಈ ಲ್ಯಾಂಗ್ವೇಜ್ ಎಸ್ ಕ್ಯೂ ಎಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಈ ಎಸ್ ಕ್ಯೂ ಎಲ್ ಲ್ಯಾಂಗ್ವೇಜ್ ಎಲ್ಲಾ ಅಪ್ಲಿಕೇಶನ್ ಅಲ್ಲೂ ವರ್ಕ್ ಆಗುತ್ತೆ. ಓಕೆನಾ? ರೈಟ್. ಈಗ ಈ ಎಸ್ ಕ್ಯೂ ಎಲ್ ಅಲ್ಲಿ ಮತ್ತೆ ಫರ್ದರ್ ಡಿವಿಷನ್ಸ್ ಇದೆ, ಅಂದ್ರೆ ಬೇರೆ ಬೇರೆ ತರ. ಏನಪ್ಪಾ ಅದು? ಮತ್ತದರಲ್ಲಿ DDL, DML, DQL ಮತ್ತೆ TCL. ಏನಪ್ಪಾ ಇದು? ಎಸ್ ಕ್ಯೂ ಎಲ್ ಏನೋ ಗೊತ್ತಿತ್ತು, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಈಗ ನೋಡೋದು DDL, DML, DQL ಇದೆಲ್ಲ ಏನಿದು? ಇದೆಲ್ಲ ಈಸಿ. ಇದೆಲ್ಲ ಏನಿದೆಲ್ಲ ಲ್ಯಾಂಗ್ವೇಜ್ ಇದೇನಿದೆಲ್ಲ ಇದ್ರದ್ದೊಂದು ಪಾರ್ಟ್ ಅಷ್ಟೇ. DDL ಅಂದ್ರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ. ಓಕೆನಾ? DML ಅಂದ್ರೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. DQL ಅಂದ್ರೆ ಡೇಟಾ ಕ್ವೆರಿ ಲ್ಯಾಂಗ್ವೇಜ್. ಮತ್ತೆ TCL ಅಂದ್ರೆ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್. ಎಲ್ಲಾದ್ರೂ ಅಕಸ್ಮಾತ್ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಇವಾಗ ಅದು ಕಾಮನ್ ಆಗ್ಬಿಡೈತಿ ಇವಾಗ. ಯಾಕಂದ್ರೆ ನಮ್ಗೆ ಎಲ್ಲಾ ಕರೆಕ್ಷನ್ಸ್ ಮಾಡಿ 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 ಸ್ಪೆಲ್ಲಿಂಗ್ಸ್ ಅಷ್ಟಾಗಿ ಬರ್ತಾ ಇಲ್ಲ. ಎಲ್ಲಾದ್ರೂ ಅಕಸ್ಮಾತ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಂಡು ಈಗಲೇ ಹೇಳ್ಬಿಡ್ತೀನಿ. ಯಾಕಂದ್ರೆ ಈ ತಪ್ಪು ಎಲ್ಲಾರು ಮಾಡ್ತಾರೆ. ಸೊ ಹಂಗಾಗಿ ಯಾರು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದನ್ನ ಏನು ಅಂತ ನೋಡೋಣ. ಓಕೆ ಗೌತಮ್, SQL ಅಂಡ್ MySQL. ಹೌದಪ್ಪ, SQL ಬಂದು ಲ್ಯಾಂಗ್ವೇಜ್ ಆಯ್ತಾ. SQL ಸರ್ವರ್ ಅಂಡ್ MySQL ಎರಡು ಬೇರೆ ಬೇರೆ ಕಂಪನಿ, ಬಟ್ ಅಪ್ಲಿಕೇಶನ್ ಯೂಸ್ ಮಾಡೋದು ಏನೋ ಪರ್ಪಸ್ ಒಂದು. ರೈಟ್. ಓಕೆ, ಸೊ ಇದನ್ನ ಇವಾಗ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. DDL ಅಂದ್ರೆ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್. ಇದು ಏನ್ ಮಾಡುತ್ತಪ್ಪ ಅಂದ್ರೆ ಡಿಫೈನ್ ಮಾಡುತ್ತೆ. ಅಂದ್ರೆ ನಾನೊಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು, ನಾನೊಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದರ ಪ್ರೊಸೀಜರ್ ಇರ್ಬೋದು, ಒಂದು ಆಬ್ಜೆಕ್ಟ್ ಇರ್ಬೋದು, ವ್ಯೂ ಇರ್ಬೋದು, ಇಂಡೆಕ್ಸ್ ಇರ್ಬೋದು, ಈ ತರ ಒಂದು ಆಬ್ಜೆಕ್ಟ್ಸ್ ಇರುತ್ತೆ. ಸೊ ನಾನು ಏನಾದ್ರೂ ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಟೇಬಲ್ ಅಂತಾನೆ ಇಟ್ಕೊಳ್ಳಿ, ಕನ್ಫ್ಯೂಷನ್ ಬೇಡ. ಟೇಬಲ್ ನಾನು ಕ್ರಿಯೇಟ್ ಮಾಡೋದು, ಆಲ್ರೆಡಿ ಒಂದು ಟೇಬಲ್ ಇದೆ, ಅದನ್ನ ನಾನು ಮಾಡಿಫೈ ಮಾಡಬೇಕು. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಏನೋ ಅಪ್ಡೇಟ್ ಮಾಡಬೇಕು ಅಥವಾ ನಾನು ಡಿಲೀಟ್ ಮಾಡಬೇಕು. ಸೇ ಇಲ್ಲಿ ನಾನು ಡ್ರಾಪ್ ಅಂತ ಕೊಡ್ತೀನಿ. ಆಯ್ತಾ? ನನ್ಗೆ ಅಕಸ್ಮಾತ್ ಏನಾದ್ರು ಡಿಲೀಟ್ ಮಾಡಬೇಕು ಅಂದ್ರೆ ಡ್ರಾಪ್ ಅಂತ ಕೊಡ್ತೀನಿ, ಅಥವಾ ಅಪ್ಡೇಟ್ ಮಾಡೋದಕ್ಕೆ ಕ್ರಿಯೇಟ್ ಮಾಡೋದಕ್ಕೆ. ಸೊ ಈ ತರ ಕಮಾಂಡ್ಸ್ ಇಲ್ಲಿ ನಾನು ಕೊಡಬಹುದು. ಬಟ್ ಯೂಶಲಿ ಇದೆಲ್ಲ ಬಂದು ಫಸ್ಟ್ ಲೆವೆಲ್ ಆಫ್ ಏನೋ ಇದು ನಮ್ಮ ಆಪರೇಷನ್ಸ್ ನಾವು ಮಾಡ್ಬೇಕಾಯ್ತಂದ್ರೆ ಫಸ್ಟ್ ನಾನು ಟೇಬಲ್ ಕ್ರಿಯೇಟ್ ಮಾಡಬೇಕು. ಸೆಕೆಂಡ್ ಬಂದು DML. ಆಯ್ತಾ? DML ಬಂದು ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್. ಮೇನ್ ಆಗಿ ನಾವು ಡೇಟಾ ಅನಲಿಸ್ಟ್ ಇದ್ರ ಮೇಲೆ ವರ್ಕ್ ಮಾಡೋದು. ಮತ್ತೆ ಇದು ಈ ಎರಡೂ ಲ್ಯಾಂಗ್ವೇಜ್ ಏನಿದೆ ಇದ್ರ ಮೇಲೆ ನಾವು ತುಂಬಾ ವರ್ಕ್ ಮಾಡ್ತೀವಿ. ಏನಿದು ಇಲ್ಲೊಟ್ಟು DML ಅಲ್ಲಿ ನನಗೆ ಸೆಲೆಕ್ಟ್ ಇಲ್ಲಿ ಬರಲ್ಲ, ಇನ್ಸರ್ಟ್, ಆಯ್ತಾ, ಅಪ್ಡೇಟ್ ಮತ್ತೆ ಡಿಲೀಟ್. ಇದು ಇನ್ಸರ್ಟ್ ಮಾಡೋದಕ್ಕೆ ನಾನೊಂದು ಕಮಾಂಡ್ ಅನ್ನ ಇನ್ಸರ್ಟ್ ಒಂದು ಡೇಟಾನ ಇನ್ಸರ್ಟ್ ಮಾಡಬೇಕು, ಅಥವಾ ಒಂದು ಆಲ್ರೆಡಿ ಇರ್ತಕ್ಕಂಥ ಡೇಟಾನ ಅಪ್ಡೇಟ್ ಮಾಡಬೇಕು, ಮತ್ತೆ ಡಿಲೀಟ್ ಮಾಡಬೇಕು. ಓಕೆ, ಸೊ ಇದು ಬಂದು ನಮಗೆ DML ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. DQL ಅಂದ್ರೆ ಸೆಲೆಕ್ಟ್ ಮಾಡುವಂಥದ್ದು. ನನಗೆ ಡೇಟಾ ಆಲ್ರೆಡಿ ಇದೆ, ನಾನು ಏನಾದ್ರು ಸೆಲೆಕ್ಟ್ ಮಾಡಬೇಕು ಅಂದ್ರೆ ನಾನು ಈ ಡೇಟಾನ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಅಕಸ್ಮಾತ್ ಏನಾದ್ರು ನನಗೆ ಸೆಲೆಕ್ಟ್ ಮಾಡಬೇಕು ಇರೋಂಥ ಡೇಟಾನ ನಾನು ಇಲ್ಲಿ ಸೆಲೆಕ್ಟ್ ಅಂತ ಕೊಡ್ತೀನಿ. ಓಕೆ, ರೈಟ್. ನೆಕ್ಸ್ಟ್ TCL ಡೇಟಾ ಟ್ರಾನ್ಸಾಕ್ಷನ್. ಇದು ಟ್ರಾನ್ಸಾಕ್ಷನ್ ಬಂದು ನನಗೆ ರೋಲ್ ಅಂತ ಬರುತ್ತೆ, ಕಮಿಟ್ ಅಂತ ಮತ್ತೆ ಸೇವ್. ಇದೆಲ್ಲ ಬಂದು ಅಡ್ಮಿನ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಏನಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಅಕಸ್ಮಾತ್ ಆಗಿ ನಾನು ಒಂದು ಡೇಟಾ ವರ್ಕ್ ಮಾಡ್ತಾ ಇರ್ತೀನಿ, ರೋಲ್ ಬ್ಯಾಕ್ ಅಂತ ಕರಿತೀವಿ. ಏನಂದ್ರೆ ಅಕಸ್ಮಾತ್ ಏನೋ ಒಂದಷ್ಟು ಕಮೆಂಟ್ಸ್ ಬರೆದಿರ್ತೀನಿ, ನನಗೆ ಡೇಟಾ ಮ್ಯಾನಿಪುಲೇಷನ್ ಆಗಬೇಕು ಮತ್ತೆ ವಾಪಸ್ ಹೋಗ್ಬೇಕು. ನಾನು ಏನ್ ಮಾಡ್ತೀನಿ, ರೋಲ್ ಬ್ಯಾಕ್ ನಿಮಗೆ ಬ್ರೇಕ್ ಪಾಯಿಂಟ್ಸ್ ಇರುತ್ತೆ, ಸೇವ್ ಪಾಯಿಂಟ್ಸ್ ಇರುತ್ತೆ, ನಾನು ವಾಪಸ್ ಹೋಗ್ತೀನಿ.
ಸೊ ಇದೆಲ್ಲ ಬಂದು ನಮ್ಗೆ ಅಷ್ಟು ಅವಶ್ಯಕತೆ ಇಲ್ಲ. ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಈ ಅಡ್ಮಿನ್ಸ್ಗಳು ಅಥವಾ ನಮಗೆ ಪರ್ಮಿಷನ್ ಇರಬೇಕು, ಇಲ್ಲಾಂದ್ರೆ ಹಂಗೆ ಆಗಲ್ಲ. ಅದನ್ನ ನಾವೇನಾರ ಅಕಸ್ಮಾತ್ ಆಗಿ ರೋಲ್ ಬ್ಯಾಕ್ ಮಾಡಬೇಕು ಅಥವಾ ಕಮಿಟ್ ಅಂದ್ರೆ ಅಲ್ಲಿ ನಾನು ಸೇವ್ ಆಗೋಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಸೇವ್ ಅಂದ್ರೆ ಅಲ್ಲಿಗೆ ಸೇವ್ ಒಂದ್ಸರಿ ನಾನು ಸೇವ್ ಮಾಡ್ಬಿಟ್ರೆ ಮತ್ತೆ ನಾನು ಇದು ಮಾಡಕ್ಕಾಗಲ್ಲ, ಚೇಂಜಸ್ ಮಾಡಕ್ಕಾಗಲ್ಲ. ಓಕೆ, ಸೊ ಇದೆಲ್ಲ ಬಂದು ನನಗೆ ಈ ಏನೋ SQL ಇದೆಲ್ಲ ಇದಕ್ಕೊಂದು ಡಿಫ್ರೆನ್ಸ್ ಇದಿರುತ್ತೆ. ಓಕೆನಾ, ಅಂದ್ರೆ ನಾನು ಕ್ವೆರಿ ಬರೀಬೇಕು, ಅದರಲ್ಲೊಂದಷ್ಟು ಮಾಡಿಫಿಕೇಶನ್ ಇನ್ಸರ್ಟ್ ಇದೆಲ್ಲ ಮಾಡಬೇಕು. ಸೊ ಹಂಗಾಗಿ ನಾನೇನ್ ಮಾಡ್ತೀನಿ, ಇಲ್ಲಿ ಇದನ್ನ ಯೂಸ್ ಮಾಡ್ತೀನಿ. ಸಾರಿ, ಕುಡಿದೀನಿ. ಸಾರಿ, ಇದನ್ನ ಸೊ ಇಲ್ಲಿ ಈ ತರ ನನಗೆ SQL ಇರುತ್ತೆ. ಮತ್ತೆ ಇದರಲ್ಲಿ ಫರ್ದರ್ ಲ್ಯಾಂಗ್ವೇಜಸ್ ಅಂದ್ರೆ DDL, DML, DQL ನನಗೆ ಏನ್ ಕ್ವೈರಿ ಬರೀಬೇಕು ಅದು ನಾನು ಇಲ್ಲಿ ಒಂದಷ್ಟು ಕಮೆಂಟ್ಸ್ ಕೊಡಿ. ಇದು ಬಿಟ್ಟು ಇನ್ನೂ ತುಂಬಾ ಕಮೆಂಟ್ಸ್ ಇದೆ, ಒಂದೊಂದೇ ಕಲಿತಾ ಹೋಗೋಣ. ಫಸ್ಟ್ ಏನ್ ಮಾಡೋಣ ಅಂದ್ರೆ ಇನ್ಸ್ಟಾಲೇಷನ್ ಅನ್ನ ಮಾಡೋಣ. ಓಕೆ, ಇನ್ಸ್ಟಾಲೇಷನ್ ಹೆಂಗ್ ಮಾಡೋದು ಅಂತ, ಈ SQL ಸರ್ವರ್ ಇದೆಯಲ್ಲ, ಈ ಸ್ವಲ್ಪ ಇನ್ಸ್ಟಾಲೇಷನ್ ಸ್ವಲ್ಪ ತಲೆನೋವು ಇದು. ಬಟ್ ಸ್ಟಿಲ್ ನಾನು ನಿಮ್ಗೆ ಹೆಂಗ್ ಇನ್ಸ್ಟಾಲ್ ಮಾಡೋದು ಅಂತ ಒಂದು ಸ್ಟೆಪ್ಸ್ ಕೊಡ್ತೀನಿ. ದಯವಿಟ್ಟು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಕಷ್ಟ ಆಗ್ತಿದೆ ಅಂದ್ರೆ ChatGPT ಹೋಗಿ ಅದು ನೀಟಾಗಿ ಕೊಡುತ್ತೆ ಆಕ್ಚುಲಿ ಇನ್ಸ್ಟಾಲೇಷನ್. ನಾನು ಹೇಳ್ತೀನಿ ಹೆಂಗ್ ಇನ್ಸ್ಟಾಲ್ ಮಾಡಬೇಕು ಅಂತ. ಇಲ್ಲಿ ಹೋಗ್ತೀನಿ. ಫಸ್ಟ್ ನೀವು ಮಾಡ್ಬೇಕಾದ್ರೆ ಏನಂದ್ರೆ ಡೌನ್ಲೋಡ್ SQL ಸರ್ವರ್. ಓಕೆ, ಸೊ ಇಲ್ಲಿ ಮೈಕ್ರೋಸಾಫ್ಟ್ SQL ಸರ್ವರ್ ಡೌನ್ಲೋಡ್ಸ್ ಅಂತಿದೆ. ನಾವು ಇಲ್ಲಿ ಅದನ್ನು ಕ್ಲಿಕ್ ಮಾಡ್ತೀವಿ. ಆಯ್ತಾ, ಸ್ಕ್ರಾಲ್ ಮಾಡಿ ಕೆಳಗೆ ಇಲ್ಲಿ ಸ್ಟೋನ್ ಬಂದ್ಬಿಟ್ಟಿದೆ ಎಲ್ಲ. ವಿಂಡೋಸ್ ರನ್ SQL ಸರ್ವರ್ ಆನ್ ವಿಂಡೋಸ್ ವರ್ಚುವಲ್ ಮಿಷಿನ್. ಓಕೆ, ಯಾವ್ದು ತಗೋಬೇಕು ನನಗೆ ಕನ್ಫ್ಯೂಷನ್ ಆಗಿತ್ತು. ಓಕೆ, ಇಲ್ಲಿ ಇದನ್ನ ತಗೋಣ. ಆಯ್ತಾ, ಎಕ್ಸ್ಪ್ರೆಸ್. ಇಲ್ಲಿ ನಾನು ಡೌನ್ಲೋಡ್ ಅಂತ ಕೊಟ್ರೆ ನನಗೆ ಈ exe ಫೈಲ್ ಡೌನ್ಲೋಡ್ ಆಗ್ಬಿಡುತ್ತೆ. ಓಕೆನಾ, ನನಗೆ ಏನಾದ್ರು ಅಕಸ್ಮಾತ್ ಅಶ್ಯೂರ್ ವಿತ್ ಅಶ್ಯೂರ್ ಬೇಕಂದ್ರೆ ಇದು ಮಾಡ್ಬೋದು. ಅದಕ್ಕೆ ನಿಮಗೆ ಸರ್ವರ್ ಸ್ಪೇಸ್ ಎಲ್ಲ ಬೇಕು. ನನಗೂ ಇದು ಯಾವತ್ತು ಇನ್ಸ್ಟಾಲ್ ಮಾಡಿಲ್ಲ, ಸೊ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನಾನಿಲ್ಲಿ ಡೆವಲಪರ್ ಅಥವಾ ಎಕ್ಸ್ಪ್ರೆಸ್ ಯಾವ್ದಾದ್ರು ತಗೋಬಹುದು. ನಾನು ಯೂಶಲಿ ಎಕ್ಸ್ಪ್ರೆಸ್ ತಗೋತೀನಿ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಅದು ನನಗೆ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ನಾನು ಇದನ್ನು ಸೇವ್ ಮಾಡ್ಕೋಬೇಕು. ಓಕೆನಾ, ಇದಾದ್ಮೇಲೆ ನಾನು ಇಲ್ಲಿ ಹೋಗ್ತೀನಿ, ಡೌನ್ಲೋಡ್ SQL ಮ್ಯಾನೇಜ್ಮೆಂಟ್ ಸ್ಟುಡಿಯೋ, ಇದನ್ನ ಡೌನ್ಲೋಡ್ ಮಾಡಬೇಕು. ಆಯ್ತಾ, ಈ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಯಾಕೆ ಡೌನ್ಲೋಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನನಗೆ SQL ಸರ್ವರ್ ಇನ್ಸ್ಟಾಲ್ ಆದ್ಮೇಲೆ ಇದಕ್ಕೆ GUI ಬೇಕು. ಆಯ್ತಾ, ನೋಡಿ ಇದು ನಾನು ಕ್ಲಿಕ್ ಮಾಡಿದ್ರೆ ಇದು ಡೌನ್ಲೋಡ್ ಆಗುತ್ತೆ. ಓಕೆನಾ, ಸೊ ಇಲ್ಲೂ ನನಗೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಇಲ್ಲಿ ಇದು ಮತ್ತೆ ಇಲ್ಲಿ ಎರಡು ಒಂದೇ ಸೇಮ್. ಆಯ್ತಾ, ಇದು ನನಗೆ ಏನ್ ಇನ್ಸ್ಟಾಲ್ ಆಗುತ್ತಲ್ಲ, ಇದು ಬಂದು ಒಂಥರ GUI ನನಗೆ ಈ SQL ಮೇಲೆ ವರ್ಕ್ ಮಾಡೋದಕ್ಕೆ. ಇದು ಬಂದು SQL ಸರ್ವರ್. ನೀವೇನಾದ್ರೂ ಅಕಸ್ಮಾತ್ MySQL ಬೇಕಂದ್ರೆ MySQL ಇನ್ಸ್ಟಾಲ್ ಮಾಡ್ಕೋಬಹುದು. MySQL ಡೌನ್ಲೋಡ್ ನೋಡಿ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದು ಫ್ರೀ ಇದೆ ಆಕ್ಚುಲಿ. ಓಕೆನಾ, ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ವಿಂಡೋಸ್ ಯಾವ ವರ್ಷನ್ ಇದೆ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಯೂಶಲಿ MySQL ಹೆಚ್ಚಾಗಿ ವರ್ಕ್ ಮಾಡಲ್ಲ, ಸೊ ಹಂಗಾಗಿ ಇದನ್ನ ನೀವು ಹೋಗ್ಬಿಟ್ಟು ಇದು 32 ಬಿಟ್ಟಿದ್ದೀನಿ ಎರಡು. ಓಕೆ, ಇದು ನೋಡ್ಕೊಂಡು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ನಾನಿವತ್ತು ನಿಮ್ಗೆ ಹೇಳ್ಕೊಡುವಂತ ಕ್ವೆರೀಸ್ SQL ಸರ್ವರ್, ಆರೆಕಲ್ ಮತ್ತೆ MS Access ಯಾವ್ದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿ ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಸೊ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಪ್ರಾಕ್ಟೀಸ್ ಮಾಡಕ್ಕಾಗೋದು. ಓಕೆನಾ, ರೈಟ್. ಮೆಸೇಜ್ ಒಂದು ನಿಮಿಷ ನೋಡ್ತೀನಿ. ಓಕೆ, ರೈಟ್ ಪೀಪಲ್. ಸೊ ಇವಾಗ ಇನ್ಸ್ಟಾಲೇಷನ್ ಗೊತ್ತಾಯ್ತು. ಸ್ವಲ್ಪ ಫಾಸ್ಟ್ ಇದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ಸ್ಟಾಲೇಷನ್ ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಡಿ. ಇಲ್ಲ ಅಂದ್ರೆ ನಿಮಗೆ ಒಂದು ಸ್ಟೆಪ್ ಮಿಸ್ ಆದ್ರೂ SQL ಸರ್ವರ್ ಇನ್ಸ್ಟಾಲ್ ಮಾಡೋದು ಕಷ್ಟ. ಓಕೆನಾ, ಆಲ್ ರೈಟ್. ಈಗ ನನಗೆ ಇನ್ಸ್ಟಾಲ್ ಆಯ್ತು. ನಾನಿವಾಗ SQL ಕ್ವೆರೀಸ್ ಮೇಲೆ ವರ್ಕ್ ಮಾಡಬೇಕು. ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ SQL ಬಗ್ಗೆ. ಸ್ಟಾರ್ಟಿಂಗ್ ಇಂದ ನಾನೇನ್ ಮಾಡ್ತೀನಿ, ChatGPT ಹೋಗ್ತೀನಿ.
ಇದರಲ್ಲಿ ಸ್ಟಾರ್ಟಿಂಗ್ ಇಂದ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಹಿಂಗೆ ಚಾಟ್ GPT ತಗೊಳ್ಳೋಣ. ಇಲ್ಲಿ SQL ಸರ್ವರ್ ಇನ್ಸ್ಟಾಲ್ ಆಗಿದೆ. ಅಸ್ಯೂಮ್ SQL ಸರ್ವರ್ ಇನ್ಸ್ಟಾಲ್ ಆಗಿದೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಅಂತ ಬರುತ್ತೆ ನನಗೆ ಇನ್ಸ್ಟಾಲ್ ಮಾಡಿದಾಗ. ನಾನು ಈ ಮ್ಯಾನೇಜ್ಮೆಂಟ್ ಸ್ಟುಡಿಯೋನ ಕ್ಲಿಕ್ ಮಾಡ್ತೀನಿ. ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಕ್ಲಿಕ್ ಮಾಡಿದ್ರೆ ನನಗೆ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು SQL ಸರ್ವರ್ ಇನ್ಸ್ಟಾಲ್ ಆಗಿರುತ್ತೆ. ಓಕೆ ನೋಡಿ, ಇದು SQL ಸರ್ವರ್. ನನಗೆ ವರ್ಕ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಸ್ಟುಡಿಯೋನ ನಾನು ತಗೋತೀನಿ. ಇಲ್ಲಿ ನೋಡಿದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಓಪನ್ ಆಗ್ತಿದೆ. ಇದು ಹೆಂಗೆ ಅಂದ್ರೆ, ನಾನು ಸರ್ವರ್ ಇನ್ಸ್ಟಾಲ್ ಮಾಡಿದ್ರೇನೆ ನನಗೆ ಈ ಕ್ವೈರೀಸ್ ಎಲ್ಲ ವರ್ಕ್ ಆಗಲ್ಲ. ಓಪನ್ ಆಗಲಿಲ್ಲ. ಓಕೆ, ಸೊ ನಾನು ಓಪನ್ ಮಾಡಿದಾಗ ನನಗೆ ಈ ತರ ಒಂದು ವಿಂಡೋ ಬರುತ್ತೆ. ಈಗ ಹೊಸ ವರ್ಷನ್ ಅಲ್ಲಿ ತುಂಬಾ ಏನೋ ಚೇಂಜಸ್ ಇದೆ, ಬಟ್ ಸ್ಟಿಲ್ ಅದರಲ್ಲೂ ಕೂಡ ಎಲ್ಲ ಡೀಟೇಲ್ಸ್ ಇರುತ್ತೆ. ಸರ್ವರ್ ಟೈಪ್ ಡೇಟಾಬೇಸ್ ಇಂಜಿನ್ ಇದೀಗ ಹೇಳಿ, ಅಕಸ್ಮಾತ್ ಏನಾದ್ರು ನೀವು ಅಶ್ಯೂರ್ ಏನಾದ್ರು ಯೂಸ್ ಮಾಡ್ತಿದ್ರೆ ಅಥವಾ ಈ ತರ ಬೇರೆ ಏನಾದ್ರು ಯೂಸ್ ಮಾಡ್ತೀರಾ, ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನು ಇವಾಗ ಡಿಫಾಲ್ಟ್ ಆಗಿ ಡೇಟಾಬೇಸ್ ಇಂಜಿನ್ ಅಂತ ನಾನು ಕೊಡ್ತೀನಿ. ಸರ್ವರ್ ನೇಮ್ ನನಗೆ ಇವಾಗ ಇರುವಂತ ಒಂದೇ ಸರ್ವರ್, ಇದು ನಾನು ತಗೊಂಡಿದ್ದೀನಿ. ಜಸ್ಟ್ ಇನ್ ಕೇಸ್ ನೀವು ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ ಎಷ್ಟೊಂದು ಸರ್ವರ್ ನೇಮ್ಸ್ ಇರುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಷ್ಟೊಂದು ಇರುತ್ತೆ. ಬ್ರೌಸ್ ಫಾರ್ ಮೋರ್ ಅಂತಂದ್ರೆ, ಅಕಸ್ಮಾತ್ ಆಗಿ ಫಾರ್ ಎಕ್ಸಾಂಪಲ್ ನೀವು ಒಂದು XYZ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರೆ ಅದು MNC ಕಂಪ್ನಿ ಅಂತ ಇಟ್ಕೊಳ್ಳೋಣ. MNC ಕಂಪ್ನೀಸ್ ಎಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ ನಾನು ಹೇಳ್ತೀನಿ ನೋಡಿ, ಸರ್ವರ್ಸ್ ಬಂದು ನಿಮ್ಮ ಆಫೀಸಲ್ಲೇ ಇರಲ್ಲ. ಒಂದ್ ಸರ್ವರ್ ನಿಮ್ಗೆ ಸಿಂಗಾಪುರ್ ಅಲ್ಲಿ ಇರುತ್ತೆ, ಇನ್ನೊಂದು US ಅಲ್ಲಿ ಇರುತ್ತೆ, ಇನ್ನೊಂದು ಬೇರೆ ಕಡೆ ಇರುತ್ತೆ. ನೀವು ಕೇಳ್ಬೋದು ಯಾಕೆ ಸರ್ ಎಲ್ಲ ಅಷ್ಟು ದೂರ ಇಟ್ಟಿರ್ತಾರೆ ಅಂತ. ಅಕಸ್ಮಾತ್ ಆಗಿ ಏನೇ ಪ್ರಾಬ್ಲಮ್ ಆಯ್ತು, ಬಿಲ್ಡಿಂಗ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಅಥವಾ ವಾರ್ ನಡೀತು, ಬಾಂಬ್ ಆಯ್ತು, ಫ್ಲಡ್ಸ್ ಆಯ್ತು, ಏನೋ ಆಯ್ತು, ಡೇಟಾ ಹೊರಟೋಯ್ತು ಅಂದ್ರೆ ಯಾರು ಹೊಣೆ? ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಡೇಟಾ ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಇಟ್ಟಿರ್ತಾರೆ. ಓಕೆ, ಸೊ ಇದು ಒಂದು ಪ್ರಾಸೆಸ್. ಸೊ ಎಲ್ಲಾ ಕಡೆ ಹಿಂಗ್ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ, ಬಟ್ ದೊಡ್ಡ ದೊಡ್ಡ ಕಂಪ್ನೀಸ್ ಅಲ್ಲೆಲ್ಲ ಈ ರೀತಿ ಬ್ಯಾಕಪ್ ಇಟ್ಕೊಂಡಿರ್ತಾರೆ. ಆಯ್ತಾ? ಸೊ ಏನಕ್ಕೆ ಹಂಗ್ ಮಾಡ್ತಾರೆ ಅಂದ್ರೆ, ಈ ತರ ಕಾರಣಕ್ಕೆ. ಅಕಸ್ಮಾತ್ ಡೇಟಾ ಹೋಯ್ತು ಅಂದ್ರೆ ಎಷ್ಟೆಷ್ಟೋ ವರ್ಷದ್ದು ಎಷ್ಟೆಷ್ಟೋ ಡೇಟಾಗಳು ನಮಗಿಲ್ಲ ಅಂತಂದ್ರೆ ತುಂಬಾ ಕಷ್ಟ. ಆಯ್ತಾ? ಅಕಸ್ಮಾತ್ ಆಗಿ ಅದನ್ನ ಕ್ಲೈಂಟ್ ಪ್ರಾಜೆಕ್ಟ್ ಮಾಡ್ತಿರ್ತೀವಿ, ಅಕಸ್ಮಾತ್ ಕ್ಲೈಂಟ್ ಡೇಟಾ ಅವ್ರಿಗೆ ಹೊರಟೋದ್ರೆ ಖಂಡಿತವಾಗಿ ಅವರು ಸುಮ್ಮನೆ ಇರಲ್ಲ. ಈಗ ನೀವೇನೆ ಅಕಸ್ಮಾತ್ ಆಗಿ AWS ಅಲ್ಲಿ ಅಥವಾ ಗೂಗಲ್ ಅವ್ರ ಹತ್ರನೋ ಅಶ್ಯೂರ್ ಅಲ್ಲೋ ನೀವು ಒಂದಷ್ಟು ಸ್ಪೇಸ್ ತಗೋತೀರಾ. ಸ್ಪೇಸ್ ತಗೊಂಡು ನೀವು ಡೇಟಾನೆಲ್ಲ ಸ್ಟೋರ್ ಮಾಡಿರ್ತೀರಾ. ಅಕಸ್ಮಾತ್ ಆಗಿ ಏನೋ ಪ್ರಾಬ್ಲಮ್ ಆಗಿ ಎಲ್ಲ ಹೊರಟೋಯ್ತು, ನಿಮ್ಗೆ ಸ್ಪೇಸ್ ಇಲ್ಲ, ಡೇಟಾ ಇಲ್ಲ, ಎಲ್ಲ ಹೊರಟೋಯ್ತು ಅಂದ್ರೆ ನೀವು ಸ್ಟೋರ್ ಎಲ್ಲ ಬೇಡ, ನಿಮ್ ಮೊಬೈಲ್ ಅಲ್ಲೇ ಏನೋ ಒಂದು ಡೇಟಾ ಸ್ಟೋರ್ ಮಾಡಿರ್ತೀರ, ಎಲ್ಲ ಫೋಟೋಸ್ಗಳು ಎಷ್ಟೊಂದು ಇರ್ತವೆ, ಮೆಮೊರೀಸ್ ಅಂತ ಇಟ್ಕೊಂಡಿರ್ತೀರ. ನಿಮ್ ಮೊಬೈಲ್ ಹಾಳಾಗೋದ್ರೆ ನಿಮಗೆ ಎಷ್ಟು ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಮೆಮೊರೀಸ್ ಎಲ್ಲ ಹೊರಟೋಯ್ತು ಅಂತ, ಬರೀ ಮೆಮೊರೀಸ್. ಬಟ್ ಇದು ಬಿಸ್ನೆಸ್. ಓಕೆನಾ? ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಸರ್ವರ್ ಬೇರೆ ಬೇರೆ ಕಡೆ ಎಲ್ಲ ಲೊಕೇಟ್ ಮಾಡಿರ್ತಾರೆ. ಅದು ಒಂದು ದೊಡ್ಡ ಪ್ರಾಸೆಸ್. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿದೆ ಅಷ್ಟೇ. ಅಥೆಂಟಿಕೇಶನ್, ನಮಗೆ ವಿಂಡೋಸ್ ಅಥೆಂಟಿಕೇಶನ್ ಇದೆ. ಇನ್ ಕೇಸ್ ನಿಮ್ಮ ಆಫೀಸ್ಗಳಲ್ಲಿದ್ದರೆ ಬೇರೆ ಬೇರೆ ಕ್ರೆಡೆನ್ಷಿಯಲ್ಸ್ ಇರ್ತವೆ. ನಮ್ಗೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಲ್ಲಿ ಬೇಕಾಗಿಲ್ಲ ಇಲ್ಲಿ, ಯಾಕಂದ್ರೆ ನಾನು ಇನ್ಸ್ಟಾಲ್ ಮಾಡಿರೋದು ಈ ಸರ್ವರ್ ನೇಮ್ ಏನಿದೆ, ನನ್ನ ಕಂಪ್ಯೂಟರ್, ನನ್ನ ಲ್ಯಾಪ್ಟಾಪ್ ಅಲ್ಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡು ಇದನ್ನ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಇಷ್ಟಾದ್ಮೇಲೆ ನಾನು ಏನ್ ಮಾಡ್ತೀನಿ, ಕನೆಕ್ಟ್ ಅಂತ ಕೊಡ್ತೀನಿ. ನನ್ನ ಸರ್ವರ್ ಕನೆಕ್ಟ್ ಆಗುತ್ತೆ ನೋಡಿ. ಈ ರೀತಿ ಕನೆಕ್ಟ್ ಆದ ಮೇಲೆ ನನಗೆ ಡೇಟಾ ಬೇಕು ವರ್ಕ್ ಮಾಡೋದಕ್ಕೆ, ಅಥವಾ ಟೇಬಲ್ ಬೇಕು ಡೇಟಾ ಸ್ಟೋರ್ ಮಾಡೋದಕ್ಕೆ. ಓಕೆನಾ? ಇಲ್ಲಿ ನೋಡಿ, ಡೇಟಾ ಬೇಸ್ ಅಂತಿದೆ. ಇದೆ ಫಸ್ಟ್ ನಾನು ಮಾಡಬೇಕಾಗಿರೋದು. ನಾನಿಲ್ಲಿ ಸ್ಟೋನ್ ಡೇಟಾ ಬೇಸ್ ಆಕ್ಚುಲಿ ಇದೆ, ಇದೆಲ್ಲ ಡಿಲೀಟ್ ಮಾಡಬೇಕು, ಮಾಡಿಲ್ಲ. ಇಲ್ಲಿ ನೋಡಿದ್ರೆ ಎಷ್ಟೊಂದಿದೆ ಡೇಟಾ ಬೇಸ್. ಬಟ್ ಇಲ್ಲಿ ನಿಮ್ಮ ಕಂಪನಿಗಳಲ್ಲಿ ಈ ತರ ಎಷ್ಟೊಂದು ಡೇಟಾ ಬೇಸ್ ಇರಲ್ಲ. ಇದ್ರೂ ಕೂಡ ನಿಮಗೆ ಕೆಲವೊಂದಷ್ಟು ಆಕ್ಸೆಸ್ ಇರ್ತವೆ. ಡೇಟಾಬೇಸ್ ಹೆಂಗ್ ಕ್ರಿಯೇಟ್ ಮಾಡೋದು? ತುಂಬಾ ಸುಲಭ. ಒಂದು ಕ್ವೇರಿ ಬರೆದು ನಾನು ಮಾಡ್ಬೋದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ರೈಟ್ ಕ್ಲಿಕ್, ನ್ಯೂ ಡೇಟಾಬೇಸ್, ಆಮೇಲೆ ಡೇಟಾಬೇಸ್ ನೇಮ್ ಕೇಳುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು DB, ಆಯ್ತಾ, ಅಂಡರ್ಸ್ಕೋರ್, ಸುಮ್ಮನೆ ಒಂದು ಟೆಂಪ್ ಡೇಟಾಬೇಸ್ ಅಂತ ಕ್ರಿಯೇಟ್ ಮಾಡಿರ್ತೀನಿ, ಸುಮ್ಮನೆ ಒಂದು ಹೆಸರಿಗೆ. ಡಿಲೀಟ್ ಮಾಡೋಣ ಇದನ್ನ ನೋಡಿ, DB ಅಂಡರ್ಸ್ಕೋರ್. ನೀವು ಕೇಳ್ಬೋದು ಯಾಕೆ DB ಅಂತ.
ಇದು ಆಬ್ಜೆಕ್ಟ್ ಡೇಟಾಬೇಸ್. ಈಗ ಓಕೆ ಅಂತ ಕೊಟ್ರೆ ನೋಡಿ ಇಲ್ಲಿ ಬಂದ್ಬಿಡ್ತದೆ ಡಿ ಬಿ ಟೆಂಪ್ ಡೇಟಾಬೇಸ್. ಡಿಲೀಟ್ ಮಾಡ್ಬೇಕಾ ರೈಟ್ ಕ್ಲಿಕ್ ಮಾಡಿ ನಾನು ಡಿಲೀಟ್ ಅಂತ ಕೊಡ್ತೀನಿ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ನೀವೇನಾದ್ರೂ ಅಕಸ್ಮಾತಾಗಿ ಈ ಡೇಟಾಬೇಸ್ ಅನ್ನ ಡಿಲೀಟ್ ಮಾಡಿದ್ರೆ ಮತ್ತೆ ರಿಟ್ರೀವ್ ಮಾಡಕ್ಕಾಗಲ್ಲ. ಅದಕ್ಕೆಲ್ಲ ಬ್ಯಾಕಪ್ ತಗೊಂಡಿರ್ಬೇಕು. ಮತ್ತೆ ಬೇಕಾದ್ರೆ ಅದಕ್ಕೆಲ್ಲ ಬೇರೆ ಪ್ರಾಸೆಸ್ ಇದೆ, ಅದನ್ನ ಅಡ್ಮಿನ್ಸ್ ಮಾಡ್ಬೋದು, ನಾವು ಮಾಡುತ್ತೆ. ಓಕೆ, ನೀವು ಬರ್ದಿರೋ ಕ್ವೈರೀಸ್, ನೀವು ಸೇವ್ ಮಾಡಿರೋ ಡೇಟಾ, ಸೇವ್ ಮಾಡಿರೋ ಪ್ರೋಗ್ರಾಮ್ಸ್ ಎಲ್ಲ ಹೊರಟೋಗುತ್ತೆ. ಸೊ ತುಂಬಾ ಕೇರ್ಫುಲ್ ಇರಬೇಕು. ಇದು ಬಂದು GUI ಆಯ್ತಾ, ಇಲ್ಲಿ ನಾವು ಮಾಡೋದು. ಬಟ್ ನಾವಿಲ್ಲಿ ಇವಾಗ ಇರೋದು ಕ್ವೈರೀಸ್ ಅನ್ನ ಬರೆದು ಡೇಟಾಬೇಸ್ ಕ್ರಿಯೇಟ್ ಮಾಡೋದಕ್ಕೆ. ಒಂದು ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡೋಣ ಯಾವ ರೀತಿ ಅಂದ್ರೆ, ಒಂದು ಕ್ವೈರಿ ಬರೆದು ಪ್ರೋಗ್ರಾಮ್ ಬರೆದು. ಕ್ವೈರಿ ಬರೆಯೋದು ಈಸಿ, ಡೇಟಾಬೇಸ್ ಕ್ರಿಯೇಟ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ, ಕ್ವೈರಿ ಸಿಂಟ್ಯಾಕ್ಸ್ ನಾನು ಹೇಳ್ತೀನಿ ನೋಡಿ. ಕ್ರಿಯೇಟ್ ಆಬ್ಜೆಕ್ಟ್ ಇಷ್ಟೇ ನಾವು ಮಾಡ್ಬೇಕಾಗುತ್ತೆ. ಕ್ರಿಯೇಟ್ ಆಬ್ಜೆಕ್ಟ್ ನೇಮ್. ನನಗೆ ಗೊತ್ತಿಲ್ಲ ಏನ್ ಬರೀಬೇಕು ಅಂತ, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಚಾಟ್ GPT ಕೇಳ್ತೀನಿ, ನೋಡೋಣ ಏನ್ ಹೇಳುತ್ತದು ಅಂತ. ಓಕೆ, ಬಿ ಮೈ ಡೇಟಾಬೇಸ್ ಅಂಡ್ SQL ಇನ್ಸ್ಟ್ರಕ್ಟರ್. ಆಯ್ತಾ, ನಾನು ಇವಾಗ ಜಸ್ಟ್ ಅದು ಏನ್ ಹೇಳ್ತೀನಿ, ಇನ್ಸ್ಟ್ರಕ್ಟರ್ ಆಗಿದ್ರೆ ಅಷ್ಟೇ ಸಾಕು ನನಗೆ ಅಂತ. ಐ ವಾಂಟ್ ಟು ಕ್ರಿಯೇಟ್ ಡೇಟಾಬೇಸ್. ಆಯ್ತಾ, ಇವಾಗ ನಾನು ಬರೀ ಡೇಟಾಬೇಸ್ ಕ್ರಿಯೇಟ್ ಮಾಡೋದು. ಐ ವಾಂಟ್ ಟು ಕ್ರಿಯೇಟ್ ಅ database please give me where you to create database. ಇಷ್ಟು ಮಾಡೋ ಅಷ್ಟರಲ್ಲಿ ನಾವು ಡೇಟಾಬೇಸ್ ಕ್ರಿಯೇಟ್ ಮಾಡೋದಾಯ್ತು. ಬಟ್ ಏನಂದ್ರೆ ನಿಮಗೆ ಗೊತ್ತಿರಲಿ ಅಂದ್ರೆ, ನೀವು ಚಾಟ್ GPT ಯೂಸ್ ಮಾಡಿಕೊಂಡು ಈ SQL ಅನ್ನ ಹೆಂಗ್ ಕಲಿಬಹುದು ಅಂತ ನೋಡಿ. ನಾನು ಇವಾಗ ಇದನ್ನ ಕೊಟ್ರೆ ಅದು ಕ್ವೈರಿ ಕೊಡುತ್ತೆ ಇವಾಗ. ಆಯ್ತಾ, ನೋಡಿ ಕ್ರಿಯೇಟ್ ಡೇಟಾಬೇಸ್ ನೇಮ್. ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಜನರಲ್ ಆಗಿ ಕ್ರಿಯೇಟ್ ಆಬ್ಜೆಕ್ಟ್ ಅಂದ್ರೆ, ನೀವು ಟೇಬಲ್ ಕ್ರಿಯೇಟ್ ಮಾಡ್ಬೇಕಾ, ನೀವು ಡೇಟಾಬೇಸ್ ಕ್ರಿಯೇಟ್ ಮಾಡ್ಬೇಕಾ, ವ್ಯೂಸ್ ಕ್ರಿಯೇಟ್ ಮಾಡ್ಬೇಕಾ, ಇಂಡೆಕ್ಸ್ ಕ್ರಿಯೇಟ್ ಮಾಡ್ಬೇಕಾ, ಇದೆ ಮೇನ್ ಅಂದ್ರೆ ಇಷ್ಟೇ ಇರುತ್ತೆ. ನಾನು ಡೇಟಾಬೇಸ್ ಕ್ರಿಯೇಟ್ ಮಾಡ್ಬೇಕು ನೋಡಿ, ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಡೇಟಾಬೇಸ್ ನೇಮ್. ಇಲ್ಲಿ ಆಬ್ಜೆಕ್ಟ್ ಏನು, ಡೇಟಾಬೇಸ್, ಇಲ್ಲ ಡೇಟಾಬೇಸ್ ನೇಮ್ ಕೊಡು, ಇಷ್ಟೇ ನೀವು ಮಾಡ್ಬೇಕಾಗುತ್ತೆ. ಆಯ್ತಾ, ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನೇ ಕಾಪಿ ಮಾಡ್ಕೋತೀನಿ. ಆಯ್ತಾ, ಕಾಪಿ ಮಾಡ್ಕೊಂಡು ಇಲ್ಲಿ ನಾನು ಕ್ವೈರಿಗೆ ಹೋಗ್ತೀನಿ. ಕ್ವೈರಿ ಹೆಂಗ್ ಬರೆಯೋದು, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ನ್ಯೂ ಕ್ವೈರಿ ಅಂತಿದೆ, ಇದು ಕ್ಲಿಕ್ ಮಾಡ್ತೀನಿ. ಓಕೆನಾ, ಈಗ ಒಂದು ಸಣ್ಣ ಒಂದು ಪೇಜ್ ಬರುತ್ತೆ ನೋಟ್ ಪ್ಯಾಡ್ ತರ. ನಾನು ಇಲ್ಲಿ ಹೋಗ್ಬಿಟ್ಟು ಇದ್ರಲ್ಲಿ ಪೇಸ್ಟ್ ಮಾಡ್ತೀನಿ. ಬಟ್ ನಂಗೆ ಇದು ಬೇಡ ನೇಮು, ನಾನು ಏನ್ ಮಾಡ್ತೀನಿ, DB _ 2026 ಇದು ನನ್ನ ಡೇಟಾಬೇಸ್ ನೇಮ್. ಹೆಂಗ್ ಕ್ರಿಯೇಟ್ ಮಾಡೋದು ನೋಡಿ, ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಇವಾಗ ಎಕ್ಸಿಕ್ಯೂಟ್ ಅಂತ ಕೊಡ್ತೀನಿ. ಇಲ್ಲಿ ಬಂದ್ಬಿಡ್ತಾನೆ ಕಮಾಂಡ್ಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂದ್ರೆ ಬಂದು ಡೇಟಾಬೇಸ್ ಕ್ರಿಯೇಟ್ ಆಯ್ತು. ಎಲ್ಲಿದೆ ಅದು, ಒಂದ್ ನಿಮಿಷ ನೋಡೋಣ. ನೋಡಿ ಎಲ್ಲಿದೆ, ಎಲ್ಲೂ ಕಾಣಿಸಲ್ಲ. ನಾನು ಇಲ್ಲಿ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನ್ಯೂ ಡೇಟಾಬೇಸ್ ಅಂತ ಕೊಟ್ರೆ ಇಮಿಡಿಯೇಟ್ ಬಂದ್ಬಿಡ್ತು. ಇದಕ್ಕೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ, ಇದು ಕ್ರಿಯೇಟ್ ಆಗಿದೆ ಬಟ್ ಇಲ್ಲಿ ರಿಫ್ರೆಶ್ ಆಗಿಲ್ಲ. ನಾ ಏನ್ ಮಾಡ್ತೀನಿ ನೋಡಿ, ಇದನ್ನ ಮಿನಿಮೈಸ್ ಮಾಡಿ ಇಲ್ಲಿ ರಿಫ್ರೆಶ್ ಅಂತಿದೆ, ನಾನು ರಿಫ್ರೆಶ್ ಕ್ಲಿಕ್ ಮಾಡ್ತೀನಿ. ಮತ್ತೆ ಈ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡ್ಬಿಟ್ಟು ಡೇಟಾಬೇಸ್ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಇರ್ಲೇಬೇಕದು. ನೋಡೋಣ ಎಲ್ಲಿದೆ ಅಂತ. ಸ್ಫೂರ್ತಿ ದಿನ ಇಲ್ಲಿ ನೋಡಿ. ಸೊ ಇದು ನನ್ನ ಡೇಟಾಬೇಸ್. ಓಕೆ ರೈಟ್. ಈಗ ನಾನು ಈ ಡೇಟಾಬೇಸ್ ಮೇಲೆ ವರ್ಕ್ ಮಾಡಬೇಕು, ಇದನ್ನ ಆಕ್ಟಿವೇಟ್ ಮಾಡಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಯೂಸ್ DB _ ಜಸ್ಟ್ ಕಾಪಿ ಮಾಡ್ಕೊತೀನಿ. ಹೋಗ್ಬಿಟ್ಟು ಸೆಲೆಕ್ಟ್. ಆಯ್ತಾ, ಈಗ ಇದು ನನಗೆ ಇವಾಗ ಆಕ್ಟಿವೇಟ್ ಆಗಬೇಕು. ಈಗ ನಾನು ಇದನ್ನ ವರ್ಕ್ ಮಾಡೋದು ಅಂದ್ರೆ ಇದ್ರಲ್ಲಿ ವರ್ಕ್ ಮಾಡೋದು. ಇದು ನೀವು ಕೊಡ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಇಷ್ಟೊಂದು ಡೇಟಾಬೇಸ್ ಇದ್ರೆ ಇದನ್ನ ಕೊಡ್ಬೇಕಾಗುತ್ತೆ.
ಓಕೆ ರೈಟ್. ಸೊ ಇದನ್ನು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಬರ್ತೀನಿ, ಇಲ್ಲ ಇಡು. ಓಕೆನಾ? ಕೊಟ್ಬಿಟ್ಟು ಗೋ ಅಂತ ಕೊಡಿ, ಅಂದ್ರೆ ನನಗೆ ಆಕ್ಟಿವೇಟ್ ಆಗುತ್ತೆ. ಆಯ್ತಾ? ಫೈನ್, ಡನ್. ಇವಾಗ ಡೇಟಾ ಬೇಸ್ ಕ್ರಿಯೇಟ್ ಆಯ್ತು. ರೈಟ್. ನಾನು ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಇವಾಗ ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಏನೆಲ್ಲ ನನಗೆ ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಟೇಬಲ್ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ಇದು ಟೇಬಲ್ ಅಂತ ಇಟ್ಕೊಳ್ಳೋಣ. ಟೇಬಲ್ಗೆ ಕಾಲಮ್ಸ್ ಬೇಕು. ಕಾಲಮ್ಸ್ ಯಾವ ಡೇಟಾ ಟೈಪ್ ಅಂತ ಬೇಕು. ಆಯ್ತಾ? ನೋಡಿ, ನೀವು ಹೆಂಗೆ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಬೋದು ಅಂತ ಕ್ವೇರಿ ಯೂಸ್ ಮಾಡ್ಕೊಂಡು ಟೇಬಲ್ ನನಗೆ ಕಾಲಮ್ ಲಿಸ್ಟ್ ಬೇಕು, ಮತ್ತೆ ಅಷ್ಟು ಲಿಸ್ಟ್ ಮಾಡ್ಕೋಬಹುದು ನೀವು. ಅದಕ್ಕೆ ಡೇಟಾ ಟೈಪ್ ಬೇಕು ನಮಗೆ. ಡೇಟಾ ಟೈಪ್ ಅಂದ್ರೆ ಏನು? ನಂಬರ್, ಟೆಕ್ಸ್ಟ್, ಸ್ಟ್ರಿಂಗ್, ಡೇಟಾ, ಆ ತರ ನಾನು ಡಿಸೈಡ್ ಮಾಡಬೇಕು. ಮತ್ತೆ ಅದಾದ್ಮೇಲೆ ಕನ್ಸ್ಟ್ರೆಂಟ್ಸ್. ಏನಪ್ಪ ಕನ್ಸ್ಟ್ರೆಂಟ್ಸ್? ಸಪೋಸ್ ಈ ಕಾಲಮ್ ಬಂದು ಎಂಪ್ಲಾಯ್ ಐ ಡಿ ಅಂತ ಇರುತ್ತೆ. ಈ ಎಂಪ್ಲಾಯ್ ಐ ಡಿ ಏನಿದೆಯಲ್ಲ, ಇದು ಬಂದು ನನಗೆ ನಲ್ ವ್ಯಾಲ್ಯೂಸ್ ಇರಬಾರ್ದು. ಅವಾಗ ಏನ್ ಮಾಡ್ತೀನಿ, ನಾಟ್ ನಲ್ ಅಂತ ಕೊಡ್ತೀನಿ. ಏಜ್ ನನಗೆ ನಲ್ ವ್ಯಾಲ್ಯೂಸ್ ಇರಬೇಕು. ಅವು ನಾನು ನಲ್ ಅಂತ ಕೊಡೋ ಅವಶ್ಯಕತೆ ಇಲ್ಲ, ಬೈ ಡಿಫಾಲ್ಟ್ ಅದು ನಲ್ ಅಂತ ಇರುತ್ತೆ. ಸಪೋಸ್ ಎಂಪ್ಲಾಯ್ ಐ ಡಿ ನನಗೆ ಪ್ರೈಮರಿ ಕೀ ಆಗ್ಬೇಕು. ಏನ್ ಪ್ರೈಮರಿ ಕೀ ಅಂತ ಆಮೇಲೆ ಹೇಳ್ತೀನಿ. ಸೊ ಪ್ರೈಮರಿ ಕೀ ಆಗ್ಬೇಕು, ಅವಾಗ ನಾನು ಆ ಕನ್ಸ್ಟ್ರೆಂಟ್ ಅನ್ನ ಅಪ್ಲೈ ಮಾಡ್ತೀನಿ. ಸೊ ಇದು ಒಂದು ಸಿಂಟೆಕ್ಸ್. ನನಗೆ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಟೇಬಲ್ ಬೇಕಂದ್ರೆ ಕಾಲಮ್ಸ್, ಡೇಟಾ ಟೈಪ್ ಮತ್ತೆ ಕನ್ಸ್ಟ್ರೆಂಟ್ಸ್ ಇದ್ರೆ, ಇಲ್ಲ ಅಂದ್ರೆ ಬ್ಲಾಂಕ್ ಮಾಡ್ಬೋದು. ಸಿಂಟೆಕ್ಸ್ ಈ ತರ ಇರುತ್ತೆ ನೋಡಿ. ಕ್ರಿಯೇಟ್ ಟೇಬಲ್, ಟೇಬಲ್ ನೇಮ್ ನೋಡಿ. ಕ್ರಿಯೇಟ್ ಆಬ್ಜೆಕ್ಟ್ ನೇಮ್ ಈ ತರ. ಆಯ್ತಾ? ಟೇಬಲ್ ಅನ್ನ ಕ್ರಿಯೇಟ್ ಮಾಡೋದು ತುಂಬಾ ಈಸಿ. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೊತಾರೆ ನೋಡಿ. ಕ್ರಿಯೇಟ್ ಟೇಬಲ್ ನೇಮ್, ಎಂಟರ್ ಕೊಟ್ಬಿಟ್ಟು ಒಂದು ಓಪನ್ ಬ್ರಾಕೆಟ್, ಎಂಟರ್ ಕ್ಲೋಸ್ ಬ್ರಾಕೆಟ್ ಹಿಂಗ್ ಮಾಡ್ಕೊಂಬಿಡಿ ಫಸ್ಟ್. ಅದಾದ್ಮೇಲೆ ಇಲ್ಲಿ ಇದೆಯಲ್ಲ ಇದು, ಇಲ್ಲೊಂದು ಎಂಟರ್ ಕೊಟ್ಬಿಟ್ಟು ಒಂದು ಸ್ಪೇಸ್ ಕೊಟ್ಬಿಡಿ, ಟ್ಯಾಬ್ ಅಥವಾ ಏನಾದ್ರು. ಆಯ್ತಾ? ಹಿಂಗೆ ಇಲ್ಲಿಂದ ನಾ ಏನ್ ಮಾಡ್ತೀನಿ, ಕಾಲಮ್ 1, ಆಯ್ತಾ, ಡೇಟಾ ಟೈಪ್, ಕಾಲಮ್ 2 ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಕಾಲಮ್ 2 ಡೇಟಾ ಟೈಪ್, ಕಾಲಮ್ 3 ಡೇಟಾ ಟೈಪ್. ಸೊ ಈ ತರ ಇದು ಹೋಗ್ತಾ ಇರ್ತೀನಿ. ಓಕೆ. ಸೊ ಇಲ್ಲಿ ನಾನು ಏನಾದ್ರು ಕನ್ಸ್ಟ್ರೆಂಟ್ಸ್ ಇದ್ರೆ ಈ ತರ ಸೇ ನಾಟ್ ನಲ್, ಈ ತರ ಹಂಗೆ ಬ್ಲಾಂಕ್ ಬಿಟ್ರೆ ಅದು ನಲ್. ನನಗೆ ಇದು ಪ್ರೈಮರಿ ಕೀ ಆಗ್ಬೇಕು ಅಂದ್ರೆ ಲೌಡ್ ನಾನು ಈ ತರ ಪ್ರೈಮರಿ ಕೀ ಅಂತ ಕೊಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಇದನ್ನ ಪ್ರೈಮರಿ ಕೀ ಮಾಡೋಣ ಅಂತ ಇಟ್ಕೊಳ್ಳಿ ನೋಡಿ, ಪ್ರೈಮರಿ ಕೀ. ಸೊ ಈ ತರ ನಾನು ಕನ್ಸ್ಟ್ರೆಂಟ್ಸ್ ಅನ್ನ ಕೊಡ್ತಾ ಹೋಗ್ಬೋದು. ಓಕೆನಾ? ಬಟ್ ಈಗ ಏನ್ ಮಾಡೋಣ ಅಂದ್ರೆ ನಾನು ಚಾಟ್ GPT ಗೆ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಟೇಬಲ್ ಮಾಡಕ್ಕೆ ಗೊತ್ತಿಲ್ಲ. ನಾನೇನ್ ಮಾಡ್ತೀನಿ, ನನಗೆ ಒಂದು ಟೇಬಲ್ ಕ್ರಿಯೇಟ್ ಆಗ್ಬೇಕು. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಅದೇ ಕೊಟ್ಬಿಟ್ಟಿದೆ ಕ್ರಿಯೇಟ್ ಟೇಬಲ್ 3 ಏನ್ ಮಾಡೋಣ ಅಂದ್ರೆ ಸ್ಟೂಡೆಂಟ್ ಟೇಬಲ್ ತಗೋಣ. ಆಯ್ತಾ? ಕ್ರಿಯೇಟ್ ಟೇಬಲ್ ಫಾರ್ ಕ್ರಿಯೇಟ್ ಸ್ಟೂಡೆಂಟ್ ಟೇಬಲ್ ಅಂತ ಕೊಡ್ತೇವೆ. ಸ್ಟೂಡೆಂಟ್ ಟೇಬಲ್. ಆಯ್ತಾ? ಈಗ ನೋಡಿ ಎಂಟರ್ ಅಂತ ಕೊಟ್ರೆ ಕ್ರಿಯೇಟ್ ಟೇಬಲ್ ನೇಮ್ ಸ್ಟೂಡೆಂಟ್ಸ್, ಸ್ಟೂಡೆಂಟ್ ಐ ಡಿ ನೋಡಿ, ಪ್ರೈಮರಿ ಕೀ, ಇಂಟ್ INT ಅನ್ನೋದು ಇಂಟೀಜರ್, ಅದು ಡೇಟಾ ಟೈಪ್. ನೇಮ್ varchar, ಏಜ್ INT, ಜೆಂಡರ್ varchar, ಕೋರ್ಸ್ ಎನ್ರೋಲ್ಮೆಂಟ್. ಇಷ್ಟು ಬಂತ. ನನ್ಗೆ ಇಲ್ಲಿ ಇವಾಗ ಮೊಬೈಲ್ ನಂಬರ್ ಇಲ್ಲ, ಬೇಕು. ಹೆಂಗ್ ಆಡ್ ಮಾಡೋದು ಅದನ್ನು ನೋಡೋಣ. ನೆಕ್ಸ್ಟ್ ಏನ್ ಕೊಟ್ಟಿದೆ ಅಲ್ಲಿ, ಬೆಸ್ಟ್ ಪ್ರಾಕ್ಟೀಸ್ ವರ್ಷನ್. ಓಕೆ, ಆಟೋ ಇನ್ಕ್ರಿಮೆಂಟ್ ಇದೆಲ್ಲ ಒಂದ್ಸತಿ ಕೊಡಕ್ ಹೋಗ್ಬಿಡಿ. ಇನ್ಸರ್ಟ್ ಕೊಟ್ಟಿದೆ. ಓಕೆ, ಇದು ನನಗೆ ಇವಾಗ ಬರೀ ಟೇಬಲ್ ಕ್ರಿಯೇಟ್ ಮಾಡ್ಬೇಕು. ಏನ್ ಮಾಡ್ತೀನಿ, ಈಗ ನನಗೆ ಇಲ್ಲಿ ಈ ಟೇಬಲ್ ಇದೆಯಲ್ಲ, ಇದನ್ನೇ ಕಾಪಿ ಮಾಡ್ಕೋತೀನಿ. ಆಯ್ತಾ? ನನಗೆ ಕೆಲವೊಂದು ಫೀಲ್ಡ್ಸ್ ಇಲ್ಲ ಇದರಲ್ಲಿ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ಲೀಸ್ ಆಡ್ ಮೊಬೈಲ್ ನಂಬರ್, ಅಡ್ರೆಸ್, ಸಿಟಿ, ಸ್ಟೇಟ್ ಇನ್ ದಿಸ್ ಟೇಬಲ್. ನೋಡಿ, ನಾನು ಇಷ್ಟೇ ಕೇಳ್ಕೊಂಡಿದ್ದು ಏನಂತ, ನನಗೆ ಮೊಬೈಲ್ ನಂಬರ್ ಬೇಕು, ಅಡ್ರೆಸ್ ಬೇಕು, ಸಿಟಿ ಬೇಕು, ಸ್ಟೇಟ್ ಬೇಕು ಈ ಟೇಬಲ್ ಅಲ್ಲಿ. ನಾನೀಗ ಕೊಟ್ರೆ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ
ಬಂತು, ಸ್ಟೂಡೆಂಟ್ ಐ ಡಿ, ಪ್ರೈಮರಿ ಕೀ ಬಂತು, ನೇಮ್ ಬಂತು, ಏಜ್, ಜೆಂಡರ್, ಕೋರ್ಸ್, ಎನ್ರೋಲ್ಮೆಂಟ್, ಮೊಬೈಲ್ ನಂಬರ್, ಅಡ್ರೆಸ್, ಸಿಟಿ, ಸ್ಟೇಟ್ ನೋಡಿ ಎಲ್ಲ ಅದೇ ಕೊಟ್ಬಿಡ್ತು. ಈಗ ನನಗೆ ಈ ಸಿಂಟೆಕ್ಸ್ ಗೊತ್ತು ಏನ್ ಮಾಡ್ಬೇಕು ಅಂತ, ಆಯ್ತಾ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನ್ಸ್ಬೋದು ನಿಮ್ಗೆ, ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿ ಸಿಂಟೆಕ್ಸ್. ನಾನು ಇವಾಗ ಏನ್ ಮಾಡ್ತೀನಿ ನೋಡಿ, ಇದು ನಿಂಗೆ ಕಾಪಿ ಮಾಡ್ಕೊಳ್ತೀನಿ. ವೈ ದೀಸ್ ಡೇಟಾ ಟೈಪ್ಸ್ ಇದನ್ನ ಆಮೇಲೆ ನೋಡೋಣ, ಆಯ್ತಾ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಫಸ್ಟ್ ಕ್ರಿಯೇಟ್ ಮಾಡಿ. ಪ್ರೋ ವರ್ಷನ್ ಇನ್ನೊಂದು ಏನೋ ಕೊಟ್ಟಿದ್ದೆ, ಇಲ್ಲಿ ಏನಂತ ಕೊಟ್ಟಿದ್ದೆ, ಇದು ಆಟೋ ಇನ್ಕ್ರಿಮೆಂಟ್, ಇದು ಬೇಡ ಇದು. ಓಕೆ, ಇರ್ಲಿ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿಗೆ ಪೇಸ್ಟ್ ಮಾಡ್ತೀನಿ ನೋಡಿ. ಜಸ್ಟ್ ನಾನು ಪೇಸ್ಟ್ ಮಾಡಿದೆ, ಇಲ್ಲಿ ನನಗೆ ಯಾವುದೇ ಎರರ್ಸ್ ಇಲ್ಲ. ನಾನು ಇವಾಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸಿಕ್ಯೂಟ್ ಅಂತ ಕೊಡ್ತೀನಿ, ನೋಡೋಣ ಏನ್ ಬರುತ್ತೆ. ಸಿ ಎಕ್ಸಿಕ್ಯೂಟ್, ಡನ್. ಟೇಬಲ್ ಕ್ರಿಯೇಟ್ ಆಗೋಯ್ತು, ಆಯ್ತಾ. ನನಗೆ ಸ್ಟೂಡೆಂಟ್ ಟೇಬಲ್ಸ್ ಕ್ರಿಯೇಟ್ ಆಗುತ್ತೆ ಯಾವ ಡೇಟಾಬೇಸ್ ಅಲ್ಲಿ, ಈ ಸ್ಫೂರ್ತಿ ದಿನ ಅನ್ನೋ ಟೇಬಲ್ ಅಲ್ಲಿ, ಸಾರಿ ಡೇಟಾಬೇಸ್ ಅಲ್ಲಿ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಕೊಡ್ತೀನಿ. ರಿಫ್ರೆಶ್ ಕೊಟ್ಬಿಟ್ಟು ಈಗ ಇಲ್ಲಿ ಹೋಗ್ಬಿಟ್ಟು ಡೇಟಾಬೇಸ್ ಸ್ಫೂರ್ತಿ ದಿನ, ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಟೇಬಲ್ಸ್ ಇದೆ. ನನಗೆ ಇದು ಬಂದಿರಬೇಕು ಇಲ್ಲಿ ಇವಾಗ ನೋಡಿ, ಸ್ಟೂಡೆಂಟ್ಸ್ ಟೇಬಲ್, ಅದರಲ್ಲಿ ಕಾಲಮ್ಸ್ ನೋಡಿ, ಇಲ್ಲಿ ಎಲ್ಲ ನಾನು ಕ್ರಿಯೇಟ್ ಮಾಡಿದ್ರೆ ನೋಡಿ, ಎಲ್ಲ ನಾನು ಸ್ಪೆಸಿಫೈ ಮಾಡಿದ ನೋಡಿ, ನಲ್ ನಾಟ್ ನಲ್ ಎಲ್ಲ ಬಂದಿದೆ. ಓಕೆ, ಸೊ ಈ ರೀತಿ ನಾನು ಟೇಬಲ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಅದೇ ಕೇಳ್ತಿದೆ ಆಕ್ಚುಲಿ, ಅದು ಡೇಟಾ ಟೈಪ್ ಯಾಕೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಅಂತ. ಇಲ್ಲಿ ಹೋಗ್ಬಿಟ್ಟು ಈ ಡೇಟಾ ಟೈಪ್ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂತ, ಕನ್ಸ್ಟೆಂಟ್ ಯಾಕೆ ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ಒಂದು 30 ಸೆಕೆಂಡ್ಸ್ ಬ್ರೇಕ್ ತಗೋಣ. ನೆಕ್ಸ್ಟ್ ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೂಡೆಂಟ್ ಐ ಡಿ, ನೇಮ್, ಏಜ್, ಜೆಂಡರ್ ಇದೆಲ್ಲ ಬಂದು ಕಾಲಮ್ ನೇಮ್ಸ್. ನಾನು ಇಲ್ಲಿ ಕೊಟ್ಟಿದ್ದೀನಲ್ವಾ ಕಾಲಮ್ ನೇಮ್, ಕಾಲಮ್ 1 2 3 ಅಂತ ಬಂದು INT, ವ್ಯಾರ್, ಕ್ಯಾರ್, ಆಯ್ತಾ. ಇದೆಲ್ಲ ಒಂದು ಡೇಟಾ ಟೈಪ್. ಯಾತಕ್ಕೆ ಇದನ್ನು ಕೊಡಬೇಕು ಅಂತ ನಾನು ಹೇಳ್ತೀನಿ. ಸ್ಟೂಡೆಂಟ್ ಐ ಡಿ ಒಂದು ಇಂಟೀಜರ್, ಅಂದ್ರೆ 1 2 3 4 5 ಅಂತ. ಸಪೋಸ್ ನನಗೇನಾದ್ರೂ ಇದು ವಿತ್ ಟೆಕ್ಸ್ಟ್ ಬರಬೇಕು ಅಂದ್ರೆ ನಾ ಏನ್ ಮಾಡ್ತೀನಿ, ಅವಾಗ ವ್ಯಾರ್ ಕ್ಯಾರ್ ಅಥವಾ ಎನ್ ಕ್ಯಾರ್ ಅಥವಾ ಕ್ಯಾರ್ ಅಂತ ಕೊಡ್ತೀನಿ. ಏನಿದು ವ್ಯಾರ್ ಕ್ಯಾರ್ ಅಂದ್ರೆ, ವ್ಯಾರ್ ಕ್ಯಾರ್ ಅಂದ್ರೆ ವೇರಿಯಬಲ್ ಕ್ಯಾರೆಕ್ಟರ್ಸ್. ಎನ್ ಕ್ಯಾರ್ ಅಂದ್ರೆ ಅಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್, ಇಷ್ಟು ನಂಬರ್ಸ್ ಇರ್ಬೇಕು ಅಂತ. ವೇರಿಯಬಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಇದು ವೇರಿ ಆಗ್ತಾ ಇರ್ಬೋದು. ಈಗ ನಂಗೆ 50 ಇದೆ, ಅಕಸ್ಮಾತ್ ನೇಮ್ ದೊಡ್ಡದಾಯ್ತು ಅಂದ್ರೆ. ಓಕೆ, ಇಂಟೀಜರ್ ಬಂದು ನಂಬರ್ ಅಷ್ಟೇ ತಗೊಳುತ್ತೆ. ಅಂದ್ರೆ ಸ್ಟೂಡೆಂಟ್ ಐ ಡಿ ನನ್ನ ಪ್ರಕಾರ 1 2 3 4 5 ಅಂತಿದೆ, ಅದಕ್ಕೆ ಅದು INT ಅಂತ ಕೊಟ್ಟಿದೆ. ಇಲ್ಲ ನನಗೆ ಇದು ಸ್ಟೂಡೆಂಟ್ ಐ ಡಿ STD001 ಅಂತಿರ್ಬೇಕು ಅಂತಿದ್ರೆ ಇದನ್ನ ಚೇಂಜ್ ಮಾಡ್ಕೋಬಹುದು. ಈಗ ಹೆಂಗ್ ಚೇಂಜ್ ಮಾಡ್ಬೋದು ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಸುಮ್ಮನೆ ಇವಾಗ ಹಿಂಗ್ ಕೊಡಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನೇನ್ ಮಾಡ್ಬೇಕು, ಆಲ್ಟರ್ ಯೂಸ್ ಮಾಡ್ಬೇಕು. ಓಕೆ, ರೈಟ್. ಈಗ ನೋಡಿ, ಕಾಲಮ್ 1, ಕಾಲಮ್ 2, ಕಾಲಮ್ 3 ಎಲ್ಲದಕ್ಕೂ ನಾನು ಕಾಮಾ ಸಪ್ರೇಟರ್ಸ್ ಹಾಕಿರ್ತೀನಿ, ಅಂದ್ರೆ ಕಾಮಾ ಹಾಕಿರ್ತೀನಿ ಈ ತರ. ಬಟ್ ಲಾಸ್ಟ್ ಕಾಲಮ್ಗೆ ಕಾಮಾ ಹಾಕ್ಬಾರ್ದು. ಸೊ ಇಲ್ಲಿ ಸೆಮಿಕೋಲನ್ ಕೂಡ ಅವಶ್ಯಕತೆ ಇಲ್ಲ, ಬೇಕಿದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಕೊಡದೇ ಇದ್ರು ನಡೆಯುತ್ತೆ. ಈಗ ನೋಡಿ, ಈ ಟೇಬಲ್ ಕ್ರಿಯೇಟ್ ಆಗಿಬಿಟ್ಟಿದೆಯಲ್ವಾ, ನಾನು ಏನಾದ್ರೂ ಇದು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಎರರ್ ಬರುತ್ತೆ. ಯಾಕೆ ಅಂದ್ರೆ ಆಲ್ರೆಡಿ ನನಗೆ ಈ ಡೇಟಾಬೇಸ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಓಕೆನಾ. ಸೊ ಈ ತರ ನಾವು ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಸಾರಿ ಟೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕು. ಇನ್ನು ನಂಗೆ ಟೇಬಲ್ಸ್ ಬೇಕಾದ್ರೆ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ನನಗೆ ಏನಾದ್ರು ಅಕಸ್ಮಾತ್ ಇನ್ನೊಂದು ಟೇಬಲ್ ಬೇಕಂದ್ರೆ ಇಲ್ಲೋಗಿ ಕೊಟ್ಟರೆ ಸಾಕದೆ ಆಟೋಮೆಟಿಕ್ ಕೊಡುತ್ತೆ. ಓಕೆನಾ. ಸೊ ಈ ರೀತಿ ನಾವು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇದು ನಮಗೆ ಡೇಟಾಬೇಸ್ ಒಳಗೆ ಟೇಬಲ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಮತ್ತೆ ಇಲ್ಲಿ ನೀವು ನೋಡಬಹುದು, ಇದೆಲ್ಲ ಬಂದು ಡೇಟಾ ಟೈಪ್ ಮತ್ತೆ ಕನ್ಸ್ಟ್ರೆಂಟ್ಸ್ ಇದೆ. ಓಕೆ, ರೈಟ್. ಸೊ ಇಲ್ಲಿವರೆಗೂ ನಿಮ್ಗೆ ಹೆಂಗ್ ಅನಿಸ್ತು ಅದನ್ನ ತಿಳಿಸಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಏನೇನೆಲ್ಲ ನೀವು ಕಲಿಬಹುದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮತ್ತೆ ಕ್ವೆರೀಸ್ ಎಲ್ಲ ನಾನು ಹೆಂಗೆ ಎಕ್ಸಿಕ್ಯೂಟ್ ಮಾಡಬಹುದು, ಕ್ವೆರೀಸ್ ಅಕಸ್ಮಾತ್ ಕಾಂಪ್ಲೆಕ್ಸ್ ಕ್ವೆರೀಸ್ ಹೆಂಗೆ ನಾನು ತಗೊಂಡು ಎಕ್ಸಿಕ್ಯೂಟ್ ಮಾಡೋದು ಅದು ನಾನು ನಿಮ್ಗೆ ಹೇಳ್ತೀನಿ. 30 ಸೆಕೆಂಡ್ಸ್ ತಗೊಂಡು ಜಸ್ಟ್ ಬೇಗ ತಿಳಿಸಿ, ಆವಾಗ ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ.
When SQL is completely new to me, I need to work on good to know. Today I got some updates in SQL. ವರ್ಕ್ ಮಾಡಿ ಪ್ರವೀಣ್, ಈಸಿ ಇದೆ. SQL ತುಂಬಾನೇ ಈಸಿ ಇದೆ, ಆಯ್ತಾ? ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಇವಾಗ ಚಾಟ್ GPT ಇದೆ, ಅದರಿಂದ ನೀವು ತುಂಬಾ ಕಲಿಬೋದು ಆಕ್ಚುಲಿ, ಆಯ್ತಾ? ಗುಡ್. ಓಕೆ, ರೈಟ್, ಕಂಟಿನ್ಯೂ ಮಾಡೋಣ. ಓಕೆನಾ? ಈಗ ನಾನು ಮಿನಿಮೈಸ್ ಮಾಡ್ತೀನಿ. ಸೊ ಸ್ಟಾಪ್ ಮಾಡಿ ಮೆಸೇಜ್ ಮಾಡೋದು. ಈಗ ಟಾಪಿಕ್ ಹೋಗೋಣ. ರೈಟ್, ಸೊ ನನ್ಗೆ ಇವಾಗ ಟೇಬಲ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ನಾನು ಕಲ್ತ್ಕೊಂಡೆ. ಇನ್ನೂ ಡೀಟೇಲ್ಸ್ ಬೇಕಂದ್ರೆ ನೋಡಿ, ಅಕಸ್ಮಾತ್ ಆಗಿ ನಿಮ್ಗೆ ಏನೋ ಇದೆಲ್ಲ ಕಷ್ಟ, ಇದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದ್ರೆ ನೀವು ಏನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ಈ ಟೇಬಲ್ ಕೊಡ್ತು, ನಂಗೆ ಇದು ಅರ್ಥ ಆಗಿಲ್ಲ, ಇದು ಪೇಸ್ಟ್ ಮಾಡ್ಬಿಟ್ಟು ಜಸ್ಟ್ ಈ ತರ ಕೊಡಿ, ಆಯ್ತಾ? ಪ್ಲೀಸ್ ಎಕ್ಸ್ಪ್ಲೇನ್ ದಿ ಕಾಲಮ್ಸ್, data types and the constraints used in this table. ಆಯ್ತಾ? ನೀವು ಹಿಂಗ್ ಕೊಟ್ರೆ ಅದೇ ನೀಟಾಗಿ ನೋಡಿ, ಇವೆಲ್ಲ ಹಿಂಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಡೇಟಾ ಟೈಪ್ ಇಂಟ್, ಸ್ಟೋರ್ಸ್ ಯುನಿಕ್ ನಂಬರ್, ಆಯ್ತಾ? ಕೆನಾಟ್ ಬಿ ನಲ್ ನೋಡಿ. ಕನ್ಸ್ಟ್ರೇಂಟ್ ಬಂದು ಪ್ರೈಮರಿ ಕೀ. ನೆಕ್ಸ್ಟ್ ನೇಮ್, ಸ್ಟೋರ್ಸ್ ಸ್ಟೂಡೆಂಟ್ ನೇಮ್, ವ್ಯಾರ್ ಕ್ಯಾರ್, ಏನಂದ್ರೆ ಅವನಿಗೆ ವೇರಿಯಬಲ್ ಕ್ಯಾರೆಕ್ಟರ್ಸ್ ನೋಡಿ. ಇದ್ರಲ್ಲಿ ಬರೀ ಡೇಟಾ ಟೈಪ್ ಅಷ್ಟೇ ಕೊಟ್ಟಿದ್ದಾರೆ, ವಿತ್ ಎಕ್ಸ್ಪ್ಲನೇಷನ್ ಬೇಕು. ಇಲ್ಲ ಮತ್ತೆ ನಾನು ಏನ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಆಯ್ತಾ? ನನಗೆ ಡೇಟಾ ಟೈಪ್ಸ್ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ಅಂದ್ರೆ ನನಗೆ ಎಲ್ಲೆಲ್ಲಿ ಬೇಕೋ ಅದೆಲ್ಲ ನನ್ನ ಹತ್ರ ಮಾಡಿಫೈ ಮಾಡಿಕೊಂಡು ಎಕ್ಸ್ಪ್ಲನೇಷನ್. ಓಕೆ, ನೋಡಿ ಈಗ ಅದೇನ್ ಮಾಡುತ್ತೆ, ಇಲ್ಲಿ ನೋಡಿ, ಇಲ್ಲಿ ಡೇಟಾ ಟೈಪ್ ನೋಡಿ, ಇಲ್ಲಿ ಸ್ಟೋರ್ಸ್ ಹೋಲ್ ನಂಬರ್ಸ್, ಇಲ್ಲಿ ಹೋಗ್ತೀನಿ ನೋಡಿ, ವೇರಿಯಬಲ್ಸ್, ವೇರಿಯಬಲ್ ಲೆಂತ್ ಸ್ಟ್ರಿಂಗ್, ಮ್ಯಾಕ್ಸಿಮಮ್ 50 ಕ್ಯಾರೆಕ್ಟರ್, ಸ್ಟೋರ್ಸ್ ಓನ್ಲಿ ಆಕ್ಚುಯಲ್ ಲೆಂತ್ ಯೂಸ್ಡ್. ಸೊ ಆ ರೀತಿ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ತರ ಚೆಕ್ ಮಾಡೋದು. ಇಲ್ಲಿ ಓಕೆನಾ? ಸೊ ನಿಮಗೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರೆ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ, ನೀವು ಈ ತರ ಕಲಿತಾ ಹೋಗ್ಬೋದು. ಓಕೆ, ಫೈನ್. ಈಗ ನಾನು ಟೇಬಲ್ ಅನ್ನ ಕ್ರಿಯೇಟ್ ಮಾಡಿದೆ, ಇದಕ್ಕೆ ಡೇಟಾನ ಇನ್ಸರ್ಟ್ ಮಾಡಬೇಕು. ಡೇಟಾ ಇನ್ಸರ್ಟ್ ಮಾಡೋದು ಜಸ್ಟ್ ಕಾಪಿ ಪೇಸ್ಟ್ ಮಾಡೋದಂಗಲ್ಲ, ಆಯ್ತಾ? ನಾನು ಇವಾಗ ಏನ್ ಮಾಡ್ತೀನಿ, ಒಂದಷ್ಟು ಡೇಟಾನ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಹೋಗ್ತೀನಿ ನೋಡಿ, ನಾನು ಇವಾಗ DML ಅಂತಿದೆ, ಇನ್ಸರ್ಟ್ ಅಪ್ಡೇಟ್ ಡಿಲೀಟ್. ಓಕೆನಾ? ನಾನು ಇವಾಗ ಫಸ್ಟ್ ಏನ್ ಮಾಡ್ತೀನಿ, ಡೇಟಾನ ಇನ್ಸರ್ಟ್ ಮಾಡೋದು. ಏನ್ ಮಾಡ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇನ್ಸರ್ಟ್ ಸಿಂಟೆಕ್ಸ್ ತುಂಬಾ ಈಸಿ. ಏನಪ್ಪಾ ಅಂತಂದ್ರೆ ಇನ್ಸರ್ಟ್ ಇಂಟು ವ್ಯಾಲ್ಯೂಸ್, ಆಯ್ತಾ? ಇಲ್ಲಿ ನನಗೆ ಕಾಲಮ್ 1, ಕಾಲಮ್ 2, ಕಾಲಮ್ 3 ಈ ತರ ಹೋಗ್ತಾ ಇರುತ್ತೆ. ಇನ್ಸರ್ಟ್ ಇಂಟು ಟೇಬಲ್, ಟೇಬಲ್ ನೇಮ್, ಇನ್ಸರ್ಟ್ ಇಂಟು ಟೇಬಲ್ ನೇಮ್ ವ್ಯಾಲ್ಯೂಸ್. ಸೊ ಈ ತರ ಇನ್ಸರ್ಟ್ ಮಾಡ್ತೀನಿ. ಇದು ನಾನು ಯಾವಾಗ ಹಿಂಗ್ ಕೊಡ್ತೀನಿ ಅಂದ್ರೆ ಎಲ್ಲಾ ಕಾಲಮ್ಗೂ ನಾನು ಡೇಟಾ ಇನ್ಸರ್ಟ್ ಮಾಡ್ತೀನಿ. ಸಪೋಸ್ ಇವಾಗ ಇಲ್ಲಿ ಒಂದಷ್ಟು ಕಾಲಮ್ಸ್ ಇದಾವೆ, ಆಯ್ತಾ? ಇದ್ರ ಕೆಲವೊಂದಕ್ಕೆಲ್ಲ ನಾನು ಡೇಟಾ ಹಾಕದೇ ಬೇಕಾಗಿಲ್ಲ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ನಾನು ನೋಡಿ ಇನ್ಸರ್ಟ್ ಇಂಟು ಟೇಬಲ್ ಕಾಲಮ್ 1, ಕಾಲಮ್ 3, ಆಯ್ತಾ? ಇಲ್ಲಿ ಹೋಗಿ ನಾನು ವ್ಯಾಲ್ಯೂಸ್ ಈ ತರ ಕೊಡ್ತೀನಿ. ಇದು ಯಾವಾಗ ಅಂದ್ರೆ ನೋಡಿ, ಕಾಲಮ್ 2 ಬೇಕಾಗಿಲ್ಲ, ಸೊ ಹಂಗೆ ಕೊಡ್ಬೋದು. ಸೊ ಈ ರೀತಿ ನಾನು ಕೊಡ್ಬೋದು. ಇದನ್ನ ಈಗ ವರ್ಕ್ ಮಾಡೋಣ, ಆಯ್ತಾ? ನಾನೇನ್ ಮಾಡ್ತೀನಿ, ಫಸ್ಟ್ ಸಿಂಗಲ್ ರೆಕಾರ್ಡ್ ಇನ್ಸರ್ಟ್ ಮಾಡೋದು ನೋಡೋಣ. ಓಕೆನಾ? ಫಾರ್ ಮೈ ಸ್ಟೂಡೆಂಟ್ ಟೇಬಲ್ need to insert all the records. Sorry,
all the columns. Give me one insert ಇಲ್ಲಿ ಕೊಡೋಣ to insert one record for all the columns. Okay. For my student table, need to insert one record. Okay. Give me the insert query. ಓಕೆ, ಈಗ ನನಗೆ ಒಂದೇ ಒಂದು ರೆಕಾರ್ಡ್ ಅಷ್ಟೇ ಇನ್ಸರ್ಟ್ ಮಾಡಬೇಕು. ಓಕೆನಾ, ನೋಡಿ ಇಲ್ಲಿ ಏನ್ ಮಾಡ್ತೀವಿ ಇವಾಗ, ನನಗೆ ಇಲ್ಲಿ ಒಂದು ಕ್ವೆರಿ ಕೊಡ್ತು. ನಾನು ಇದನ್ನ ಕಾಪಿ ಮಾಡ್ಕೋತೀನಿ, ಕಾಪಿ ಮಾಡ್ಬಿಟ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕಾಪಿ ನಾನು ಹೋಗ್ಬಿಟ್ಟು SQL ಇಲ್ಲಿ ಓಕೆನಾ, ಈಗೆಲ್ಲ ಕೊಟ್ಟಿದ್ದನ್ನೇ ನಾವು ಯೂಸ್ ಮಾಡ್ಬೇಕು ಅಂತಿಲ್ಲ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇನ್ಸರ್ಟ್ ಇಂಟು ಸ್ಟೂಡೆಂಟ್ಸ್, ಇದು ಸ್ಟೂಡೆಂಟ್ ಟೇಬಲ್. ಓಕೆ, ಇನ್ಸರ್ಟ್ ಇಂಟು ಸ್ಟೂಡೆಂಟ್ಸ್ ನನಗೆ ಇದು ಬೇಕಾಗಿಲ್ಲ ಆಕ್ಚುಲಿ ಈಗ ಸದ್ಯಕ್ಕೆ, ಇದು ಬೇಡ ನನಗೆ. ಯಾತಕ್ಕೆ ಬೇಡ ಅಂತ ನಾನು ಹೇಳ್ತೀನಿ ಆಮೇಲೆ. ನೋಡಿ, ವ್ಯಾಲ್ಯೂಸ್ ಇಲ್ಲಿ ನಾ ಏನ್ ಮಾಡ್ತಾ ಇದ್ದೀನಿ, ಎಲ್ಲಾ ಕಾಲಮ್ನು ಆಯ್ತಾ, ನಾನು ನಿಮ್ಗೆ ಹೇಳ್ದೆ ಇಲ್ಲಿ ಎಲ್ಲಾ ಕಾಲಮ್ಗೂ ನಾನು ಏನಾದ್ರೂ ಅಕಸ್ಮಾತ್ ಆಗಿ ಒಂದು ಕಾಲಮ್ ಅನ್ನ ಬಿಡದಂಗೆ ವ್ಯಾಲ್ಯೂಸ್ ಅನ್ನ ನಾನು ಇನ್ಸರ್ಟ್ ಮಾಡ್ತೀನಿ ಅಂದ್ರೆ ಇನ್ಸರ್ಟ್ ಇಂಟು ಟೇಬಲ್ ನೇಮ್ ವ್ಯಾಲ್ಯೂಸ್ ಡೈರೆಕ್ಟ್ ಹಿಂಗ್ ಕೊಡ್ಬೋದು. ಓಕೆ ರೈಟ್, ಈಗ ನಾನೇನ್ ಮಾಡಿದೆ ಇಲ್ಲಿ ಇನ್ಸರ್ಟ್ ಇಂಟು ಸ್ಟೂಡೆಂಟ್ಸ್ ಒನ್ ಬಂದು ಇದು ಸ್ಟೂಡೆಂಟ್ ಐಡಿ. ನೆಕ್ಸ್ಟ್ ರಾಹುಲ್ ಶರ್ಮಾ ನೇಮ್, ಇದು ಅದೇ ಕೊಟ್ಟಿದೆ. ಸೊ ಬೇರೆ ಚೇಂಜ್ ಮಾಡ್ಕೊಂಡು ಮಾಡೋಣ. 22 ಮೇಲ್ ಡೇಟಾ ಅನಾಲಿಟಿಕ್ಸ್ ಇವೆಲ್ಲ ಏನೋ ಒಂದಷ್ಟು ಡೇಟಾ ಕೊಟ್ಟಿದೆ. ಕೆಲವೊಂದೆಲ್ಲ ಸಿಂಗಲ್ ಕೋಟ್ಸ್ ಅಲ್ಲಿ ಇದೆ, ಕೆಲವೊಂದೆಲ್ಲ ಹೆಂಗೆ ಡೈರೆಕ್ಟ್ ನಂಬರ್ಸ್ ಅಲ್ಲಿ ಇದೆ. ಏನಪ್ಪ ಅದು ಅಂತ ಚೆಕ್ ಮಾಡ್ತೀನಿ. ಇಲ್ಲಿ ಹೋದ್ರೆ ನನಗೆ ಏನ್ ಡೇಟಾ ಟೈಪ್ ಇದೆಯಲ್ಲ, ಆ ಡೇಟಾ ಟೈಪ್ ಮೇಲೆ ನಾನು ಇಲ್ಲಿ ಇದನ್ನ ಕೊಡಬೇಕು. ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವ್ ನೋಡಿ, ಇಲ್ಲಿ ಸ್ಟೂಡೆಂಟ್ ID ನಂಬರ್, ನನಗಿದೆ ನಂಬರ್ ವ್ಯಾರ್ ಕ್ಯಾರ್ ಅಂದ್ರೆ ಸ್ಟ್ರಿಂಗ್ ಅಂದ್ರೆ ಟೆಕ್ಸ್ಟ್. ಸೊ ಎಲ್ಲೆಲ್ಲ ನನಗೆ ಈ ಟೆಕ್ಸ್ಟ್ ಅಥವಾ ಡೇಟ್ ಇರುತ್ತೆ ಅಲ್ಲಿ ನಾನು ಸಿಂಗಲ್ ಕೋಟ್ ಅಲ್ಲಿ ಕೊಡಬೇಕು. ಆಮೇಲೆ ಡೇಟ್ ಇದೆಯಲ್ಲ, ಇದೇನೋ 21/3/2026 ಅಂತ ಕೊಟ್ಟಿದೆ. ಏನದು ಎನ್ರೋಲ್ಮೆಂಟ್ ಡೇಟ್. ಯೂಶಲಿ ಈ ಡೇಟ್ ಅನ್ನ ಈ ರೀತಿ ಕೊಡ್ಬೇಡಿ, 21 ಮಾರ್ಚ್ ಅಥವಾ ಮಾರ್ಚ್ ಈ ತರ 2026 ಹಿಂಗ್ ಕೊಡಿ. ಯಾವತ್ತು ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಇವಾಗ ಕೆಲವು ಟೈಮ್ ನನಗೆ DDMMYY MMDDYY ಕನ್ಫ್ಯೂಷನ್ ಆಗುತ್ತೆ. ನಾ ಹಿಂಗ್ ಕೊಟ್ಬಿಟ್ರೆ ನನಗೆ ತಲೆನೋವೇ ಇರಲ್ಲ. ಈಗ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಒಂದ್ ರೋ ಸ್ಟೋರ್ ಆಗ್ಬಿಡುತ್ತೆ, ಒಂದ್ ರೋ ಎಫೆಕ್ಟೆಡ್ ಅಂತ. ಆಯ್ತಾ? ಸೊ ಇವಾಗ ಇಲ್ಲೋಗ್ಬಿಟ್ಟು ನಾನು ಡೇಟಾ ಎಂಟ್ರಿ ಮಾಡ್ತೀನಿ. ಈ ಕ್ವೆರಿ ನೀವು ತಲೆ ಕೆಡಿಸ್ಕೊಬೇಡಿ, ಇದನ್ನ ನಾನು ಆಮೇಲೆ ಮಾಡ್ತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಟೇಬಲ್ ಅಲ್ಲಿ ಚೆಕ್ ಮಾಡ್ತೀನಿ ಸ್ಟೋರ್ ಆಗಿದೆ ಇಲ್ಲ ಅಂತ. ನೋಡಿ, ಎಲ್ಲಾ ಡೇಟಾ ನನ್ನ ಟೇಬಲ್ ಅಲ್ಲಿ ಸ್ಟೋರ್ ಆಗಿದೆ. ಓಕೆನಾ, ಈ ಕ್ವೆರಿ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ನಾನು ನೆಕ್ಸ್ಟ್ ಇದಾದ್ಮೇಲೆ DML ಆದ್ಮೇಲೆ DQL ನಾನು ಹೇಳ್ತೀನಲ್ಲ, ಅವಾಗ ಇದನ್ನ ಹೇಳ್ತೀನಿ. ಓಕೆನಾ, ನನಗೆ ಇವಾಗ ಒಂದು ರೆಕಾರ್ಡ್ ಇನ್ಸರ್ಟ್ ಆಯ್ತು. ನನಗೆ ಏನ್ ಬೇಕಂದ್ರೆ ಮಲ್ಟಿ ರೆಕಾರ್ಡ್ಸ್, ಅಂದ್ರೆ ಒಂದೇ ಸರಿ ಒಂದು 5 ರಿಂದ 6 ರೆಕಾರ್ಡ್ಸ್ ನಾನು ಇನ್ಸರ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೋತೀನಿ, ಇದನ್ನೇ ಕಾಪಿ ಮಾಡ್ಕೊಂಡು, ಯಾಕಂದ್ರೆ ಇದೇ ಫಾರ್ಮ್ಯಾಟ್ ಅಲ್ಲಿ ನನಗೆ ರೆಕಾರ್ಡ್ ಬೇಕು. ಇಲ್ಲಾಂದ್ರೆ ಏನ್ ಮಾಡೋದು ಗೊತ್ತಾ, ಇಲ್ಲಿ ಮತ್ತೆ ಅದೆಲ್ಲ ಹೋಗ್ಬಿಡುತ್ತೆ, ಎಲ್ಲ ಒಳ್ಳೆ ಕಾಲಮ್ಸ್ ಕೊಡ್ತಲ್ಲ ಆತರ. ಇಲ್ಲಿ ಹೋಗ್ಬಿಟ್ಟು ChatGPT ಅಲ್ಲಿ ಇದನ್ನೇ ಪೇಸ್ಟ್ ಮಾಡ್ತೀನಿ. ರೈಟ್, ಯಾಕಂದ್ರೆ ಅವ್ರ ಡೇಟ್ ಇದೇ ಫಾರ್ಮ್ಯಾಟ್ ಅಲ್ಲಿ ಕೊಡ್ಲಿ. ಓಕೆನಾ, ಕನ್ಸಿಡರ್ ದಿ above query and give me 5 records inserted in students table. ಆಯ್ತಾ? ನಾನು ಇವಾಗ ಏನ್ ಮಾಡ್ತೀನಿ, 5 ರೆಕಾರ್ಡ್ಸ್ ಇನ್ಸರ್ಟ್ ಮಾಡ್ಬೇಕು ಒಂದೇ ಸರಿ, ಒಂದ್ ರೆಕಾರ್ಡ್ ಅಲ್ಲ. ಈಗ ಕೊಟ್ರೆ ನೋಡೋಣ ಅದೇನ್ ಕೊಡುತ್ತೆ ಅಂತ. ಈ ನಿಮ್ಗೆ ರೆಕಾರ್ಡ್ಸ್ ಇನ್ಸರ್ಟ್ ಮಾಡ್ಬೇಕಂದ್ರೆ ಬಲ್ಕ್ ಅಲ್ಲಿ ನೋಡಿ, ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಇದೆಲ್ಲ ಇದು ಕಮ ಮತ್ತೆ ಕಮ. ಸೊ ಈ ತರ ನಾನು ಕೊಡ್ಬೇಕು. ಸೊ ಇಲ್ಲಿ ನೋಡಿ ಏನ್ ಕೊಡುತ್ತೆ ಅಂತ ನೋಡಿ. ರೈಟ್, ಅದೇ ಕೊಡುತ್ತಲ್ಲ ನೋಡಿ.
right? Date format may fail in some SQL systems. Okay, recommend. Okay, ಏನು ಕೊಟ್ಟಿದೆ ಅದೇ ಕೊಡೋಣ. ಆಕ್ಚುಲಿ ಹಿಂಗೆ ಕೊಡಬೇಕು, ಕೊಟ್ರೆ ನಮಗೆ ಸುಲಭ ಆಕ್ಚುಲಿ. ಬಟ್ ಕೊಟ್ಟಿದೆ ಜಸ್ಟ್ ಹಂಗೆ ಕೊಟ್ಟರೆ ಏನು ತೊಂದರೆ ಇಲ್ಲ. ಇದನ್ನ ಕಾಪಿ ಮಾಡ್ಕೋತೀನಿ. ಓಕೆ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಪೇಸ್ಟ್ ಮಾಡ್ತೀನಿ. ಓಕೆನಾ, ಇಮೇಜ್ ಮಾಡ್ಕೊಳ್ಳೋಣ. ಓಕೆ, ಸಿ ಇನ್ಸರ್ಟ್ ಇಂಟು ಸ್ಟೂಡೆಂಟ್ಸ್. ನೋಡಿ 2 3 4 5 6 ಇಲ್ಲಿ ಏನಾದ್ರೂ ಅಕಸ್ಮಾತ್ ನಾನು ರಿಪೀಟೆಡ್ ನಂಬರ್ಸ್ ಕೊಡ್ತಂದ್ರೆ ವರ್ಕ್ ಆಗಲ್ಲ. ಓಕೆ, ಇಲ್ಲೆಲ್ಲ ಇಯರ್ ಎಲ್ಲ ನೋಡಿ, ಎಲ್ಲ ಇದೆ ಇಲ್ಲಿ. ನಾನು ಇವಾಗ ಇದನ್ನ ತಗೊಂಡು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಎಕ್ಸಿಕ್ಯೂಟ್ ನೋಡಿ 5 ರೆಕಾರ್ಡ್ಸ್ ಬಂತು. ಈಗ ನಾನು ಇಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಂತ ಕೊಡ್ತೀನಿ. ನೋಡಿ, ನೋಡಿದ್ರೆ ನನಗೆ ಅಷ್ಟು ಡೇಟಾ ಬಂದ್ಬಿಡ್ತೀನಿ. ಓಕೆ, ಸೊ ಈ ರೀತಿ ನಾನು ಇನ್ಸರ್ಟ್ ಮಾಡ್ಬೋದು. ಈಗ ನಾವೇನ್ ಮಾಡೋಣ ಅಂದ್ರೆ ಕೆಲವೊಂದು ಬ್ಲಾಂಕ್ ಕಾಲಮ್ಸ್ ಅನ್ನ ಕೊಡೋಣ. ಯಾವ್ದು ಬ್ಲಾಂಕ್ಸ್ ಕೊಡೋಣ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದು ನಾಟ್ ನಲ್ ಮತ್ತೆ ನಲ್ ಅಂತಿದೆ ಅದನ್ನ ಚೆಕ್ ಮಾಡೋಣ. ಓಕೆನಾ, ಇಲ್ಲಿ ಚೆಕ್ ಮಾಡೋಣ. ನಲ್, ಓಕೆ, ಜೆಂಡರ್ ನಲ್ಲಿ ಇರ್ಬೋದು, ಕೋರ್ಸ್ ನಲ್ಲಿ ಇರ್ಬೋದು, ಎನ್ರೋಲ್ಮೆಂಟ್ ಡೇಟ್, ಮೊಬೈಲ್ ನಂಬರ್ ಇಲ್ಲ, ಅಡ್ರೆಸ್. ಓಕೆ, ನಾನೇನ್ ಮಾಡ್ತೀನಿ, ನೇಮ್, ಏಜ್ ನಲ್, ನನಗೆ ಏಜ್ ಕಾಲಮ್ ಬೇಡ. ನೆಕ್ಸ್ಟ್ ಅಡ್ರೆಸ್ ಕಾಲಮ್ ಬೇಡ. ಓಕೆ, ಮತ್ತೆ ಸ್ಟೇಟ್ ಕಾಲಮ್ ಬೇಡ. ಏಜ್, ಅಡ್ರೆಸ್, ಸ್ಟೇಟ್ ನನಗೆ ಬ್ಲಾಂಕ್ ಬೇಕು. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು I want to insert records, but I need to leave age, address, state blank. Please give me a single record to insert. ನಾನು ಇವಾಗ ಮಾಡ್ತಾ ಇರೋದು ಸಿಂಗಲ್ ರೆಕಾರ್ಡ್. ಈಗ ನಾನು ರನ್ ಮಾಡ್ತೀನಿ. ನನಗೆ ಇವಾಗ ಇನ್ಸರ್ಟ್ ಮಾಡಬೇಕು. ನೋಡಿ, ಇಲ್ಲಿ ನಾನು ಏನ್ ಮಾಡಬೇಕು, ನನಗೆ ಇಲ್ಲಿ ಏಜ್ ಮತ್ತೆ ಸ್ಟೇಟ್ ಮತ್ತೆ ಅಡ್ರೆಸ್, ಇಲ್ಲಿ ಇದೇನ್ ಮಾಡ್ತೀನಿ ನೋಡಿ, ನಲ್ ಅಂತ ಕೊಡ್ತೀನಿ. ಓಕೆನಾ, ಇದು ಒನ್ ವೇ. ಹಿಂಗ್ ಮಾಡ್ಬೇಕಾದ್ರೂ ನಾನು ಇಲ್ಲಿ ಡೈರೆಕ್ಟ್ ಆಗಿ ಇದನ್ನ ಕೊಡೋ ಅವಶ್ಯಕತೆ ಇಲ್ಲ, ಈ ಕಾಲಮ್ಸ್. ಬಟ್ ಇಲ್ಲಿ ನೋಡಿ, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಯ್ತಾ, ಇಲ್ಲಿ ಏನ್ ಮಾಡ್ತೀನಿ, ನನಗೆ ಇಲ್ಲಿರುವಂತ ಕಾಲಮ್ಸ್ ಇದು ತೆಗೆದ್ಬಿಡ್ತೀನಿ ಇದನ್ನ. ಓಕೆ, ಅಡ್ರೆಸ್ ತೆಗೆದ್ಬಿಡ್ತೀನಿ, ಮತ್ತೆ ಸ್ಟೇಟ್ ತೆಗೆದ್ಬಿಡ್ತೀನಿ. ಈ ಕಾಮ ತೆಗಿಬೇಕು ಲಾಸ್ಟ್. ಓಕೆನಾ, ಇಲ್ಲಡೆ ಅವಾಗ ನಾನು ಇದನ್ನ ಹಾಕ್ಬಾರ್ದು, ಇಲ್ಲಿ ತೋರಿಸ್ಬಾರ್ದು, ಇದನ್ನು ತಗೋಬಾರ್ದು, ಇದನ್ನು ತಗೋಬಾರ್ದು. ಈ ರೀತಿ ಕೊಡೋದು. ಹೆಂಗಾಯ್ತು ಈಗ ನೋಡಿ, ಸ್ಟೂಡೆಂಟ್ ಐ ಡಿ ಇಲ್ಲಿದೆ, ಮತ್ತೆ ನೇಮ್, ಮತ್ತೆ ಜೆಂಡರ್, ಮತ್ತೆ ಕೋರ್ಸ್, ಮತ್ತೆ ಎನ್ರೋಲ್ಮೆಂಟ್ ಡೇಟ್ ಏನಿದೆ ಅದು, ಮೊಬೈಲ್ ನಂಬರ್, ಮತ್ತೆ ಸಿಟ್. ಸೊ ಅವಾಗ್ಲೇ ಅದು ಕೊಟ್ಟಿದ್ದು ಏನ್ ಕೊಡ್ತಿಲ್ಲ, ಇಲ್ಲಿ ನನಗೆ ನಲ್ 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 ಅಂತ ಕೊಡ್ತು. ಇದು ಒನ್ ವೇ. ಬಟ್ ಅದೇನ್ ಮಾಡ್ತಿದೆ ಅಂದ್ರೆ ಎಲ್ಲಾ ಕಾಲಮ್ಸ್ ಕೊಡ್ತಿದೆ. ನನಗೆ ಕೆಲವೊಂದು ಬೇಡ ಅಂತ ನೋಡಿ, ಈ ತರ ನಾನು ಕೊಡ್ಬೋದು. ಈಗ ನಾನು ಏನಾದ್ರು ಅಕಸ್ಮಾತ್ ಸೆಲೆಕ್ಟ್ ಮಾಡ್ಬಿಟ್ಟು ಜಸ್ಟ್ ಅಬ್ಸರ್ವ್ ಮಾಡಿ ಎಕ್ಸಿಕ್ಯೂಟ್ ಅಂತ ಕೊಡ್ತೀನಿ. ಎಕ್ಸಿಕ್ಯೂಟ್ ಅಂತ ಕೊಟ್ರೆ ನಮಗೆ ಒಂದು ರೆಕಾರ್ಡ್ ಎಕ್ಸಿಕ್ಯೂಟ್ ಆಗಿರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಎಕ್ಸಿಕ್ಯೂಟ್, ನೋಡಿ ನಲ್ ನಲ್ ಮತ್ತೆ ಇದನ್ನ. ಸೊ ನಾನು ಇನ್ಸರ್ಟ್ ಮಾಡ್ಬೇಕಾದ್ರೆ ಎರಡು ರೀತಿ ಇನ್ಸರ್ಟ್ ಮಾಡ್ಬೋದು. ಒಂದು, ನನಗೆ ಎಲ್ಲಾ ಕಾಲಮ್ಸ್ ಅಲ್ಲಿ ಇರೋ ವ್ಯಾಲ್ಯೂಸ್ ನ ಸ್ಪೆಸಿಫೈ ಮಾಡ್ತೀನಿ, ಅವಾಗ ಇನ್ಸರ್ಟ್ ಇಂಟು ಟೇಬಲ್ ನ ವ್ಯಾಲ್ಯೂಸ್ ಅಂತ ಕೊಡ್ತೀನಿ.
ಇಲ್ಲ ನನಗೆ ಸ್ಪೆಸಿಫಿಕ್ ಕಾಲಮ್ಸ್ ಅಷ್ಟೇ ಬೇಕು ಅಂದ್ರೆ ನಾನು ಏನ್ ಮಾಡ್ಬೋದು, ಕಾಲಮ್ 1, ಕಾಲಮ್ 2, ಕಾಲಮ್ 3 ಕಾಲಮ್ಸ್ ಸ್ಪೆಸಿಫೈ ಮಾಡ್ಬಿಟ್ಟು ಅದಕ್ಕೆ ವ್ಯಾಲ್ಯೂಸ್ ಅನ್ನ ಕೊಡಬೇಕು. ಸೊ ಈ ರೀತಿ ನಾನು ಇನ್ಸರ್ಟ್ ಅನ್ನ ಮಾಡ್ತೀನಿ. ಸಪೋಸ್ ಮಲ್ಟಿಪಲ್ ವ್ಯಾಲ್ಯೂಸ್ ನನ್ ಬೇಕು, ಸೊ ಅವಾಗ ಏನ್ ಮಾಡ್ತೀನಿ, ಇಲ್ಲೋಗ್ಬಿಟ್ಟು ಇದನ್ನ ತಗೋಣ. ಆಯ್ತಾ, ಇದನ್ನ ತಗೊಂಡು ಇದೇ ಫಾರ್ಮ್ಯಾಟ್ ಕೊಡೋಣ ಅದಕ್ಕೆ. ಓಕೆ, ಸೊ ಇಲ್ಲಿ ಹೋಗ್ತೀನಿ ಚಾಟ್ ಜಿಪಿಟಿಗೆ, ಕನ್ಸಿಡರ್ ದಿ ಫಾಲೋಯಿಂಗ್ ಫಾರ್ಮ್ಯಾಟ್, I need to enter 5 records ಅನ್ಕೊಡೋಣ, 5 records. Don't change the syntax. ಇದನ್ನ ಕೊಟ್ಕೊಡೋಣ, ಸುಮ್ಮನೆ ತಲೆನೋವೇ ಬೇಡ. ಸೊ ನಾವು ಸ್ಪೆಸಿಫಿಕ್ ಆಗಿ ಕೊಟ್ರೆ ನನಗೆ ಇದೇ ಸಿಂಟೆಕ್ಸ್ ಅಲ್ಲಿ ಕೊಡುತ್ತೆ. ಈಗ ನಾನು ಇದನ್ನು ಕೊಡ್ತೀನಿ, ನೋಡೋಣ ಏನ್ ಕೊಡುತ್ತವೆ. ಓಕೆ, ರೈಟ್. ಬೇಡ, ಹಿಂಗಿದು ನಾನು ಕ್ವೈರಿ ತಪ್ಪು ಕೊಟ್ಟೆ. ಆಕ್ಚುಲಿ ಇದು ಪ್ರಾಂಪ್ಟ್. Consider the following format. I need to enter 5 records. Syntax ಬೇಡ. ಅದೇನ್ ಮಾಡ್ತು, 5 ಸರಿ ಕೊಟ್ಬಿಟ್ಟಿದೆ ಅದು, ಹಂಗ್ ಬೇಡ, ನಾನು ಕಾಮ ಕೊಟ್ಬಿಟ್ಟೆ ಮಾಡ್ಬೋದು ಆಕ್ಚುಲಿ. ಈಗ ಬಂತು. ಆಯ್ತಾ, ಈಗ ಎಲ್ಲೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ಈ ತರ ಪೇಸ್ಟ್ ಓಕೆನಾ. ಇದನ್ನ ಸ್ಟೂಡೆಂಟ್ ಐ ಡಿ, ನೇಮ್, ಜೆಂಡರ್ ಇಷ್ಟು ಮಾತ್ರ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಅಂತ ಮಾಡಿದ್ರೆ ಓಕೆ, ಇಲ್ಲಿ ನೋ ಪ್ರಾಬ್ಲಮ್. ಏನಿದೆ ನೋಡೋಣ ನಿಮಿಷ. ಓಕೆ ಫೈನ್. 7 ಅನ್ನೋದು ರಿಪೀಟ್ ಆಗಿದೆ. ಓಕೆ, ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆ ಇರುತ್ತೆ. ನೋಡೋಣ ನಿಮಿಷ. ಸೆಲೆಕ್ಟ್ ಎಕ್ಸಿಕ್ಯೂಟ್ 7 ಅಂತ ಆಲ್ರೆಡಿ ಇತ್ತು ಅಂದ್ರೆ ನೋಡಿ 7 ಇದೆ. ಆಯ್ತಾ, ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಪ್ರೈಮರಿ ಕೀಯಲ್ಲಿ ಯುನೀಕ್ ರೆಕಾರ್ಡ್ಸ್ ಇರಬೇಕು. ಇಲ್ಲಿ 7 ಬಂದ್ಬಿಟ್ಟಿದೆ ಇಲ್ಲಿ. ಸೊ ಅದು 2 ಸತಿ ರಿಪೀಟ್ ಆಗ್ತಿದೆ. ಸೊ ನಾ ಏನ್ ಮಾಡ್ತೀನಿ, ಇದನ್ನ 12 ಅಂತ ಮಾಡ್ಬಿಡ್ತೀನಿ. ಓಕೆನಾ, ಅದು ಯುನೀಕ್ ಇರಬೇಕು ಅಂತ ಅಷ್ಟೇ, ಏನಿಲ್ಲ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಅಂದ್ಬಿಟ್ರೆ ನೋಡಿ 5 ರೆಕಾರ್ಡ್ಸ್. ಈಗ ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಅಂದ್ಬಿಟ್ರೆ ನೋಡಿ ಎಲ್ಲ ರೆಕಾರ್ಡ್ಸ್ ನೋಡಿ ಎಲ್ಲ ನೋಡಿ. ಸೊ ಈ ರೀತಿ ನಾನು ಈ ಇನ್ಸರ್ಟ್ ಕಮಾಂಡ್ ಅನ್ನ ಯೂಸ್ ಮಾಡ್ಬೋದು. ಸಿಂಪಲ್ ಇನ್ಸರ್ಟ್ ಇಂಟು ಟೇಬಲ್ ನೇಮ್ ವ್ಯಾಲ್ಯೂಸ್, ನಂಗೆ ಎಷ್ಟು ಕಾಲಮ್ ಇರುತ್ತೋ ಅಷ್ಟು ಕಾಲಮ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ ಅನ್ನ ಇಲ್ಲಿ ಕೊಟ್ರೆ ಆಯ್ತು. ಓಕೆ, ಇನ್ಸರ್ಟ್ ನನಗೆ ಟೇಬಲ್ ಇದೆ, ಆ ಟೇಬಲ್ಗೆ ನಾನು ಡೇಟಾ ಇನ್ಸರ್ಟ್ ಮಾಡಬೇಕು ಅಂದ್ರೆ ಈ ರೀತಿ ಮಾಡಬೇಕು. ಓಕೆನಾ, ರೈಟ್. ಸೊ ಈ ಟಾಪಿಕ್ ಅರ್ಥ ಆಗಿದ್ರೆ ಹೆಂಗ್ ಅನಿಸ್ತು ಅಂತ ತಿಳಿಸಿ. ಅದಾದ್ಮೇಲೆ ನಿಮ್ಗೆ ಅಪ್ಡೇಟ್ ಮತ್ತೆ ಡಿಲೀಟ್ ಇದೆರಡು ತುಂಬಾ ಈಸಿ, ಅದನ್ನ ಮಾಡಿ. ಜಸ್ಟ್ ಒಂದು 30 ಸೆಕೆಂಡ್ಸ್ ತಗೊಂಡು ಹೆಂಗ್ ಅನಿಸ್ತು ನಿಮ್ಗೆ ಈ SQL ಇನ್ಸರ್ಟ್ ಕಮಾಂಡ್ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಮತ್ತೆ ಡಿಲೀಟ್ ಎರಡು ಒಟ್ಟಿಗೆ ಮಾಡಿ. ಕ್ವಿಕ್. ರೈಟ್, ಯಾಕೆ ಯಾರಿಗೂ ಅರ್ಥ ಆಗಿಲ್ಲ? ನನ್ಗೇನಲ್ಲ, ಕಂಟಿನ್ಯೂಸ್ ನಾನು ಮಾಡ್ಕೊಂಡು ಹೋಗ್ತೀನಿ. ಏನಾಗುತ್ತೆ ಅಂದ್ರೆ ನನಗೂ ಗೊತ್ತಾಗಬೇಕು ನೀವು ಅಟೆಂಟಿವ್ ಇದ್ದೀರಾ ಇಲ್ವಾ ಅಂತ. ಓಕೆನಾ, ಅಟ್ಲೀಸ್ಟ್ ನೀವು ರೆಸ್ಪಾಂಡ್ ಮಾಡಿದ್ರೆ ನನಗೂ ಅರ್ಥ ಆಗುತ್ತೆ, ಪರವಾಗಿಲ್ಲ ನಾನು ಟೀಚ್ ಮಾಡಿದ್ದು ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ. ರೈಟ್, ಓಕೆ. ಥ್ಯಾಂಕ್ ಯು ಆಲ್ ಆಫ್ ಯು. ಓಕೆ.
ರೈಟ್ ಪೀಪಲ್. ಓಕೆ, ರೈಟ್. ಈಗ ಸ್ಟಾಪ್ ಮಾಡಿ ಮೆಸೇಜ್ ಮಾಡೋದು. ನೆಕ್ಸ್ಟ್ ನಾನು ಬಂದು ಅಪ್ಡೇಟ್ ಮತ್ತೆ ಡಿಲೀಟ್. ಅಪ್ಡೇಟ್ ಅಂಡ್ ಡಿಲೀಟ್. ಅಪ್ಡೇಟ್ ಅಂಡ್ ಡಿಲೀಟ್ ನಾವು ಯಾವಾಗ ಮಾಡ್ತೀವಿ ಅಂದ್ರೆ, ಈಗ ನೋಡಿ ನಾನು ಏನ್ ಡೇಟಾ ಇನ್ಸರ್ಟ್ ಮಾಡಿದ್ದೀನಲ್ಲ, ಆ ಡೇಟಾ ನನಗೆ ಅಕಸ್ಮಾತ್ ಆಗಿ ಮಾಡಿಫೈ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು. ಆ ಸಂದರ್ಭದಲ್ಲಿ ಈ ಅಪ್ಡೇಟ್ ಮತ್ತೆ ಡಿಲೀಟ್ ಅನ್ನ ಯೂಸ್ ಮಾಡ್ತೀನಿ. ಅಪ್ಡೇಟ್ ಸಿಂಟ್ಯಾಕ್ಸ್ ತುಂಬಾ ಸಿಂಪಲ್. ಅಪ್ಡೇಟ್ ಟೇಬಲ್ ನೇಮ್ ಆಯ್ತಾ. ಇಲ್ಲಿ ನಮಗೆ ಅಪ್ಡೇಟ್ ಟೇಬಲ್ ನೇಮ್ ಸೆಟ್ ಆಯ್ತಾ, ಕಾಲಮ್ ಈಕ್ವಲ್ಸ್ ಮಾಡಿಫೈಡ್ ವ್ಯಾಲ್ಯೂ ಆಯ್ತಾ. ಇಲ್ಲಿ ವೇರ್ ಕಂಡೀಷನ್ ಕೊಡಬೇಕು. ವೇರ್ ಕಂಡೀಷನ್ ಕೊಟ್ಟಿಲ್ಲ ಅಂದ್ರೆ ಇಡೀ ಕಾಲಮ್ ನನಗೆ ಚೇಂಜ್ ಆಗ್ಬಿಡುತ್ತೆ, ಅಂದ್ರೆ ಅದು ಮಾಡಿಫೈ ಆಗ್ಬಿಡುತ್ತೆ. ವೇರ್ ಕಂಡೀಷನ್, ಇದು ನಮ್ಮ ಸಿಂಟೆಕ್ಸ್. ಅಪ್ಡೇಟ್ ಟೇಬಲ್ ನೇಮ್ ಸೆಟ್ ಕಾಲಮ್, ಯಾವ ಕಾಲಮ್ ನಾನು ಮಾಡಿಫೈ ಮಾಡಬೇಕು ಅದು ಮಾಡಿಫೈಡ್, ಯಾವ್ದು ಮಾಡಿಫೈ ವ್ಯಾಲ್ಯೂ ಇದೆ ಅದು ವೇರ್ ಒಂದು ಕಂಡೀಷನ್ ಕೊಡಬೇಕು. ಓಕೆ, ಸೊ ಹೋಗ್ತೀನಿ ಈಗ ಚಾಟ್ ಜಿಪಿಟಿಗೆ ಕೊಟ್ಬಿಡ್ತೀನಿ. ನಾನು ಡೈರೆಕ್ಟ್ ಆಗಿ ಕ್ವರೀಸ್ ಬರೀಬಹುದು, ಬಟ್ ಯಾಕೆ ಪ್ರತಿಯೊಂದು ನಾನು ಚಾಟ್ ಜಿಪಿಟಿಲಿ ಹಾಕ್ತೀನಿ ಅಂದ್ರೆ, ನೀವು ಸ್ಕ್ರಾಚ್ ಇಂದ ಮಾಡಿದ್ರೆ ನಿಮ್ಗೆ ಇನ್ನೂ ಈಸಿಗೆ ಮೋರ್ ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದು ಅಂತ ಅಷ್ಟೇ, ಸರಿನಾ? ಓಕೆ, ಈಗ ಐ ವಾಂಟ್ ಟು ಅಪ್ಡೇಟ್ ರೆಕಾರ್ಡ್ಸ್ ಇನ್ ಸ್ಟೂಡೆಂಟ್ ಟೇಬಲ್ ಆಯ್ತಾ. ಪ್ಲೀಸ್ ಗಿವ್ ಮಿ various queries to work on update query. ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ಲಿ ನೋಡೋಣ. ರೈಟ್ ನೋಡಿ, ಸಿಂಟ್ಯಾಕ್ಸ್ ಕೊಡ್ತಾರೆ ನೋಡಿ. ಇಲ್ಲಿ ಅಪ್ಡೇಟ್ ಟೇಬಲ್ ನೋಡಿ, ಸೇಮ್ ನಾನು ಕೊಟ್ಟಿದ್ದೆ ಅದು ಕೊಡ್ತಾರೆ. ಅಪ್ಡೇಟ್ ಟೇಬಲ್ ಅಂಡ್ ಕಾಲಮ್ 1 ಮಾಡಿಫೈಡ್ ವ್ಯಾಲ್ಯೂ ಆಯ್ತಾ. ಇಫ್ ಯು ಫರ್ಗೆಟ್ ವೇರ್ ಕಂಡೀಷನ್ ಆಲ್ ರೋಸ್ ವಿಲ್ ಬಿ ಮಾಡಿಫೈಡ್. ಸೊ ತುಂಬಾ ಕೇರ್ಫುಲ್ ಇರಬೇಕು, ವೇರ್ ಕಂಡೀಷನ್ ಕೊಡಬೇಕು. ರೈಟ್, ಅಪ್ಡೇಟ್ ಸಿಂಗಲ್ ರೆಕಾರ್ಡ್, ಒಂದೇ ಒಂದು ರೆಕಾರ್ಡ್ ಅನ್ನ ಮಾಡಬೇಕು. ಏನಂತ? ಎಕ್ಸಾಂಪಲ್, ಅಪ್ಡೇಟ್ ಏಜ್ ಆಫ್ ಸ್ಟೂಡೆಂಟ್ ಈಕ್ವಲ್ಸ್ 7. ಸ್ಟೂಡೆಂಟ್ ಐ ಡಿ ಆಯ್ತಾ, ಸ್ಟೂಡೆಂಟ್ ಐ ಡಿ ಸಮಸ್ಯೆ. ಅಪ್ಡೇಟ್ ಸ್ಟೂಡೆಂಟ್ ಏಜ್ 23 ಆಗಬೇಕು. ಯಾರ್ದು? ಇಲ್ಲೋ ಚೆಕ್ ಮಾಡೋಣ. ಸ್ಟೂಡೆಂಟ್ ಐ ಡಿ 7, ಇಲ್ಲಿ ಸ್ಟೂಡೆಂಟ್ ಐ ಡಿ ಏನಿದೆ 7 ಅಲ್ಲಿ ನೋಡಿ, ಸ್ಟೂಡೆಂಟ್ ಐ ಡಿ ನಲ್ಲಿದೆ. ಇಲ್ಲ 23 ಮಾಡ್ಬೇಕು ಇದನ್ನ ಆಯ್ತಾ, 23 ಬರಬೇಕು. ಸೊ ಏನ್ ಮಾಡ್ತೀನಿ, ಇಲ್ಲ ನೋಡಿ ಅಪ್ಡೇಟ್ ಕಮೆಂಟ್ ಹೋಗ್ತೀನಿ. ಹೆಂಗೆ? ಅಪ್ಡೇಟ್ ಸ್ಟೂಡೆಂಟ್ಸ್ ಟೇಬಲ್ ಅಂದ್ರೆ ಟೇಬಲ್ ನೇಮ್ ಏಜ್ ಈಕ್ವಲ್ಸ್ 23 ವೇರ್ ಸ್ಟೂಡೆಂಟ್ ಐ ಡಿ ಈಕ್ವಲ್ಸ್ 7. ಇದು ನೋಡಿ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ ಆಯ್ತಾ. ನೋಡಿ, ಅಪ್ಡೇಟ್ ಸ್ಟೂಡೆಂಟ್ಸ್ ಸೆಟ್ ಕಾಲಮ್ ನೇಮ್ ಅಂದ್ರೆ ಏಜ್ ಆಯ್ತಾ. ಇಲ್ಲಿ ಹೋಗ್ಬಿಟ್ಟು ಏಜ್ ನಾನು 23 ಅಂತ ಕೊಡ್ತೀನಿ. ಯಾವ್ದು ಚೇಂಜ್ ಆಗ್ಬೇಕು? ಸ್ಟೂಡೆಂಟ್ ಐ ಡಿ 7 ಇರೋ ಅಂಥದ್ದು. ಇದನ್ನ ನಿಮಗೆ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ಒಂದು ಎಕ್ಸಿಕ್ಯೂಟ್ ಆಯ್ತು. ಇದನ್ನ ಹೋಗ್ಬಿಟ್ಟು ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಅಂತ ಕೊಡ್ತೀನಿ. ಇದು ಸೆಲೆಕ್ಟ್ ಮಾಡ್ಬಿಟ್ಟು ರನ್ ಮಾಡಿ ನೋಡಿದ್ರೆ ನೋಡಿ 23 ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ 7 ಐ ಡಿ ಏಜ್ ಬಂದು 23 ನಾನು ಮಾಡಿಫೈ ಮಾಡಿದೆ. ರೈಟ್, ಮಲ್ಟಿಪಲ್ ವ್ಯಾಲ್ಯೂಸ್, ಮಲ್ಟಿಪಲ್ ರೆಕಾರ್ಡ್ಸ್ ಮಾಡಿಫೈ ಮಾಡಬೇಕು. ನೋಡಿ ಇಲ್ಲೇನ್ ಕೊಡ್ತಿದೆ ಅದು, ಏಜ್ 23 ಇರಬೇಕು, ಅಡ್ರೆಸ್ ಚೇಂಜ್ ಮಾಡಬೇಕು, ಸ್ಟೇಟ್ ಅಂದ್ರೆ ನನಗೆ ಇಲ್ಲಿ ಬೇಕಾದ್ರೆ ಏಜ್ ಸ್ಟೂಡೆಂಟ್ ಐ ಡಿ 8 ತಗೊಂಡ್ಬಿಡೋಣ ಆಯ್ತಾ. ಏಜ್ ಮತ್ತೆ ಅಡ್ರೆಸ್ ಮತ್ತೆ ಸ್ಟೇಟ್ ಇದಿಷ್ಟು ಚೇಂಜ್ ಆಗಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಬಿಟ್ಟು ಇಲ್ಲಿ ನೋಡಿ ಪೇಸ್ಟ್ ಮಾಡ್ತೀನಿ. ಇದನ್ನ ಬೇಕಾದ್ರೆ 8 ಅಂತ ತಗೋಣ. ಓಕೆನಾ? ಸ್ಟೂಡೆಂಟ್ 8 ಏಜ್ ಬಂದು 29 ಆಗಲಿ. ಇದಿಲ್ಲೇ ಹಿಂಗೆ ಅಲ್ಲಿ ಅಡ್ರೆಸ್ ಬಂದು MG ರೋಡ್ ಮತ್ತೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ
ಇಲ್ಲೋ ನಾನು ಇವಾಗ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡೋದು ನೋಡಿ. ಸ್ಟೂಡೆಂಟ್ ಐ ಡಿ 8 ನನಗೇನು ಚೇಂಜ್ ಆಗುತ್ತೆ ನೋಡಿ, 29 ಚೇಂಜ್ ಆಯ್ತು, ಅಡ್ರೆಸ್ ಚೇಂಜ್ ಆಯ್ತು, ಸ್ಟೇಟ್ ಚೇಂಜ್ ಆಯ್ತು. ಸೊ ಈ ರೀತಿ ನಾನು ಚೇಂಜ್ ಮಾಡ್ಕೊಂಡ್ರೆ ಸೆಟ್ ಕಾಲರ್ ನೇಮ್ಸ್ ಮತ್ತು ಅದರ ವ್ಯಾಲ್ಯೂಸ್ ಅನ್ನ ಕೊಡು. ಓಕೆನಾ? ರೈಟ್. ಸಪೋಸ್ ನನಗೆ ಇವಾಗ ಸಿಟಿ ಬಂದು ನೋಡಿ, ಇಲ್ಲಿ ಯಾವುದೋ ಅರ್ಜುನ್ ಪಟೇಲ್ ಅಂತ ಕೊಟ್ಟಿದ್ದೇವೆ. ಇದು ಈ ಒಂದು ಸಿಟಿ ಬಂದು ಏನು ಇಲ್ಲ, ಇಲ್ಲಿ ಸಿಟಿ ಬಂದು ಏನಿದೆ ಒಂದು ಅಹಮದಾಬಾದ್ ಅಂತ ಇದೆ. ಇವನು ಸಿಟಿ ಬಂದು ಬೇರೆನ ಚೇಂಜ್ ಆಗ್ಬೇಕಂದ್ರೆ ಪುಣೆ ಚೇಂಜ್ ಆಗ್ಬೇಕು ನೋಡಿ. ಈ ಕ್ವೈರಿ ತಗೋತೀನಿ, ಇಲ್ಲಿ ಹೋಗ್ಬಿಟ್ಟು ಅವಾಗಲೇ ನಾನು ಕೊಟ್ಟಿದ್ದೇನೋ ಕಂಡೀಷನ್ ಸ್ಟೂಡೆಂಟ್ ಐ ಡಿ, ಈಗ ನಾನು ಕೊಡ್ತಾ ಇರೋದೇನೋ ಅರ್ಜುನ್ ಪಟೇಲ್. ಈಗ ಇದೊಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಅಕಸ್ಮಾತ್ ಆಗಿ ಮಲ್ಟಿಪಲ್ ಅರ್ಜುನ್ ಪಟೇಲ್ ಇತ್ತು ಅಂದ್ರೆ, ನೋಡೋಣ ಒಂದು ನಿಮಿಷ, ಇಲ್ಲಿ ಒಬ್ಬನೇ ಇದ್ರೆ ಓಕೆ, ಇಲ್ಲ ಅಕಸ್ಮಾತ್ ಆಗಿ ಇನ್ನೊಬ್ಬ ಇತ್ತು ಅಂದ್ರೆ, ಯಾರ್ದೆಲ್ಲ ಹೆಸರು ಅರ್ಜುನ್ ಪಟೇಲ್ ಅಂತ ಇರುತ್ತಲ್ಲ, ಅವನ್ ಎಲ್ಲಿ ಸಿಟಿ ಇದೆ ಅದೆಲ್ಲ ಪುಣೆ ಅಂತ ಆಗ್ಬಿಡುತ್ತೆ ನೋಡಿ. ಇದು ನಾನು ಇವಾಗ ಎಕ್ಸಿಕ್ಯೂಟ್ ಮಾಡ್ತೀನಿ, ಒಂದೇ ಇರೋ ಅಷ್ಟೇ ಇರೋದು, ಎಕ್ಸಿಕ್ಯೂಟ್ ನೋಡಿ, ಅರ್ಜುನ್ ಪಟೇಲ್ ಪುಣೆ ಅಂತ ಚೇಂಜ್ ಆಯ್ತು, ಪ್ರಿವಿಯಸ್ಲಿ ಅಹಮದಾಬಾದ್ ಇತ್ತು. ಸೊ ಆ ರೀತಿ ನಾನು ಇಲ್ಲಿ ಎಷ್ಟೊಂದು ಕ್ವರೀಸ್ ಕೊಟ್ಟಿದ್ದೆ, ಅದು ನೀವು ನೋಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಯೂಸ್ ಮಾಡ್ಬೋದು, ಅಂದ್ರೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ನೀವು ಇದನ್ನ ನೋಡ್ಬೋದು. ಓಕೆನಾ? ರೈಟ್. ಸೊ ಅಪ್ಡೇಟ್ ಮಾಡಬೇಕು ಅಂದ್ರೆ ನಾನು ಜಸ್ಟ್ ಅಪ್ಡೇಟ್ ಟೇಬಲ್ ನೇಮ್ ಸೆಟ್, ನನ್ಗೆ ಏನೇನು ಕಾಲಮ್ಸ್ ಎಲ್ಲ ಮಾಡಿಫೈ ಮಾಡಬೇಕು ಅದು ಕೊಡ್ತೀನಿ. ವೇರ್ ಕಂಡೀಷನ್ಸ್ ಅಂತೂ ದಯವಿಟ್ಟು ಕೊಡಿ, ಕೊಟ್ಟಿಲ್ಲ ಅಂದ್ರೆ ಇಡೀ ರೋ ಅದು ಚೇಂಜ್ ಆಗೋ ಚಾನ್ಸಸ್ ಇದೆ. ಓಕೆನಾ? ಓಕೆ. ರೈಟ್. ನೆಕ್ಸ್ಟ್ ಡಿಲೀಟ್. ಡಿಲೀಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನೋಡಿ, ಡಿಲೀಟ್ ಫ್ರಮ್ ಟೇಬಲ್ ನೇಮ್. ನಾನು ಇದನ್ನು ಕೊಟ್ರೆ ಏನಾಗುತ್ತೆ ಗೊತ್ತಾ, ಡಿಲೀಟ್ ಆಗುತ್ತೆ. ಏನ್ ಡಿಲೀಟ್ ಆಗುತ್ತೆ? ಎಲ್ಲಾ ರೆಕಾರ್ಡ್ಸ್ ಡಿಲೀಟ್ ಆಗ್ಬಿಡ್ತಾವೆ. ಬಟ್ ಎಲ್ಲಾ ರೆಕಾರ್ಡ್ಸ್ ಡಿಲೀಟ್ ಆಗ್ಬಿಟ್ರೆ ನಮ್ಗೆ ಮತ್ತೆ ಅದು ವಾಪಸ್ ಸಿಗಲ್ಲ. ಬಟ್ ಅಲ್ಲಿ ಸ್ಪೆಸಿಫಿಕ್ ರೆಕಾರ್ಡ್ಸ್ ಡಿಲೀಟ್ ಆಗಬೇಕು. ಅವಾಗ ನಾ ಏನ್ ಮಾಡ್ತೀನಿ, ವೇರ್ ಕಂಡೀಷನ್ಸ್ ಕೊಡಬೇಕು. ಇಲ್ಲಿ ಕೊಟ್ಟಲ್ಲ ವೇರ್ ಕಂಡೀಷನ್ ಹತ್ರ, ಡಿಲೀಟ್ ಫ್ರಮ್ ಟೇಬಲ್ ನೇಮ್ ವೇರ್, ಇದು ಆಯ್ತಾ ಕಂಡೀಷನ್. ನೋಡೋಣ ಇದು ಚಾಟ್ ಜಿಪಿಟಿ ಏನ್ ಕೊಡುತ್ತೆ ಅಂತ. ಐ ಟು ಡಿಲೀಟ್ records from table students. ನೋಡಿ, ಡಿಲೀಟ್ ಫ್ರಮ್ ಟೇಬಲ್ ನೇಮ್ ಮತ್ತೆ ಅದು ವೇರ್ ಕಂಡೀಷನ್ ಕೊಡ್ತೀವಿ. ಇಲ್ಲೇನ್ ಕೊಡ್ತಿದೆ ನೋಡಿ, ಡಿಲೀಟ್ ಸ್ಪೆಸಿಫಿಕ್ ರೆಕಾರ್ಡ್, ಸ್ಟೂಡೆಂಟ್ ಐ ಡಿ 7 ಡಿಲೀಟ್ ಮಾಡಬೇಕು ನೋಡಿ. ಡಿಲೀಟ್ ಫ್ರಮ್ ಸ್ಟೂಡೆಂಟ್ಸ್ ವೇರ್ ಸ್ಟೂಡೆಂಟ್ ಐ ಡಿ ಈಕ್ವಲ್ 7. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಕೊಡ್ತೀನಿ ನೋಡಿ, ಆಯ್ತಾ. ಈಗ ಇದನ್ನ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ಒಂದ್ ರೆಕಾರ್ಡ್ ಹೊರಟೋಯ್ತು. ಈಗ ನಾನು ಏನಾದ್ರೂ ಇದನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಅಂತ ಕೊಟ್ರೆ ನೋಡಿ, ಸ್ಟೂಡೆಂಟ್ ಐ ಡಿ 7 ಇರೋದೇ ಇಲ್ಲ, 6 ಇದೆ, 7 ನೋಡ್ರಿ ಡಿಲೀಟ್ ಆಗೋದು. ಓಕೆ, ರೈಟ್. ಅಕಸ್ಮಾತ್ ಆಗಿ ಕಿರಣ್ ಕುಮಾರ್ ಅಂತ ಎಷ್ಟು ಜನ ಇದಾರೋ ಅಷ್ಟು ಡೇಟಾನ ಡಿಲೀಟ್ ಮಾಡಬೇಕು. ನಾ ಏನ್ ಮಾಡ್ತೀನಿ, ಈಗ ತಗೊಂಡು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಆಯ್ತಾ, ನೋಡಿ ಡಿಲೀಟ್ ಫ್ರಮ್ ಸ್ಟೂಡೆಂಟ್ಸ್ ವೇರ್ ನೇಮ್ ಈಕ್ವಲ್ಸ್ ಕಿರಣ್. ಎಷ್ಟು ಜನ ಇದಾರೆ ಕಿರಣ್ ಗೊತ್ತಿಲ್ಲ. ಅಕಸ್ಮಾತ್ ಒಂದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಎಲ್ಲೆಲ್ಲಿ ಕಿರಣ್ ಇದೆ ಅದೆಲ್ಲ ಡಿಲೀಟ್ ಆಗ್ಬಿಡುತ್ತೆ. ಎಷ್ಟು ಜನ ಇದಾರೆ? ಒಬ್ಬನೇ ಇರೋದು. ಸೊ ಲಕ್ಕಿಲಿ ಒಬ್ಬನೇ ಇರೋದು. ಸೊ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದ್ ರೆಕಾರ್ಡ್ ಡಿಲೀಟ್ ಆಯ್ತು. ಸಪೋಸ್ ನನಗೆ
ಬ್ಯಾಂಗ್ಳೂರ್ ಸಿಟಿ ಆಯ್ತಾ, ಅದೇನ್ ಕೊಡ್ತೀರಾ, ಬ್ಯಾಂಗ್ಳೂರ್ ಸಿಟಿ ಇರೋರೆಲ್ಲ ಡಿಲೀಟ್ ಆಗ್ಬೇಕು ಅಂತ. ಇಲ್ಲೋಗಿ ನೋಡೋಣ ಎಷ್ಟು ಜನ ಇದ್ದಾರೆ ಬ್ಯಾಂಗ್ಳೂರಲ್ಲಿ. ಸೊ ಎಲ್ಲ ಹೋಗ್ಬಿಟ್ಟು ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಕೊಡ್ತೀನಿ, ಎಕ್ಸಿಕ್ಯೂಟ್ ನೋಡೋಣ ಎಷ್ಟು ಜನ ಇದ್ದಾರೆ ಬ್ಯಾಂಗ್ಳೂರು. ಒಬ್ಬನೇ ಮಲ್ಟಿಪ್ಲ್. ಓಕೆ, ಹೈದರಾಬಾದ್ ಬಾಂಡ್ 2 2 ರೆಕಾರ್ಡ್ಸ್. ಓಕೆ, ಏನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಹೈದರಾಬಾದ್ ರೆಕಾರ್ಡ್ಸ್ ಡಿಲೀಟ್ ಮಾಡಿ, ಯಾಕಂದ್ರೆ 2 ರೆಕಾರ್ಡ್ ಇದೆ ಅಲ್ಲಿ. ಇಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡ್ಕೋತೀನಿ, ಡಿಲೀಟ್ ಫ್ರಮ್ ಸ್ಟೂಡೆಂಟ್ಸ್ ವೇರ್ ಸಿಟಿ ಈಕ್ವಲ್ಸ್ ಹೈದರಾಬಾದ್. ಆಯ್ತಾ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ನೋಡ್ಕೋಬೇಕು ನಾವು, ಇಲ್ಲ ಅಂದ್ರೆ ಕಾಪಿ ಮಾಡ್ಕೊಂಡು ಎಷ್ಟು. ಆಯ್ತಾ, ಈಗ ನೋಡಿ, ಇದು ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ 2 ರೆಕಾರ್ಡ್ ಡಿಲೀಟ್ ಆಗಬೇಕು. 2 ರೆಕಾರ್ಡ್ ನೋಡಿ, ಈಗ ಇದೋಗ್ಬಿಟ್ಟು ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಅಂತ ಕೊಟ್ರೆ ಒಂದು ಕಿರಣ್ ಕುಮಾರ್ ಅಂತ ಇತ್ತು, ಅದು ಡಿಲೀಟ್ ಆಗೋಯ್ತು. ನೋಡಿ, ಹೈದರಾಬಾದ್ ಇದ್ದಿದ್ದು ಡಿಲೀಟ್ ಆಗುತ್ತೆ. ಓಕೆನಾ, ಈ ರೀತಿ ನಾನು ಡಿಲೀಟ್ ಮಾಡ್ಬೋದು. ಸಪೋಸ್ ಏನಾದ್ರು ನನಗೆ ಅಕಸ್ಮಾತ್ ಆಗಿ ನಲ್ ವ್ಯಾಲ್ಯೂಸ್ ಡಿಲೀಟ್ ಮಾಡ್ಬೇಕು ಅಂದ್ರೆ ನೋಡಿ, ವೇರ್ ಏಜ್ ಇಸ್ ನಲ್ ಹಿಂಗ್ ಕೊಡ್ಬೋದು. ಯಾವ್ದೆಲ್ಲ ಏಜ್ ನಲ್ ಇದೆ ಇಲ್ಲಿ, 1 2 3 ರೆಕಾರ್ಡ್ಸ್ ಇದೆ. ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ನಾನಿಲ್ಲಿ ಏಜ್ ಇಸ್ ನಲ್ ಅಂತ ಕೊಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಕೊಟ್ರೆ ನೋಡಿ 3 ರೆಕಾರ್ಡ್ ಹೊಟ್ಟೈತಿ. ಸೊ ಇಲ್ಲಿ ಹೋಗ್ಬಿಟ್ಟು ಇವಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಕ್ಸಿಕ್ಯೂಟ್ ನೋಡಿ. ಸೊ ಈ ರೀತಿ ನಾನು ಈ ಡಿಲೀಟ್ ಮತ್ತೆ ಅಪ್ಡೇಟ್ ಕಮಾಂಡ್ಸ್ ಅನ್ನ ವರ್ಕ್ ಮಾಡ್ಬೋದು. ಸೊ ಇದು ಒಂದು DML ಅಂತ, ಅಂದ್ರೆ ನನ್ನ ಡೇಟಾನ ಇನ್ಸರ್ಟ್ ಮಾಡಬಹುದು, ಅಪ್ಡೇಟ್ ಮಾಡಬಹುದು ಮತ್ತೆ ಡಿಲೀಟ್ ಮಾಡಬಹುದು. ಓಕೆ, ಸೊ ಇದು ಬಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಟೇಬಲ್. ನನ್ನ ಹತ್ರ ಟೇಬಲ್ ಆಲ್ರೆಡಿ ಇದೆ ಅಂದ್ರೇನೆ ನಾನು ಮಾಡಕ್ಕಾಗುತ್ತೆ. ಓಕೆನಾ, ರೈಟ್. ಸೊ ಇಲ್ಲಿವರೆಗೂ ನಿಮ್ಗೆ ಹೆಂಗ ಅನಿಸ್ತು ತಿಳಿಸಿ. ಅದಾದ್ಮೇಲೆ ನಾವು ಈ DQL, ನಾವು DCL ಮಾಡಲ್ಲ ಇದು, ಯಾಕಂದ್ರೆ ಇದು ಒಂದು ಅಡ್ಮಿನ್ ಸೆಕ್ಷನ್, ಅಂದ್ರೆ ಅಡ್ಮಿನ್ ಅವ್ರು ಅಷ್ಟೇ ಮಾಡೋದು. ಇದರಲ್ಲಿ ತುಂಬಾ ಇದೆ ಕಲಿಯುವಂಥದ್ದು ಡೇಟಾ ಕ್ವೆರಿ ಲ್ಯಾಂಗ್ವೇಜ್ ಅಲ್ಲಿ. ಇದನ್ನ ವರ್ಕ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ 1 ನಿಮಿಷ ಟೈಮ್ ಕೊಡ್ತೀನಿ. ನಿಮ್ಮ ಅನಿಸಿಕೆ, ಡೌಟ್ಸ್ ಏನೇ ಇದ್ರು 1 ನಿಮಿಷ ಟೈಮ್ ತಗೊಳ್ಳೋಷ್ಟು ನಾನು ಸಣ್ಣ ಬ್ರೇಕ್ ತಗೋತೀನಿ. 1 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ. ಅದಾದ್ಮೇಲೆ ನಾವು ಈ ಸೆಲೆಕ್ಟ್ ಕಮಾಂಡ್, ಇದ್ರಲ್ಲಿ ತುಂಬಾ ಇದೆ ಮಾಡುವಂಥದ್ದು. ಇಡೀ ನಾವು ಡೇಟಾ ಅನಾಲಿಸ್ಟ್ಗಳು ಏನು ವರ್ಕ್ ಮಾಡ್ತೀವಿ ಅದೆಲ್ಲ ವರ್ಕ್ ಮಾಡೋದೆ ಸೆಲೆಕ್ಟ್ ಕ್ವರೀಸ್ ಮೇಲೆ. ಡೀಟೇಲ್ ಆಗಿ ಪ್ರತಿಯೊಂದು 1 by 1 ನಾನು ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು 1 ನಿಮಿಷ ಬ್ರೇಕ್ ತಗೋತೀನಿ. ಅಷ್ಟರಲ್ಲಿ ನೀವು ಏನೋ ಡೌಟ್ಸ್ ಇದ್ರೆ ಅಥವಾ ಹೆಂಗ ಅನಿಸ್ತು ಅಂತ ತಿಳಿಸಿ, ನಾನು ಕಂಟಿನ್ಯೂ ಮಾಡ್ತೀನಿ. ತ್ರಿವೇಣಿ ಸರ್, ನೀವು ಟೇಬಲ್ ಕ್ರಿಯೇಷನ್ ಮಾಡುವಾಗ ಲಾಸ್ಟ್ ಅಲ್ಲಿ ಕಾಮ ಕೊಡಲ್ಲ, ಬಟ್ ಟೇಬಲ್ ಅಲ್ಲಿ ಡೇಟಾ ಇನ್ಸರ್ಟ್ ಮಾಡುವಾಗ ಲಾಸ್ಟ್ ಅಲ್ಲಿ ಕಾಮ ಕೊಡ್ತೀರಾ. ಎಲ್ಲೂ ಕಾಮ ಕೊಡಲ್ಲ ಲಾಸ್ಟ್ ಅಲ್ಲಿ. ನೋಡಿ, ಇಲ್ಲೋದ್ರೆ ನಿಮ್ಗೆ ಇಲ್ಲೂ ಕೂಡ ಕಾಮ ಇರಲ್ಲಪ್ಪ. ಲಾಸ್ಟ್ ಅಲ್ಲಿ ಯಾವುದೇ ಕಾಲಮ್ಸ್ ಇದ್ರೂ ಕಾಮ ಇರಲ್ಲ. ನೋಡಿ, ಇನ್ಸರ್ಟ್ಗೂ ಅಷ್ಟೇ, ಎಲ್ಲಿದೆ ಕಾಮ ನೋಡಿ, ಲಾಸ್ಟ್ ಅಲ್ಲಿ ಇರಲ್ಲ. ಇದು ಒಂದು ಮಲ್ಟಿಪಲ್ ನೋಡಿ, ಇಲ್ಲೂ ಅಷ್ಟೇ ಕಾಮ ಲಾಸ್ಟ್ ಅಲ್ಲಿ ಇರಲ್ಲ. ಇದು ನೋಡಿ, ಎಲ್ಲೂ ಇರಲ್ಲ ನಿಮ್ಗೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಕಾಲಮ್ಸ್ ಲಾಸ್ಟ್ ಅಲ್ಲಿ ಕಾಮ ಇಲ್ಲ, ಇಲ್ಲೂ ಇಲ್ಲ, ಕಾಮ ಇರಲ್ಲ. ಓಕೆ, ಲಾಸ್ಟ್ ಯಾವುದೇ ವ್ಯಾಲ್ಯೂಸ್ ಆಗಲಿ ಕಾಮ ಆಗಲಿ ನಮ್ಗೆ ಇದು ಏನೋ ಕಾಲಮ್ ಆಗಲಿ ಡೇಟಾ ಆಗಲಿ ಇದು ಕಾಮ ಇರಲ್ಲ. ಓಕೆ, ಪೀಪಲ್ ಏನಾಯ್ತು? SQL Server or MySQL, which is preferred more? Depends on the company, Anil.
SQL ಸರ್ವರ್ ಮತ್ತೆ MySQL ಎರಡು ಈಕ್ವಲಿ ಅಷ್ಟೇ ಡಿಮ್ಯಾಂಡ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಎರಡೂ ಅಷ್ಟೇ ವ್ಯಾಲ್ಯೂ ಇದೆ. ಎರಡೂ ಕೂಡ ನಿಮ್ಗೆ MySQL ಬಂದು ಆರಾಕಲ್ ಇಂದ, SQL ಸರ್ವರ್ ಬಂದು ನಿಮ್ಗೆ ಮೈಕ್ರೋಸಾಫ್ಟ್ ಇಂದ. MySQL ತುಂಬಾ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಆರಾಕಲ್ ಅವರು ಡೇಟಾಬೇಸ್ಗೆ ಅಂತಾನೆ ಅವ್ರು ಇರೋದು. ಆಯ್ತಾ? SQL ಸರ್ವರ್ ಬಂದು ಮೈಕ್ರೋಸಾಫ್ಟ್ ಅವ್ರು ಬಂದು ಡೈವರ್ಸಿಫೈಡ್ ಅಂದ್ರೆ ಇಷ್ಟೊಂದು ಅಪ್ಲಿಕೇಶನ್ ಸರ್ವರ್ ಬೇರೆ ಬೇರೆ ಇದೆ. ಹಂಗಾಗಿ ತುಂಬಾ ಜನ MySQL ಪ್ರಿಫರ್ ಮಾಡ್ತಾರೆ. ಬಟ್ ನಿಮ್ಗೆ ಈ ಪವರ್ BI, ಎಕ್ಸೆಲ್ ಇದೆಲ್ಲ ಕನ್ಸಿಡರ್ ಮಾಡಿದ್ರೆ SQL ಸರ್ವರ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುತ್ತೆ. ಯಾಕೆಂದ್ರೆ ಪವರ್ BIಗೆ ನಾವು SQL ಸರ್ವರ್ ಅನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಬಹುದು. ಬಟ್ ಅದೇ ಇದೇನು ನಮ್ಗೆ ಈ MySQL ಅಂದ್ರೆ ಅದು ತುಂಬಾ ಬೇರೆ ಬೇರೆ ತರ ಕ್ರೆಡೆನ್ಷಿಯಲ್ಸ್ ಎಲ್ಲ ಕೊಡಬೇಕಾಗುತ್ತೆ. ಓಕೆನಾ? ಸೊ ಹಂಗಾಗಿ ನಾನು ಯಾವುದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಬರಲ್ಲ. ಎರಡನ್ನೂ ಕಲ್ತ್ಕೊಳ್ಳಿ, ಎರಡು ಈಸಿ ಇದೆ, ಎರಡು ಸೇಮ್. ನೀವು ಏನ್ ಕ್ವರೀಸ್ ಮಾಡಿದ್ರೆ ಅದೆಲ್ಲ MySQL ಅಲ್ಲೂ ಇರುತ್ತೆ. ಓಕೆ, ರೈಟ್. ಆಲ್ರೆಡಿ ಡಿಲೀಟ್ ಮಾಡಿರೋ ರೋಸ್ ನ ಮತ್ತೆ ರಿಟರ್ನ್ ತಗೋಬಹುದಾ ಸರ್? ತಗೋಬಹುದು, ಆದರೆ ನಿಮಗೆ ನಾನು ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದೆ. ಏನಂತ ಇಲ್ಲಿ ನೋಡಿ, ರೋಲ್ ಬ್ಯಾಕ್ ಆಕ್ಚುಲಿ ರೋಲ್ ಅಲ್ಲ, ಆಯ್ತಾ? ರೋಲ್ ಬ್ಯಾಕ್ ಕಮಿಟ್ ಸೇವ್ ಅಂತ. ಸೊ ಈ ತರದ್ದು ನಾವು ಯೂಸ್ ಮಾಡ್ಬೇಕಾಗತ್ತೆ. ಅವಾಗ ಏನಾಗ್ತಂದ್ರೆ ನೋಡಿ, ಇಲ್ಲಿ ನಾನೊಂದು ಪಾಯಿಂಟರ್ ಕೊಟ್ಟಿರ್ತೀನಿ ಇಲ್ಲಿ, ರೋಲ್ ಬ್ಯಾಕ್ ಅಂತ. ಇಲ್ಲಿ ನಾನು ಮಾಡಕ್ಕಾಗಲ್ಲ ಇದನ್ನ, ಯಾಕಂದ್ರೆ ನನಗೆ ಅಡ್ಮಿನ್ ರೈಟ್ಸ್ ಇರ್ಬೇಕು ಅದಕ್ಕೆ. ಸರ್ ಅದನ್ನ ಅಕಸ್ಮಾತ್ ಆಗಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೆ ನಾನು ರಿವರ್ಸ್ ಹೋಗ್ಬೋದು ಅಥವಾ ಬ್ಯಾಕಪ್ ತಗೋಬಹುದು. ಸೊ ಈ ರೀತಿ ನಾನು ಮಾಡ್ಬೋದು, ಅಂದ್ರೆ ಅದು ಮಾಡ್ಬೋದು. ಬಟ್ ಈಗ ನಾನು ಇಲ್ಲಿ ಮಾಡಿರೋ ಕ್ವೈರೀಸ್ಗೆ ನಾನು ತಗೊಳಕ್ಕಾಗಲ್ಲ, ಯಾಕಂದ್ರೆ ಅದು ಡಿಲೀಟ್ ಆಗೋಗ್ಬೇಕು. ಬ್ಯಾಕಪ್ ಇಟ್ಕೋಬೇಕು ಅದಕ್ಕೆ. ಓಕೆ, ಸರ್ ಈಗ ಡಿಲೀಟ್ ಮಾಡುವಾಗ ನಾವು ವೇರ್ ಅಂತ ಸೆಲೆಕ್ಟ್ ಮಾಡ್ತೀವಿ ನೋಡಲ್ಲಿ ಒಂದೇ ಅಂದ್ರೆ ಫಾರ್ ಎಕ್ಸಾಂಪಲ್ ಸೆಕ್ಯೂರ್ ಐಡಿ ಸಿಟಿ ಆರ್ ಎಲ್ಸ್ ಸ್ಟೇಟ್ ವಿ ಕ್ಯಾನ್ ಸೆಲೆಕ್ಟ್ ಬೋತ್ ಎಟ್ ಎ ಟೈಮ್. ಮಾಡ್ಬೋದು. ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ನಾನು ಬರೀ ಸಿಂಪಲ್ ಆಪ್ಷನ್ಸ್ ಅಷ್ಟೇ ಕೊಟ್ಟಿದ್ದಲ್ವಾ ವೇರ್ ಕಂಡೀಷನ್. ಆಕ್ಚುಲಿ ವೇರ್ ಕಂಡೀಷನ್ ನಾನು ಇನ್ನೂ ಮಾಡೇ ಇಲ್ಲ ನಿಮ್ಗೆ, ಅರ್ಥ ಆಯ್ತಾ? ಇದು ವೇರ್ ಕಂಡೀಷನ್ ಹೆಂಗ್ ತಗೋತಾರೆ ಅಂತ. ಇದು ಆಕ್ಚುಲಿ ಸೆಲೆಕ್ಟ್ ಕ್ವರೀಸ್ ಅಲ್ಲಿ ತುಂಬಾ ಬರುತ್ತಿದ್ದು. ನಾ ಅದಕ್ಕೆ ತುಂಬಾ ಇಲ್ಲಿ ನಿಮ್ಗೆ ಒತ್ತು ಮಾಡಿ ನಾನು ಹೇಳಿದ ಕಂಡೀಷನ್ ಇಲ್ಲಿ ಕೊಡ್ಲೇಬೇಕು, ಅದಕ್ಕೆ ನಾನು ಇಲ್ಲಿ ಒಂದು ಕೊಟ್ಟಿದ್ದೀನಿ. ಬಟ್ ವೇರ್ ಕಂಡೀಷನ್ ಆಕ್ಚುಲಿ ಹೆಂಗ್ ಯೂಸ್ ಮಾಡ್ತಾರೆ ಈಗ ನಾನು ಸೆಲೆಕ್ಟ್ ಕ್ವರೀಸ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ. ಅದು ನೋ ಸರ್, ನಾನು ಇಲ್ಲೇ ಕೇಳ್ತಿದ್ದೀನಿ. ಅಂದ್ರೆ ಡಿಲೀಟ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಸಿಟಿಯಲ್ಲಿ ಬೆಂಗಳೂರು ಇಂದ ಇರೋರು ಇಬ್ರು ಇರ್ತಾರೆ, ಬಟ್ ನಮಗೆ ಪರ್ಟಿಕ್ಯುಲರ್ ಒಬ್ರೆ. ಫಾರ್ ಎಕ್ಸಾಂಪಲ್ ರಾಹುಲ್ ಅಂಡ್ ಶರ್ಮಾ ಇಸ್ ಡಿಫ್ರೆಂಟ್ ನೇಮ್. ಅದೇ ಹೇಳ್ತಾ ಇರೋದು ಇವಾಗ, ಅದನ್ನ ನಾನು ಹೇಳ್ತಾ ಇರೋದು. ವೇರ್ ಅಲ್ಲಿ ಇನ್ನೂ ತುಂಬಾ ಮಾಡ್ಬೇಕು, ಇನ್ನ ಮಾಡಿದ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೂಡೆಂಟ್ ID 7, ಆಯ್ತಾ? ಇಲ್ಲಿ ಏನ್ ಕೊಡ್ಬೇಕು ಇವಾಗ? ಅಂಡ್ ಸೇ ಸ್ಟೇಟ್ ಅಥವಾ ಸಿಟಿ ಈಕ್ವಲ್ಸ್ ಹಿಂಗ್ ಕೊಡ್ಬೇಕಾಗುತ್ತೆ. ಇದನ್ನ ನಾನು ಇವಾಗ ಮಾಡ್ತೀನಿ, ಇದನ್ನ ಮಾಡ್ತೀನಿ ನಾನು ನಿಮ್ಗೆ, ಸರಿನಾ? ಯಾಕೆ ನಿಮ್ಗೆ ತುಂಬಾ ಇಲ್ಲ ಇದು ಮಾಡ್ಲಿಲ್ಲ ಅಂದ್ರೆ, ನಾನು ವೇರ್ ಕಂಡೀಷನ್ ಅಂದ್ರೆ ವೇರ್ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟಿಲ್ಲಲ್ಲ. ಸೊ ಅದೇನಾಗ್ತದೆ, ನಾನು ಇಲ್ಲಿ ಹೇಳ್ತಾ ಹೋದ್ರೆ ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಸುಮ್ನೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟಿರೋದು. ಇಲ್ಲಿ ಇವಾಗ ನಾನು ಸೆಲೆಕ್ಟ್ ಕ್ವರೀಸ್ ಅಲ್ಲಿ ನಿಮ್ಗೆ ಇದನ್ನ ಯಾವ ರೀತಿ ಮಲ್ಟಿಪಲ್ ಕಂಡೀಷನ್ಸ್ ಕೊಡ್ಬೋದು ಅಂತ ಹೇಳಿದ್ರೆ, ಅದೇ ಕಂಡೀಷನ್ಸ್ ನಾನು ಇಲ್ಲಿ ಯೂಸ್ ಮಾಡ್ಕೋಬಹುದು, ಸೇಮ್. ಓಕೆನಾ? ರೈಟ್. ಸೊ ಇವಾಗ ನಾವು ಸೆಲೆಕ್ಟ್ ಕ್ವರೀಸ್ ಹೆಂಗ್ ಯೂಸ್ ಮಾಡೋದು ಅಂತ ನಾವು ನೋಡೋಣ. ಬಟ್ ನನಗೆ ಡೇಟಾ ಇರಬೇಕು. ಇವಾಗ ಡೇಟಾ ಇಲ್ಲದೆ ನಾವು ಏನು ವರ್ಕ್ ಮಾಡಕ್ ಆಗಲ್ಲ. ಓಕೆನಾ? ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದಷ್ಟು ಡೇಟಾಸ್ ಅನ್ನ ತಗೋಬೇಕು. ಒಂದು ನಾನು ಡೇಟಾನ ಪ್ರಿಪೇರ್ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಡೇಟಾನ ಇಂಪೋರ್ಟ್ ಮಾಡ್ಕೋಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋದ್ರೆ ನನಗೆ ಒಂದಷ್ಟು ಡೇಟಾಸ್ ಇದೆ ಇಲ್ಲಿ, ಆಯ್ತಾ? ನೆನ್ನೆ ನಾವೇನ್ ಮಾಡಿದ್ವಲ್ಲ, ಸ್ಯಾಂಪಲ್ ಸೂಪರ್ ಸ್ಟೋರ್ ಡೇಟಾ ಅಂತ ಟ್ಯಾಬ್ಲೂ ಅಲ್ಲಿ ವರ್ಕ್ ಮಾಡುತ್ತಲ್ಲ, ಅದೇ ಡೇಟಾ ನೋಡಿ ನಾನು ಇಲ್ಲಿ ತಗೊಂಡಿದ್ದೀನಿ. ಅದೇ ಡೇಟಾ ಇದೆ, ನೆನ್ನೆ ಏನು ನಾವು ಡೌನ್ಲೋಡ್ ಮಾಡ್ಕೊಂಡು ತಗೊಂಡ್ವಲ್ಲ, ಈ ಡೇಟಾನೇ ತಗೊಂಡು ಇದ್ರ ಮೇಲೆ ಕ್ವೈರೀಸ್ ಅನ್ನ ಹೆಂಗ್ ಬರೀಬಹುದು ಅಂತ ನೋಡೋಣ, ಆಯ್ತಾ? ಇದನ್ನ ನಾನು SQL ಹೆಂಗ್ ತಗೋಬಹುದು? ಪವರ್ BI ಅಲ್ಲಿ ಗೆಟ್ ಡೇಟಾ, ಟ್ಯಾಬ್ಲೂ ಅಲ್ಲಿ ಕನೆಕ್ಟ್ ಡೇಟಾ, SQL ಸರ್ವರ್ ಅಲ್ಲಿ ನಾನು ಇಂಪೋರ್ಟ್ ಡೇಟಾ ಅಂತ ಮಾಡ್ತೀನಿ. ಈಗ ಇಲ್ಲಿ ಹೋಗ್ಬಿಟ್ಟು ನೋಡಿ,
ಇಲ್ಲಿ SQL ಸರ್ವರ್ ಇಲ್ಲಿ ನೋಡಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತಿದೆ. ಆಯ್ತಾ, ಇದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಡೇಟಾನ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅದು ಕೇಳುತ್ತೆ. ಹೋಗ್ಬಿಟ್ಟು ನೆಕ್ಸ್ಟ್. ಆಯ್ತಾ, ಡೇಟಾ ಸೋರ್ಸ್ ಕೇಳುತ್ತೆ. ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ಡೇಟಾ ಸೋರ್ಸ್ ಕೇಳುತ್ತೆ. ಡೇಟಾ ಸೋರ್ಸ್ ಅಂದ್ರೇನು, ನಾನು ಇವಾಗ ತಗೋತಾ ಇರುವಂತ ಡೇಟಾ ಬಂದು ಎಕ್ಸೆಲ್ ಇಂದ. ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ರೈಟ್. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಪಾತ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಪಾತ್ ಏನಿದೆ ಅದು ಇದು ಸೆಲೆಕ್ಟ್ ಮಾಡ್ತೀನಿ ನೋಡಿ, ಇದು ಓಪನ್. ಓಕೆ, ನಾನೇನ್ ಮಾಡಿದೆ, ಇಲ್ಲಿ ಹೋಗ್ಬಿಟ್ಟು ಆ ಪಾತ್ ಸೆಲೆಕ್ಟ್ ಮಾಡ, ಫೈಲ್ ಸೆಲೆಕ್ಟ್ ಮಾಡಿದೆ. ಇಲ್ಲಿ ಯಾವಾಗಲೂ ಅಷ್ಟೇ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಫಸ್ಟ್ ರೋ ಆಸ್ ಕಾಲಮ್ ನೇಮ್ಸ್ ಅಂತ. ಇದನ್ನ ಯಾತಕ್ಕೆ ಕೊಡಬೇಕು ಅಂದ್ರೆ, ನಮಗಿರುವಂತ ಡೇಟಾ ಫಸ್ಟ್ ಕಾಲಮ್ ಏನಿದೆ ಅದು ಹೆಡರ್ ಆಗಿ ಬರಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ರೆ ಡೆಸ್ಟಿನೇಷನ್ ಕೇಳುತ್ತೆ. ಏನ್ ಡೆಸ್ಟಿನೇಷನ್ ಅಂದ್ರೆ, ನಾನು ಎಲ್ಲಿ ಡೇಟಾ ತಗೋಬೇಕು ಅಂತ. ನಾನು ಇಲ್ಲಿ ಹೋದ್ರೆ ಇವಾಗ ನೋಡಿ, SQL ಸರ್ವರ್ ನೇಟಿವ್ ಕ್ಲೈಂಟ್ ಅಂತಿದೆ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ನಾನು ಇವಾಗ ಏನ್ ತಗೊಂಡಿದ್ದೇನಲ್ಲ ಇದು SQL ಸರ್ವರ್ ನೇಟಿವ್ ಕ್ಲೈಂಟ್. ಇಲ್ಲಿ ನೋಡಿ ಸರ್ವರ್ ನೇಮ್ ಅಂತಿದೆ, ಲೋಕಲ್ ಅಂತಿದೆ, ಅದು ಹಂಗೆ ಬಿಟ್ಬಿಡಿ. ಯಾಕಂದ್ರೆ ನಾನು ಇವಾಗ ಮಾಡ್ತಾ ಇರೋದು ಲೋಕಲ್ ಸಿಸ್ಟಮ್ ಅಲ್ಲೇ ನಾನು ಇನ್ಸ್ಟಾಲ್ ಮಾಡಿರೋದು. ಇಲ್ಲಿ ಹೋದ್ರೆ ನನಗೆ ಎಲ್ಲಾ ಡೇಟಾಬೇಸ್ ಇದೆ. ನಮ್ ಡೇಟಾಬೇಸ್ ಯಾವುದು, ಇಲ್ಲಿ ಹೋಗ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಯಾವುದು ಸ್ಫೂರ್ತಿ ದಿನ ಅಂತಿದೆ, ಅದನ್ನ ತಗೊಂಡು ಒಂದು ನಿಮಿಷ ಇಲ್ಲಿ ಹೋಗ್ಬಿಟ್ಟು ಸ್ಫೂರ್ತಿ ದಿನ ಸೆಲೆಕ್ಟ್ ಮಾಡಿ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ನಾನು ಇಂಪೋರ್ಟ್ ಮಾಡ್ತಾ ಇರೋ ಡೇಟಾ ಈ ಸ್ಫೂರ್ತಿ ದಿನ ಅನ್ನೋ ಡೇಟಾಬೇಸ್ಗೆ ಇಂಪೋರ್ಟ್ ಆಗುತ್ತೆ. ನೆಕ್ಸ್ಟ್, ಕಾಪಿ ಡೇಟಾ ಫ್ರಮ್ ಒನ್ ಆರ್ ಮೋರ್ ಟೇಬಲ್ಸ್. ನನಗೆ ಈಗ ಸದ್ಯಕ್ಕೆ ಈ ಆರ್ಡರ್ಸ್ ಟೇಬಲ್ ಇಂದ ಡೇಟಾ ಬರಬೇಕು. ಇದರಿಂದ ಸೆಲೆಕ್ಟ್ ಮಾಡ್ಕೊಂಡೆ ನೋಡಿ, ಇದು ಒಂದು ಎಲ್ಲ ಡೇಟಾ ಇಲ್ಲಿದೆ. ಅಕಸ್ಮಾತ್ ನನಗೆ ಏನೇನ್ ಬೇಕು ಡೇಟಾ, ಅಕಸ್ಮಾತ್ ಯಾವ್ದಾರ ಕಾಲಮ್ಸ್ ಬೇಡ ಅಂದ್ರೂ ತೆಗಿಬಹುದು. ಓಕೆನಾ, ಸೇಮ್. ಓಕೆ, ಇಲ್ಲಿ ಹೋಗ್ಬಿಟ್ಟು ಇವಾಗ ನೆಕ್ಸ್ಟ್ ಅಂತ ಕೊಡ್ತೀನಿ. ರನ್ ಇಮಿಡಿಯೇಟ್ಲಿ ಇಲ್ಲಿ ಫಿನಿಶ್ ಅಂತ ಕೊಡ್ತೀನಿ. ಸೊ ನಾನು ಫಿನಿಶ್ ಅಂತ ಕೊಟ್ರೆ ನೋಡಿ, ಇದೆಲ್ಲ ಕನ್ಸಿಡರ್ ಆಗ್ಬಿಟ್ಟು ನೋಡಿ 10,194 ರೆಕಾರ್ಡ್ಸ್ ಬಂತು. ನಾನು ಕ್ಲೋಸ್ ಅಂತ ಕೊಡ್ತೀನಿ, ಡನ್. ನನಗೆ ಇವಾಗ ಇಲ್ಲಿ ನಾನು ಚೆಕ್ ಮಾಡಿದ್ರೆ ಈ ಸ್ಫೂರ್ತಿ ದಿನ ಅಂತಿದೆಯಲ್ಲ, ಇಲ್ಲಿ ನನಗೆ ಆ ಡೇಟಾ ಎಲ್ಲ ಬಂದಿರುತ್ತೆ. ಆಯ್ತಾ, ಹೆಂಗ್ ಬರುತ್ತೆ ನೋಡಿ, ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡ್ಬಿಟ್ಟು ನಾನು ಇಲ್ಲಿ ಹೋದ್ರೆ ಆರ್ಡರ್ಸ್ ನೋಡಿ, ಈಗ ಹೋಗ್ಬಿಟ್ಟು ನಾನು ಸುಮ್ಮನೆ ಚೆಕ್ ಮಾಡಿದ್ದೆ ಅಷ್ಟೇ. ಆಯ್ತಾ, ನಾನು ಇದನ್ನ ಕ್ವೆರಿ ನಾನು ಕಳಿಸ್ತೀನಿ ಇಲ್ಲಿ ಅಂತ. ನೋಡಿ, ಎಲ್ಲ ರೆಕಾರ್ಡ್ಸ್ ಬಂದು, ಎಲ್ಲ ರೆಕಾರ್ಡ್ಸ್ 10,194 ರೆಕಾರ್ಡ್ಸ್ ಇಲ್ಲಿ ಬಂತು. ಓಕೆ, ಈಗ ಇದನ್ನ ಈ ಸೆಲೆಕ್ಟ್ ಕ್ವರೀಸ್ ಅನ್ನ ಕಲ್ತ್ಕೊಳ್ಳೋಣ. ಏನಿದು ಸೆಲೆಕ್ಟ್ ಕ್ವರಿ, ಯಾಕೆ ಅಷ್ಟು ಯೂಸ್ ಆಗುತ್ತೆ, ಮತ್ತೆ ಡೇಟಾ ಅನಾಲಿಸ್ಟ್ ಆಗಿರೋ ನಮಗೆ ಈ ಸೆಲೆಕ್ಟ್ ಕ್ವರೀಸ್ ಎಷ್ಟು ಮುಖ್ಯ, ಇದನ್ನ ನಿಮಗೆ ತಿಳಿಸ್ತೀನಿ. ನೋಡಿ, ಈ ಡೇಟಾ ಏನಿದೆಯಲ್ಲ ಇಲ್ಲಿ, ಇದನ್ನ ನಾನು ಇಂಪೋರ್ಟ್ ಮಾಡ್ಕೊಂಡೆ. ಯಾತಕ್ಕೆ ಇಂಪೋರ್ಟ್ ಮಾಡ್ಕೊಂಡೆ ಅಂದ್ರೆ, ನನಗೆ ಇವಾಗ ಇಷ್ಟು ಡೇಟಾ 10,000 ರೆಕಾರ್ಡ್ಸ್ ಅನ್ನ ನಾನು ಟೈಪ್ ಮಾಡೋದಕ್ಕೆ ಟೈಮ್ ಇಲ್ಲ. ಅಂಡ್
ನನಗೆ ಯಾವುದೇ ಕಾರಣಕ್ಕೂ ನಾನು ಈ ಕ್ವೈರೀಸ್ ಬರೀತೀನಿ ಅಥವಾ ಡೇಟಾ ಮೇಲೆ ನಾನು ವರ್ಕ್ ಮಾಡ್ತೀನಿ, ಅದೆಲ್ಲ ಬಂದು ನಾನು ಕುತ್ಕೊಂಡು ಟೈಪ್ ಮಾಡಲ್ಲ. ಅದೆಲ್ಲ ಬಂದು ಕೆಲವೊಂದು ಕಂಪನೀಸ್ ಅವರು ಡೇಟಾ ಕಲೆಕ್ಟ್ ಮಾಡ್ತಾರಲ್ವಾ, ಅಲ್ಲಿಂದ ನಾವು ಡೇಟಾನ ಪರ್ಚೇಸ್ ಮಾಡ್ತೀವಿ. ಇಲ್ಲಾಂದ್ರೆ ಅವರು ನಮಗೆ ಕ್ಲೈಂಟ್ ನಮಗೆ ಡೇಟಾ ಕೊಡ್ತಾರೆ, ನಾವು ವರ್ಕ್ ಮಾಡ್ತೀವಿ. ಇದು ಕಂಪನಿಯಲ್ಲಿ ಇರುವಂತ ಪ್ರಾಸೆಸ್. ಕನ್ಸಿಡರಿಂಗ್ ದಟ್ ನಾನೇನ್ ಮಾಡಿದೆ, ನನಗೊಂದಷ್ಟು ಡೇಟಾ ನನಗೆ ಬಂದಿದೆ, ನಾನು ಇಲ್ಲಿ ತಗೊಂಡಿದ್ದೀನಿ. ಈಗ ಇದು ಕ್ವೇರಿಯನ್ನ ಬರೀಬೇಕು, ನನಗೆ ಒಂದಷ್ಟು ಅನಾಲಿಸಿಸ್ ಮಾಡಬೇಕು, ಡೇಟಾನ ಸ್ಟಡಿ ಮಾಡಬೇಕು, ಅಥವಾ ಫಾರ್ಮುಲಾಸ್ ಬರೆದು ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಆ ಸಂದರ್ಭದಲ್ಲಿ ನಾನೇನ್ ಮಾಡ್ತೀನಿ, ಡೇಟಾನ ರಿಟ್ರೀವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೆಂಗೆ ಅಂದ್ರೆ ಸೆಲೆಕ್ಟ್ ಕ್ವೇರಿ, ಆಯ್ತಾ? ಅದೇ DQL, ಡೇಟಾ ಕ್ವೇರಿ ಲ್ಯಾಂಗ್ವೇಜ್. ನಾನು ಇವಾಗ ಏನ್ ಮಾಡ್ತೀನಿ ನೋಡಿ, ಸೆಲೆಕ್ಟ್ ಅಂತ ಕೊಡ್ತೀನಿ, ಆಯ್ತಾ? ಫ್ರಮ್ ಟೇಬಲ್. ಯಾವ ಟೇಬಲ್? ಆರ್ಡರ್ಸ್. ಸೆಲೆಕ್ಟ್ ಫ್ರಮ್ ಆರ್ಡರ್ಸ್. ಇಲ್ಲಿ ನಾನೇನ್ ಮಾಡಬೇಕು ಅಂದ್ರೆ ಒಂದು ಸ್ಟಾರ್ ಕೊಡ್ತೀನಿ. ಇದನ್ನ ಒಂದೇ ಲೈನ್ ಅಲ್ಲೂ ಬರೀಬಹುದು, ಇಲ್ಲ ಈ ರೀತಿನೂ ಬರೀಬಹುದು. ನಾನು ಈ ಫಾರ್ಮ್ಯಾಟ್ ಅನ್ನ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ, ಇದು ನಿಮ್ಗೆ ನೀಟಾಗಿ ಯಾವ ಕಾಲಮ್ಸ್ ತಗೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಆರ್ಡರ್ಸ್, ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಎಕ್ಸಿಕ್ಯೂಟ್ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಎಲ್ಲಾ ಕಾಲಮ್ಸ್ ಬಂದ್ಬಿಡುತ್ತೆ, ವಿತ್ ಎಲ್ಲಾ ರೆಕಾರ್ಡ್ಸ್ ಬಂದ್ಬಿಡುತ್ತೆ. ಯಾವುದೇ ರೀತಿಯಾದ ಫಿಲ್ಟರ್ಸ್ ಇರಲ್ಲ. ಓಕೆನಾ? ರೈಟ್. ಈಗ ನನಗೆ ಕೆಲವೊಂದು ಕಾಲಮ್ಸ್ ಅಷ್ಟೇ ಬೇಕು, ಕೆಲವೊಂದು. ಯಾವ್ದಾದ್ರು? ಆರ್ಡರ್ ಡೇಟ್ ಬೇಕು, ಕಸ್ಟಮರ್ ನೇಮ್ ಬೇಕು, ರೀಜನ್ ಬೇಕು, ಸ್ಟೇಟ್ ಪ್ರಾವಿನ್ಸ್ ಇದು ಬೇಕು, ಸೇಲ್ಸ್ ಬೇಕು, ಪ್ರಾಫಿಟ್ ಬೇಕು. ಇಷ್ಟೇ ಕಾಲಮ್ಸ್ ನನಗೆ ಬೇಕಾಗುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇದೇ ಕ್ವೆರಿ ತಗೋತೀನಿ. ಇಲ್ಲಿ ಸ್ಟಾರ್ ಅಂದ್ರೆ ವೈಲ್ಡ್ ಕಾರ್ಡ್, ಅಂದ್ರೆ ಎಲ್ಲಾ ಕಾಲಮ್ಸ್. ನನಗೇನ್ ಬೇಕು ಇವಾಗ? ರೀಜನ್ ಬೇಕು, ಸ್ಟೇಟ್, ಪ್ರಾವಿನ್ಸ್ ಅಂತ. ಓಕೆ, ಇಲ್ಲಿ ನೋಡಿ ಸ್ಟೇಟ್ ಪ್ರಾವಿನ್ಸ್ ಅಂತ. ಇದನ್ನ ನಾನು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಈ ತರ ತಗೋತೀನಿ. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ, ಆಯ್ತಾ? ನೆಕ್ಸ್ಟ್ ಬಂದು ಆರ್ಡರ್ ಡೇಟ್. ಇದು ಕೂಡ ನಾನು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಆರ್ಡರ್ ಡೇಟ್ ಸ್ಕ್ವೇರ್. ಕಸ್ಟಮರ್ ನೇಮ್ ಬೇಕು, ಇದು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇಡ್ತೀನಿ, ಕಾಮಾ. ಸೇಲ್ಸ್, ಪ್ರಾಫಿಟ್. ನನಗೆ ಯಾವ ಕಾಲಮ್ಸ್ ಬೇಕು ಆ ಕಾಲಮ್ ಅಷ್ಟೇ ತಗೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಎಕ್ಸಿಕ್ಯೂಟ್ ಅಂತ ಕೊಡ್ತೀನಿ. ನೋಡಿ ನನ್ಗೆ ಇವಾಗ ರೀಜನ್, ಸ್ಟೇಟ್, ಆರ್ಡರ್ ಡೇಟ್, ಕಸ್ಟಮರ್ ನೇಮ್, ಸೇಲ್ಸ್ ಮತ್ತೆ ಪ್ರಾಫಿಟ್ ಇಷ್ಟೇ ನನಗೆ ಬಂದಿರತಕ್ಕಂತ ಕಾಲಮ್ಸ್. ಎಲ್ಲಾ ಕಾಲಮ್ಸ್ ಬೇಕಾದ್ರೆ ಸ್ಟಾರ್ ತಗೋತೀನಿ, ಸ್ಪೆಸಿಫಿಕ್ ಕಾಲಮ್ಸ್ ಬೇಕಾದ್ರೆ ಇಷ್ಟು ಮಾತ್ರ ತಗೋತೀನಿ. ಈಗ ನೀವು ಕೇಳ್ಬೋದು ಯಾಕೆ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ದೀರ ಅಂತ. ಸ್ಕ್ವಯರ್ ಬ್ರಾಕೆಟ್ ಹಾಕೋ ಕಾರಣ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ ಇದು ಬಂದು ನನಗೆ ಒಂದೇ ವರ್ಡ್ ಇದೆ. ಬಟ್ ಇಲ್ಲಿ ನೋಡ್ಬೋದು ನಿಮ್ಗೆ ಇದು ಕಸ್ಟಮರ್ ನೇಮ್, ಆರ್ಡರ್ ಡೇಟ್ ಇದೆಲ್ಲ ಒಂದು ಸ್ಪೇಸ್ ಇದೆ, ಅಥವಾ ಇಲ್ಲೇನೋ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಇದನ್ನ ನಾನು ಒಂದೇ ಕಾಲಮ್ ನೇಮ್ ಅಂತ ಕನ್ಸಿಡರ್ ಮಾಡಕ್ ನಾನು ಏನ್ ಮಾಡ್ತೀನಿ, ಸ್ಕ್ವೇರ್ ಬ್ರಾಕೆಟ್ ಹಾಕ್ತೀನಿ. ಓಕೆ, ಸೊ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ, ಸ್ಕ್ವೇರ್ ಬ್ರಾಕೆಟ್ಸ್ ಹಾಕಿದ ತಕ್ಷಣ ಇದು ಒಂದು ಕಾಲಮ್ ನೇಮ್ ಆಗುತ್ತೆ. ನಾನು ಇವಾಗ ಸ್ಪೆಸಿಫಿಕ್ ಆಗಿ ರೀಜನ್, ಸ್ಟೇಟ್, ಆರ್ಡರ್ ಡೇಟ್, ಕಸ್ಟಮರ್ ನೇಮ್, ಸೇಲ್ಸ್ ಮತ್ತೆ ಪ್ರಾಫಿಟ್ ಅಷ್ಟೇ ನಾನು ತಗೋತೀನಿ. ಅದು ನೀವು ನೋಡ್ಬೋದು ಇಲ್ಲಿ ಈ ತರ ಬರುತ್ತೆ. ಓಕೆ, ರೈಟ್. ಸೊ ಇವಾಗ ನನಗೆ ಕಾಲಮ್ಸ್ ಅನ್ನ ತಗೊಳ್ಳೋದು ಗೊತ್ತಾಯ್ತು. ಸ್ಪೆಸಿಫಿಕ್ ಆಗಿ ಇಲ್ಲ ಎಲ್ಲಾ ಕಾಲಮ್ಸ್ ಬೇಕಾದ್ರೆ ಸ್ಟಾರ್ ಅಂತ ತಗೋತೀನಿ. ಓಕೆ, ಬಟ್ ನನಗೆ ಇಲ್ಲಿ 10,194 ರೆಕಾರ್ಡ್ಸ್ ಇದೆ. ನನಗೆ ಇವಾಗ ಬರೀ ಸ್ಪೆಸಿಫಿಕ್ ಆಗಿ ರೀಜನ್ ನಲ್ಲಿ ಈಸ್ಟ್ ಕಾಲಮ್ ಅಷ್ಟೇ, ಈಸ್ಟ್ ಡೇಟಾ ಅಷ್ಟೇ ಬೇಕು. ನೋಡಿ ಇದನ್ನೇ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ವೇರ್, ಆಯ್ತಾ, ರೀಜನ್ ಈಕ್ವಲ್ಸ್ ಈಸ್ಟ್ ಅಂತ ಕೊಡ್ತೀನಿ. ನೋಡಿ
ಒಂದೇ ಕಂಡೀಷನ್ ರೀಜನ್ ಈಕ್ವಲ್ಸ್ ಈಸ್ಟ್ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ 2986 ರೆಕಾರ್ಡ್ಸ್ ಇದೆ, ಅಂದ್ರೆ ಬರೀ ಈಸ್ಟ್ ಅಷ್ಟೇ ಬಂತು. ರೈಟ್, ನಾನು ಇಲ್ಲಿ ಕಾಪಿ ಮಾಡ್ಕೊತೀನಿ. ಇವಾಗ ಕಾಪಿ ಮಾಡ್ಕೊಂಡು ನನಗೆ ಇವಾಗ ಯಾವ್ದೆಲ್ಲ ಈಸ್ಟ್ ರೀಜನ್ ಅಲ್ಲಿ ಸೇಲ್ಸ್ ಡೇಟಾ 5000ಕ್ಕಿಂತ ಜಾಸ್ತಿ ಇದೆ, ಇಲ್ಲ ನಾನು ಏನ್ ಮಾಡ್ತೀನಿ, ಅಂಡ್ ಸೇಲ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 5000 ಸೆಲೆಕ್ಟ್ ಮಾಡಿದೆ, ಎಕ್ಸಿಕ್ಯೂಟ್ ಮಾಡಿದೆ. ನೋಡಿ 7 ರೆಕಾರ್ಡ್ ಅಷ್ಟೇ ಬಂದಿದೆ, ಯಾಕಂದ್ರೆ ಅಷ್ಟೇ ಇರೋದು. ಯಾವ್ದೆಲ್ಲ ನನಗೆ 5000ಕ್ಕಿಂತ ಜಾಸ್ತಿ ಇದೆ ಅದಲ್ಲಿ ಫಿಲ್ಟರ್ ಆಯ್ತು. ಬೇಡ 5000 ಬೇಡ, 1000 ಅಂತ ಕೊಡ್ತೀನಿ. ನಂಗೆ ಜಾಸ್ತಿ ರೆಕಾರ್ಡ್ಸ್ ಬಂದ್ರೆ ಇನ್ನೂ ಒಂದು ಫಿಲ್ಟರ್ ಹಾಕ್ಬೋದು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡ್ತೀನಿ. ಇಷ್ಟು ರೆಕಾರ್ಡ್ಸ್ 144 ರೆಕಾರ್ಡ್ಸ್ ಬಂತು ನೋಡಿ. ಇದೆಲ್ಲ ಬಂದು 1000ಕ್ಕಿಂತ ಹೆಚ್ಚಿರುವಂಥದ್ದು ಬರೀ ಇಷ್ಟು. ಓಕೆ, ನನ್ಗೆ ಇವಾಗ ಡೇಟಾ ಅಲ್ಲಿ ನೋಡ್ತೀನಿ ನಿಮಿಷ. 26 ಈ 2026 ಅಲ್ಲಿ ಇರೋವಂಥ ಡೇಟಾ ಬೇಕು ನನಗೆ. ಅದಕ್ಕೇನ್ ಮಾಡ್ತೀನಿ, ಅಂಡ್ ಮತ್ತೆ ಇನ್ನೊಂದು ಆರ್ಡರ್ ಡೇಟ್ ಆಯ್ತಾ, ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು Jan 2026. ಅಂದ್ರೆ ನನಗೆ ಬೇಕಾಗಿರೋದು 1ನೇ ತಾರೀಕು, Jan 1ನೇ ತಾರೀಕಿಂದ ಯಾವ್ದೆಲ್ಲ ಜಾಸ್ತಿ ಡೇಟ್ ಇದೆ ಅಂದ್ರೆ ಅದಕ್ಕಿಂತ ಮೇಲೆ ಯಾವ್ದಿದೆ ಅದು ಫಿಲ್ಟರ್ ಆಗಬೇಕು. ಈಗ ನೋಡಿ ಸೆಲೆಕ್ಟ್ ಮಾಡ್ಬಿಟ್ಟು ಈಗ ಎಷ್ಟಿದೆ, ಇಲ್ಲಿ 144 ರೆಕಾರ್ಡ್ಸ್ ಇದೆ. ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡಿ 47 ರೆಕಾರ್ಡ್ಸ್. ಇಲ್ಲಿ ಬಂದಿರೋದೆಲ್ಲ 2026 ರೆಕಾರ್ಡ್ಸ್ ಅಷ್ಟೇ. ಸೊ ಈ ರೀತಿ ನಾನು ಇಲ್ಲಿ ಕಂಡೀಷನ್ಸ್ ಅನ್ನ ಕೊಡ್ತಾ ಹೋಗ್ಬೇಕಂದ್ರೆ ವೇರ್ ಅನ್ನೋದು ಒಂದು ಕ್ಲಾಸ್. ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಈ ತರ ಕಂಡೀಷನ್ಸ್ ಅನ್ನ ಒಂದೊಂದೇ ಕೊಡ್ತಾ ಹೋಗ್ಬೇಕು, ಅಂಡ್ ಯೂಸ್ ಮಾಡ್ತಾ ಹೋಗ್ಬೇಕು. ಆರ್ ಯಾವಾಗ ಯೂಸ್ ಮಾಡ್ತೀನಿ ಅಂದ್ರೆ ಒಂದೇ ಕಾಲಮ್ ಅಂದ್ರೆ ಇವಾಗ ರೀಜನ್ ಈಸ್ಟ್ ಆರ್ ಈ ತರ ಯೂಸ್ ಮಾಡಿ. ರೀಜನ್ ಈಕ್ವಲ್ಸ್ ವೆಸ್ಟ್, ಇದನ್ನ ಬೇಕಿದ್ರೆ ಇಲ್ಲಿ ಬ್ರಾಕೆಟ್ ಹಾಕೊಂಡ್ಬಂದು ಬೆಸ್ಟ್. ಬ್ರಾಕೆಟ್ ಹಾಕದೇ ಇದ್ರು ನಡೆಯುತ್ತೆ, ಬಟ್ ಯಾತಕ್ಕೆ ಬ್ರಾಕೆಟ್ ಹಾಕ್ಬೇಕು ನೋಡಿ ಈ ತರ. ರೀಜನ್ ಈಕ್ವಲ್ಸ್ ಈಸ್ಟ್ ಮತ್ತೆ ವೆಸ್ಟ್, ಸೊ ಎರಡರಲ್ಲೂ ನನಗೆ ಡೇಟಾ ಬೇಕು. ಇವಾಗ ಇಲ್ಲಿ ಎಷ್ಟು 42 ರೆಕಾರ್ಡ್ಸ್ ಇತ್ತಲ್ವಾ, ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ 98 ರೆಕಾರ್ಡ್ಸ್ ಆಯ್ತು. ಯಾಕೆ ಅಂದ್ರೆ ಈಸ್ಟ್ ಮತ್ತೆ ವೆಸ್ಟ್ ಎರಡರಲ್ಲೂ ರೆಕಾರ್ಡ್ಸ್ ಅನ್ನ ತಗೊಳ್ತೀವಿ. ಸೊ ಇದು ನಾವು ಸೆಲೆಕ್ಟ್ ಕ್ವರೀಸ್ ಅಲ್ಲಿ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನನಗೆ ಇವಾಗ ಸೆಲೆಕ್ಟ್ ಕ್ವರೀಸ್ ಗೊತ್ತಾಯ್ತು, ಮತ್ತೆ ಬೇರೆ ಕಂಡೀಷನ್ ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಾಯ್ತು. ಇದಕ್ಕೂ ಮೀರಿ ಏನೇನಿದೆ, ನಾನು ಇವಾಗ ಏನ್ ಮಾಡ್ತೀನಿ, ಮತ್ತೆ ChatGPT ಹೋಗ್ತೀನಿ. ಇವಾಗ ನನಗೆ ಏನಂದ್ರೆ ನಿಮ್ಗೆ ಸೆಲೆಕ್ಟ್ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಜಸ್ಟ್ ಒಂದು ಸಿಂಪಲ್ ಐಡಿಯಾ ಕೊಟ್ಟೆ. ಇವಾಗ ನಾ ಏನ್ ಮಾಡ್ತೀನಿ, ಇಲ್ಲೇ ಒಂದಷ್ಟು ಕ್ವೈರೀಸ್ಗಳು ಬೇಕು. ಏನೇನ್ ಕ್ವೈರೀಸ್ ಬೇಕು, ಫಾರ್ ಎಕ್ಸಾಂಪಲ್ ನನಗೆ ಟಾಪ್ 5 ಪ್ರಾಡಕ್ಟ್ಸ್ ಬೇಕು, ಟಾಪ್ 5 ರೀಜನ್ಸ್ ಬೇಕು, ಅಥವಾ ಸ್ಟೇಟ್ಸ್ ಬೇಕು, ಅಥವಾ ಟಾಪ್ 5 ಸಬ್ ಕ್ಯಾಟಗರೀಸ್ ಬೇಕು, ಅಥವಾ ಯಾವ್ದು ಹೈಯೆಸ್ಟ್ ಸೇಲ್ಸ್ ಇದೆ. ಸೊ ಈ ತರದ್ದೆಲ್ಲ ನಾನು ಒಂದು ಅನಾಲಿಸಿಸ್ ಮಾಡಬೇಕು. ಇದೆಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ತುಂಬಾ ಕಷ್ಟ, ನನಗೆ ಇದೆಲ್ಲ ಕ್ವರೀಸ್ ಗೊತ್ತೇ ಇಲ್ಲ. ಇದೆಲ್ಲ ಒಂದು ತುಂಬಾ ಸುಲಭ. ಹೆಂಗೆ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಸೇಮ್ ಟು ಸೇಮ್ ನಾವು ಪವರ್ BI ಎಕ್ಸೆಲ್ ಟ್ಯಾಬ್ಲೆಟ್ ಹೆಂಗ್ ಮಾಡಿದ್ವಿ ಅದೇ ತರ ಡೇಟಾ ತಂದು ಇಲ್ಲಿ ಹಾಕ್ತೀನಿ. ಯಾಕೆಂದ್ರೆ ಇದ್ರ ಮೇಲೆ ನಾನು ಕ್ವರೀಸ್ ಬರೀಬೇಕು. ಇವಾಗ ಇದೇ ಡೇಟಾ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು. ಈಗ ನಾನೇನ್ ಮಾಡ್ತೀನಿ, ಪ್ಲೀಸ್ ಕನ್ಸಿಡರ್ ದಿ ಅಟ್ಯಾಚ್ಡ್ ಡೇಟಾ. ಹೋಗ್ಬಿಟ್ಟು act as database specialist in SQL ಸರ್ವರ್. ಸ್ಪೆಸಿಫಿಕ್ ಆಗಿ ನೋಡಿ ಟೆಕ್ನಾಲಜಿನ ಕೊಟ್ಬಿಡ್ತೀನಿ. ಯಾಕಂದ್ರೆ ಈ MySQL Oracle ಇದರೆಲ್ಲ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದು ವರ್ಕ್ ಅಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಟಾಪ್ 3 ಬೇಕು, ಕೆಲವೊಂದ್ರಲ್ಲಿ ಲಿಮಿಟ್ಸ್ ಅಂತ ಕೊಡ್ತೀವಿ. ಸೊ ಈ ತರದೆಲ್ಲ ಇದೆ. ಅದಕ್ಕೆ ನಾ ಏನ್ ಮಾಡಿದೆ ಅಂದ್ರೆ SQL ಸರ್ವರೇ ಕೊಟ್ಬಿಡ್ತೀನಿ. ನನಗೆ ಸ್ಪೆಸಿಫಿಕ್ ಆಗಿ ನನಗೆ ಯಾವ ಟೆಕ್ನಾಲಜಿ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ ಅದರದ್ದೇ ಇಲ್ಲಿ ಕ್ವರೀಸ್ ಕೊಡುತ್ತೆ. ಪ್ಲೀಸ್ ಕನ್ಸಿಡರ್ ದಿ ಅಟ್ಯಾಚ್ ಡೇಟಾ
need to do some analysis on the attached data. Okay. Give me all possible queries to get the cards. ಇಷ್ಟೇ, ಸುಮ್ಮನೆ ಕೊಟ್ಟಿರ್ತೀನಿ. 8 ಅಂತ ಕೊಡ್ತೀನಿ, ನೋಡೋಣ ಏನೆಲ್ಲ ಕೊಡ್ತದೋ. ನಮ್ಗೆ ಬೇಕಾಗಿರೋದು ಬಂದಿಲ್ಲ ಅಂದ್ರೆ, ನಮ್ಗೆ ಏನಾದ್ರು ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಮತ್ತೆ ಪ್ರಾಂಪ್ಟ್ ಅನ್ನ ಚೇಂಜ್ ಮಾಡಬಹುದು, ಏನು ತೊಂದರೆ ಇಲ್ಲ. ಆಯ್ತಾ? ಸೊ ಏನೆಲ್ಲ ಕ್ವೆರೀಸ್ ಕೊಡ್ತಾರೆ ನೋಡೋಣ. ಫಸ್ಟ್ ಟೇಬಲ್ ಸ್ಟ್ರಕ್ಚರ್ ಸ್ಟಡಿ ಮಾಡ್ತಿದೆ. ಓಕೆ ಫೈನ್. ನೋಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸೂಪರ್ ಸ್ಟೋರ್ ಅಂತ ಕೊಡ್ತು. ಅದು ಆರ್ಡರ್ಸ್ ಅಂತ ಇದೆ. ಇದು ಟೇಬಲ್ ಏನಿದೆ ಇರೋದು ಅದು ಆರ್ಡರ್ಸ್ ಅಂತ ಇರೋದು. ನಾವೇನ್ ಮಾಡ್ತೀವಿ, ಇಲ್ಲಿ ಕೊಟ್ಟಿದೆಯಲ್ಲ, ಕೆಲಸ ಮಾಡೋಣ. ಹೋಗ್ಬಿಟ್ಟು ಅದನ್ನು ಕೊಡ್ಬೋದಿಲ್ಲ. ಆಯ್ತಾ? ಇಲ್ಲೇನೋ ಕೊಡ್ತಿದೆಯಲ್ಲ, ಹೋಗ್ಬಿಟ್ಟು ಪ್ಲೀಸ್ ಮೇಕ್ ದ ಟೇಬಲ್ ನೇಮ್ ಆಸ್ ಆರ್ಡರ್ಸ್. ಯಾಕೆ ಕೊಡ್ತಿದ್ದೀನಿ ಅಂದ್ರೆ, ಇವಾಗ ಕೊಟ್ಟಿರೋ ಕ್ವೈರಿನೇ ತಗೋಬಹುದು, ಪ್ರತಿ ಸಲ ಮತ್ತೆ ಚೇಂಜ್ ಮಾಡ್ಬೇಕು. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಕು? ಚಾಟ್ ಜಿಪಿಟಿ ಎಲ್ಲ ಮಾಡ್ಕೊಡುತ್ತೆ ಅಂದ್ರೆ ನಾವು ಅದಕ್ಕೆ ಹೇಳ್ಬಿಡೋಣ, ಎಲ್ಲ ಚೇಂಜ್ ಮಾಡ್ಬಿಡ್ಲಿ. ಪ್ಲೀಸ್ ಮೇಕ್ ದ ಟೇಬಲ್ ನೇಮ್ ಆಸ್ ಆರ್ಡರ್ಸ್. ಆಯ್ತಾ? ಈ ತರ ಕೊಟ್ಟಾಗ ಒಂದು ಕೆಲಸ ಮಾಡಿ, ಡಬಲ್ ಕೋಟ್ಸ್ ಅಲ್ಲಿ ಕೊಡ್ತೀವಿ. ಸೊ ಅವಾಗ ಇದು ಹೈಲೈಟ್ ಆದಂಗ ಆಗುತ್ತೆ. ಓಕೆನಾ? ಈಗ ಕೊಡ್ತೀನಿ ನಾನು, ಏನ್ ಮಾಡುತ್ತೋ ಸುಮ್ಮನೆ ಅನ್ನೆಸೆಸರಿ ಸೂಪರ್ ಸ್ಟೋರ್ ಅಂತ ಕೊಡ್ತಾ ಈಗ ಹೋಗ್ಬಿಟ್ಟು ಎಲ್ಲ ಕಡೆ ಚೇಂಜ್ ಮಾಡ್ತಾ ಕುತ್ಕೋಬೇಕು. ಸೊ ಇನ್ಸ್ಟೆಂಟ್ ನೋಡಿ, ಇವಾಗ ನೋಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಆರ್ಡರ್ಸ್, ಇದು ಆಲ್ರೆಡಿ ನಮ್ಗೆ ಗೊತ್ತು. ಸೆಲೆಕ್ಟ್ ಟಾಪ್ 10 ಇದೇನ್ ಮಾಡುತ್ತೆ ಅಂದ್ರೆ ನಂಗೆ ಟಾಪ್ 10 ರೆಕಾರ್ಡ್ಸ್ ಕೊಡುತ್ತೆ. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಟಾಪ್ 10 ಅಂತ ಕೊಟ್ರೆ 10 ರೆಕಾರ್ಡ್ಸ್ ಬರುತ್ತೆ ನಮ್ಗೆ ಇವಾಗ. ಅಂದ್ರೆ ಟಾಪ್ 10 ನೋಡಿ ಇದು. ಆಯ್ತಾ? ಇಲ್ಲಿ 1 2 3 4 5 ಅಂತಿದೆ. ನನಗೆ ಟಾಪ್ 10 ಬೈ ಸೇಲ್ಸ್ ಕೊಡ್ಬೇಕು ಅಂದ್ರೆ ನಾನು ಇವಾಗ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಆರ್ಡರ್ ಬೈ ಸೇಲ್ಸ್ TSC ಅಂತ ಕೊಡ್ಬೇಕು. ಏನು ಅಂತ ನಾನು ಹೇಳ್ತೀನಿ. ಆಯ್ತಾ? ಆರ್ಡರ್ ಬೈ ಏನ್ ಮಾಡುತ್ತೆ ಅಂದ್ರೆ ಸಾರ್ಟ್ ಮಾಡುತ್ತೆ. ಇವಾಗ ಇಲ್ಲಿ ಏನ್ ಮಾಡಿದೆ ಗೊತ್ತಾ, ಟಾಪ್ 10 ಅಂತ ಕೊಟ್ಟಾಗ 1 ಇಂದ 10 ವರೆಗೂ ರೆಕಾರ್ಡ್ಸ್ ತಗೊಂಡ್ಬಿಟ್ಟು. ಬಟ್ ನನಗೆ ಏನಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಸೇಲ್ಸ್ ವ್ಯಾಲ್ಯೂ ಮೇಲೆ ತಗೋಬೇಕು. ಆರ್ಡರ್ ಬೈ ಅಂತ ಕೊಟ್ಬಿಟ್ಟು ಇದು ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ಬೇರೆ ರೆಕಾರ್ಡ್ಸ್ ಬರುತ್ತೆ ನನಗೆ. ನೋಡಿ, ಈಗ ಇಲ್ಲಿ ಹೋಗ್ಬಿಟ್ಟು ನಾನು ಚೆಕ್ ಮಾಡಿದ್ರೆ ನೋಡಿ, ಹೈಯೆಸ್ಟ್ ಲೋಯೆಸ್ಟ್ ಅಂದ್ರೆ 10 ರೆಕಾರ್ಡ್ಸ್ ಬಂತ. ಇಲ್ಲಿ ನೋಡಿದ್ರೆ ನಿಮ್ಗೆ ರೋ ಐಡಿಸ್ ನೋಡಿ ಚೇಂಜ್ ಆಗುತ್ತೆ. ಅವೆಲ್ಲ 1 2 3 4 5 ಅಂತ ಇತ್ತಲ್ವಾ, ಈಗ ನಾನು ನೋಡಿ ತೋರಿಸ್ತೀನಿ. ಇದಿಷ್ಟೇ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ನೋಡಿ 1 2 3 4 5 ಅಂತ. ಇದನ್ನು ಸೇರ್ಸ್ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಟಾಪ್ 10 ಬರುತ್ತೆ. ಓಕೆನಾ? ರೈಟ್. ಈಗ ನೆಕ್ಸ್ಟ್ ಹೋಗ್ತೀನಿ ನೋಡಿ, ಡಿಸ್ಟಿಂಕ್ಟ್. ನನಗೆ ಯುನೀಕ್ ಸಿಟಿ ನೇಮ್ಸ್ ಬೇಕು. ಆಯ್ತಾ? ಯುನೀಕ್ ಸಿಟಿ ನೇಮ್ಸ್ ಇಲ್ಲಿ ಹೋಗ್ಬಿಟ್ಟು ನಾನು ಡಿಸ್ಟಿಂಕ್ಟ್ ಅಂತ ಕೊಡ್ತೀನಿ, ಸೆಲೆಕ್ಟ್ ಮಾಡ್ಕೊತೀನಿ, ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ ಎಷ್ಟಿದೆ, 59 ಇದೆ. ಡಿಸ್ಟಿಂಕ್ಟ್ ಸಿಟೀಸ್, ಸಾರಿ ಸಿಟೀಸ್ 542 ಇದೆ. ನನಗೆ ಇವಾಗ ಸ್ಟೇಟ್ ಬೇಕು. 59 ಇತ್ತು ನೆನ್ನೆ ನಾವು ರಿಪೋರ್ಟ್ ತಗೊಂಡಾಗ, ಅದರಲ್ಲಿ ಟ್ಯಾಬ್ಲೋ ಅಲ್ಲಿ ಸ್ಟೇಟ್ ಟ್ಯಾಬ್ಲೋ ಅಲ್ಲಿ 59 ತೋರಿಸಿತ್ತು. ಇಲ್ಲಿ ಎಷ್ಟು ತೋರಿಸಿದೆ ನೋಡಿ, ಇಲ್ಲೂ ಅಷ್ಟೇ 59 ತೋರಿಸಿದೆ. ಓಕೆನಾ? ರೈಟ್. ನೆಕ್ಸ್ಟ್ ಅನಾಲಿಸಿಸ್. ನಂಗೆ ಟೋಟಲ್ ಸಮ್ ಬೇಕು. ಟೋಟಲ್ ಸಾರಿ ಇದನ್ನ ಸೇಲ್ಸ್ ಟೋಟಲ್ ಬೇಕು. ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಸಮ್ ಆಫ್, ಇದು ಫಂಕ್ಷನ್ ಇದೆ, ಸಮ್ ಆಫ್ ಸೇಲ್ಸ್ ಸೆಲೆಕ್ಟ್ ಮಾಡ್ಕೊಂಡೆ, ಎಕ್ಸಿಕ್ಯೂಟ್ ಮಾಡಿದೆ. ನೋಡಿ, ಟೋಟಲ್ ಸಮ್ ವ್ಯಾಲ್ಯೂಸ್. ಸೊ ಇದಕ್ಕೆ ನಾವು ಗ್ರೂಪಿಂಗ್ ಫಂಕ್ಷನ್, ಅಗ್ರಿಗೇಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಆವರೇಜ್ ಬೇಕಾ, AVG ಅಂತ ಕೊಡ್ತೀನಿ, ಸಮ್, ಅದೇ ತರ ಮಿನಿಮಮ್, ಮ್ಯಾಕ್ಸಿಮಮ್. ಎಕ್ಸೆಲ್ ಅಲ್ಲಿ ಏನ್ ಫಂಕ್ಷನ್ಸ್ ಇದೆ ಅದೇ ಯೂಸ್ ಮಾಡ್ಕೋಬಹುದು. ಟೈಮ್ ಬೇಸ್ಡ್ ಕ್ಯಾಲ್ಕುಲೇಷನ್ಸ್ ಅಂದ್ರೆ ಟೈಮ್ ಬೇಸ್ಡ್ ಅನಾಲಿಸಿಸ್. ಸೆಲೆಕ್ಟ್ ಇಯರ್, ಇಯರ್ ಬಂದೊಂದು ಫಂಕ್ಷನ್, ಸಮ್ ಬಂದು ಟೋಟಲ್. ಗ್ರೂಪ್ ಬೈ ಅಂದ್ರೆ ಎಲ್ಲ ಇಯರ್ ನಾನು ಗ್ರೂಪ್ ಮಾಡ್ತೀನಿ. ಸಾರ್ಟ್, ಇದು ಆರ್ಡರ್ ಬೈ ಇಯರ್. ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಇಲ್ಲಿ ಹೋಗ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಆಯ್ತಾ? ನಾನು ನಿಮ್ಗೆ ಚಾಟ್ ಜಿಪಿಟಿಯನ್ನು ಹೆಂಗ್ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು. ಓಕೆನಾ? ಇಲ್ಲಿ ಹೋಗ್ಬಿಟ್ಟು ಇಯರ್
ಸಮ್ ಆಯ್ತಾ, ಜಸ್ಟ್ ಇಲ್ಲಿ ಅರೇಂಜ್ ಮಾಡ್ಕೊಡ್ತೀನಿ ನಿಮಗೆ. ಸೆಲೆಕ್ಟ್ ಬಂದು ನಾನು ಕಾಲಮ್ಸ್ ಅನ್ನ ಸೆಲೆಕ್ಟ್ ಮಾಡುವಂಥದ್ದು. ಇಯರ್ ಅಂದ್ರೆ ಒಂದು ಫಾರ್ಮುಲಾ ಆಕ್ಚುಲಿ. ಸಮ್ ಬಂದು ಅಗ್ರಿಗೇಟ್ ಫಂಕ್ಷನ್. ನಾನೇನ್ ಮಾಡ್ತೀನಿ, ಇದರಲ್ಲಿ ಇಯರ್ ತಗೋತೀನಿ. ಇಯರ್ ವೈಸ್ ನನಗೆ ಗ್ರೂಪ್ ಆಗ್ಬೇಕು. ಗ್ರೂಪ್ ಬೈ ಇಲ್ಲಿ ಇದೆಯಲ್ಲ, ಇದು ಈ ಇಯರ್ ನನಗೆ ಎಷ್ಟೊಂದು ಇಯರ್ಸ್ ಇದೆ, 2006, 5 ಇವೆಲ್ಲ 2026, 25, 24 ಅಂತ ಇದೆಲ್ಲ ಗ್ರೂಪ್ ಆಗ್ಬೇಕು. ಆರ್ಡರ್ ಬೈ ಬಂದು ಸಾರ್ಟ್ ಮಾಡೋದಕ್ಕೆ ಈಗ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ಸಾರಿ, ಆರ್ಡರ್ ಡೇಟ್ ಸಪೋರ್ಟ್ ಕೊಡಿತೀವಿ ಅದಕ್ಕೆ ಹೋಗ್ಬಿಟ್ಟು ಸ್ಪೇಸ್ ಮಾಡಿ. ಇಲ್ಲೂ ಅಷ್ಟೇ, ಯಾಕಂದ್ರೆ ಅದು ತಗೊಂಡ್ರೆ ಕಾಲಮ್ಸ್ ಬೇರೆ ಇದೆ, ಹಂಗಾಗಿ ಇಲ್ಲಿ ಎರರ್ ಕೊಡುತ್ತೆ. ತೊಂದರೆ ಇಲ್ಲ, ಎರರ್ ನೋಡ್ಕೊಳ್ಳಿ ಏನಿದೆ ಅಂತ. ಈಗ ನೋಡ್ಕೊಳ್ತೀನಿ ನೋಡಿ, ಇಯರ್ ವೈಸ್ ನನಗೆ ಟೋಟಲ್ ಸೇಲ್ಸ್ ಬಂತು. ಇದನ್ನ ಬೇಕಾದ್ರೆ ಫಾರ್ಮ್ಯಾಟ್ ಯೂಸ್ ಮಾಡ್ಕೊಂಡು ಫಾರ್ಮ್ಯಾಟ್ ಮಾಡಬಹುದು ಬೇಕಿದ್ರೆ. ಓಕೆ, ರೈಟ್. ಸೇಲ್ಸ್ ಬೈ ಮಂತ್ ಅದೇ ಸೇಮ್ ಇಲ್ಲಿ ಏನ್ ಮಾಡ್ತಿದೆ, ಇದನ್ನ ಮಂತ್ ವೈಸ್ ಕೊಡ್ತೀನಿ ಅಷ್ಟೇ, ಇಯರ್ ಮಂತ್. ನೋಡಿ, ಇದೇ ಕ್ವೇರಿಗೆ ಈಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋದು. ಆಯ್ತಾ, ಮತ್ತೆ ಅದೆಲ್ಲ ಕರೆಕ್ಟ್ ಮಾಡೋದು ಬೇಡ, ಇದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಇಲ್ಲಿ ನನಗೆ ಮಂತ್ ಬೇಕು. ಆಯ್ತಾ, ಇದನ್ನೇ ಮಂತ್ ಆಫ್, ಆಯ್ತಾ, ಆಸ್ ಮಂತ್ ಅಂತ ರೈಟ್. ಸೊ ಇದು ನಾನು ಏನ್ ಮಾಡೋದು, ಇಲ್ಲಿ ನೋಡಿ ಮಂತ್ ಅಷ್ಟೇ ತಗೊಂತೀನಿ. ಬಟ್ ನಾವ್ ಇಲ್ಲೇನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ಇದನ್ನ ನಾನು ಇಲ್ಲಿ ಕೊಡ್ಬೇಕು ಇಲ್ಲಿ, ಯಾಕಂದ್ರೆ ಇದನ್ನು ನಾನು ಗ್ರೂಪ್ ಮಾಡಬೇಕು. ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ಮಂತ್ ಅಂತ ಕೊಡ್ತೀನಿ. ರೈಟ್. ಸೊ ಇಲ್ಲಿ ಆರ್ಡರ್ ಬೈ ನಾನು ಇಯರ್ ಮತ್ತೆ ಅದಾದ್ಮೇಲೆ ಮಂತ್ ಕೊಡಬೇಕು ಅಂದ್ರೆ ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡಿ ಅಷ್ಟೇ. ಓಕೆ, ಈಗ ಇದನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ಇಯರ್ ವೈಸ್ ನನಗೆ ಮಂತ್ ವೈಸ್ ಟೋಟಲ್ ಬಂತಿತ್ತು. ಸೊ ಈ ರೀತಿ ನನಗೆ ಎಲ್ಲಾ ತರ ಕ್ವೆರೀಸ್ ಬರ್ತಾ ಹೋಗುತ್ತೆ. ನನ್ಗೆ ಏನ್ ಕ್ವೆರೀಸ್ ಬೇಕೋ ಅದೆಲ್ಲ ನನಗೆ ಮಾಡ್ಕೋಬಹುದು. ಸಿ, ಲೊಕೇಶನ್ ವೈಸ್ ಅಂದ್ರೆ ಸ್ಟೇಟ್ ವೈಸ್, ಸಿಟಿ ವೈಸ್. ಸೊ ಈ ತರ ನಾನು ಕ್ವೆರೀಸ್ ಕೊಟ್ಬಿಟ್ಟು ಇಲ್ಲಿ ಅನಾಲಿಸಿಸ್ ಮಾಡಬಹುದು. ನೋಡಿ ಎಷ್ಟು ಇದೆ, ಎಷ್ಟೊಂದು ಬೇರೆ. ಇದೆಲ್ಲ ಸುಮ್ಮನೆ ಕಾಪಿ ಪೇಸ್ಟ್ ಮೂಲಕ ಎಷ್ಟು ಕ್ವೆರೀಸ್ ಕೊಟ್ಬಿಡ್ತದೆ, ಎಷ್ಟು ರೀತಿ ನಾನು ಅನಾಲಿಸಿಸ್ ಮಾಡ್ಬೋದು. ಅದು ಬಿಟ್ಟು ನಿಮ್ಗೆ ಇನ್ನೂ ಏನಾದ್ರೂ ಅಕಸ್ಮಾತ್ ಬೇಕು ಅಂದ್ರೆ ನೀವು ಇನ್ನೂ ಕ್ವೆರೀಸ್ ಕೊಡ್ತಾ ಹೋಗ್ಬೋದು. ಓಕೆ, ನೋಡಿ, ಇದು ಇಂಟರ್ವ್ಯೂ ಲೆವೆಲ್ SQL ಕ್ವಶನ್ಸ್ ಫಾರ್ ಇಂಟರ್ವ್ಯೂ ಅಂದ್ರೆ ಈ ಡೇಟಾ ಸೆಟ್ ಅಲ್ಲಿ ಎಷ್ಟು ತಗೋಬಹುದು ಅಂತ. ಕ್ರಿಯೇಟ್ ರಿಯಲ್ ಬಿಸ್ನೆಸ್ ಕೇಸ್ ಸ್ಟಡಿ ಅನಾಲಿಸಿಸ್. ನಿಮ್ಗೆ ಏನಾದ್ರು ಅಕಸ್ಮಾತ್ ಆ ತರ ಬೇಕಂದ್ರೆ ನೋಡಿ, ನಿಮ್ಗೆ ಒಂದ್ ಹೇಳ್ತೀನಿ ನೋಡಿ, ನಿಮ್ಗೆ ಏನೇನ್ ಬೇಕು ಎಲ್ಲದೂ ಇಲ್ಲಿ ಆರಾಮ್ ತಗೋಬಹುದು. ಹೋಗಿ ಹುಡ್ಕೊಂಡೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ನಿಮಗೆ ಬಿಸ್ನೆಸ್ ಕೇಸ್ ಸ್ಟಡಿ ಇದ್ರಲ್ಲಿ ಏನೇನೆಲ್ಲ ಕ್ವಶನ್ಸ್ ಬರುತ್ತೆ. ಆರ್ ವಿ ಗ್ರೋಯಿಂಗ್ ಆರ್ ಡಿಕ್ಲೈನಿಂಗ್, ವಿಚ್ ಪ್ರಾಡಕ್ಟ್ಸ್ ಜನರೇಟ್ ಮೋಸ್ಟ್ ರೆವಿನ್ಯೂ. ಇದಕ್ಕೆಲ್ಲ ನಾನು ಕ್ವೈರೀಸ್ ಬೇಕಂದ್ರೂ ನಾನು ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಕಾಪಿ ಮಾಡ್ಬಿಟ್ಟು ಗಿವ್ ದಿ ಕ್ವೈರೀಸ್ ಅಂದ್ಬಿಟ್ರೆ ಅದೇ ಎಲ್ಲ ಕೊಟ್ಬಿಡೋದು. ನೋಡಿ, ಓವರ್ ಆಲ್ ಬಿಸ್ನೆಸ್ ಹೇಳ್ತು ನೋಡಿ, ಎಲ್ಲ ಕೊಟ್ಟಿದೆ ಕ್ವೈರೀಸ್. ನನಗೆ ಏನೇನ್ ಬೇಕು ಎಲ್ಲಾ ತರ ಕ್ವೈರೀಸ್ ಕೊಡುತ್ತೆ. ಇದನ್ನ ತಗೊಂಡು ನಾ ಏನ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು. ನಂಗೆ ಗೊತ್ತಿಲ್ವಾ, ಕಾಪಿ ಮಾಡ್ಕೊಂಡು ಎಕ್ಸ್ಪ್ಲೈನ್ ಅಂತ ಕೊಡಿ, ಎಲ್ಲ ಅದೇ ಕೊಟ್ಬಿಡುತ್ತೆ. ಬಟ್ ಏನಂದ್ರೆ ನಿಮಗೆ ಈ ಬೇಸಿಕ್ ಸ್ವಲ್ಪ ಈ ಸಿಂಟೆಕ್ಸ್ ಇದಾವಲ್ಲ, ಇಲ್ಲಿ ನಾನು ಏನ್ ಮಾಡಿದ್ದೀನಲ್ಲ, ಈ ತರದೆಲ್ಲ ಸಿಂಟೆಕ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಇದನ್ನ ಹೆಂಗ್ ಕಲಿಯೋದು, ನಾನು ಹೇಳ್ದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಕನ್ನಡದಲ್ಲಿ, ಆಯ್ತಾ, ಎಲ್ಲದೂ ಪೋಸ್ಟ್ ಮಾಡಿದ್ದೀನಿ. ಇಲ್ಲ ಅಂದ್ರೂ ನಮ್ಮ ಕೋರ್ಸ್ ಇದೆಯಲ್ಲ ಸೈನ್ಸಿ, ಓಕೆ, ಹೋಗ್ಬಿಟ್ಟು ಕೋರ್ಸಸ್ ಇಲ್ಲೋಗಿ ನೀವು ಕೋರ್ಸ್ ಹೋಗ್ಬಿಟ್ಟು ಕನ್ನಡ ಕೋರ್ಸಸ್ ಎಲ್ಲ ಫ್ರೀ ಇದೆ. ಆಯ್ತಾ, ಹೋಗ್ಬಿಟ್ಟು ವೆಬಿನಾರ್ ನೋಡಿ, ಇದು ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್. ಇಲ್ಲಿ ಹೋದ್ರೆ ಇಲ್ಲೂ ಇದೆ ನೋಡಿ, ಎಲ್ಲ ನಮಗೆ ಕೊಟ್ಟಿದ್ದೀನಿ ನೋಡಿ. ಇಲ್ಲೂ ಇದೆ SQL. ಇದು SQL ಬಂದು ಕಂಪ್ಲೀಟ್ ನಾನು ಬೇಸಿಕ್ ಇಂದ ಮಾಡಿರ್ತೀನಿ. ಆಯ್ತಾ, ಇದು ನೋಡಿ, ಓಕೆನಾ. ಇದು ಬಿಟ್ಟು ಇನ್ನು ಇದಕ್ಕಿಂತ ಹಳೆ ವರ್ಷನ್ ಇನ್ನೂ ಬೇಕಂದ್ರೆ ಅದು ಇದೆ ನೋಡಿ, ಇದು ಇನ್ನೂ ಹಳೇದಿದೆ ಆಕ್ಚುಲಿ. ಇದು
ಇದರಲ್ಲಿ ಇನ್ನೂ ಡೆಪ್ತ್ ಆಗಿದೆ SQL. ಆಯ್ತಾ, ಅದು ಬಿಟ್ಟು ಇನ್ನೂ ಇದೆ ಇಲ್ಲಿ. ಇದರಲ್ಲೂ ಇದೆ. ಸೊ ನೀವು ಹೋಗಿ ನೋಡ್ಕೊಂಡ್ರೆ ಎಷ್ಟೊಂದು ಕಡೆ ನಾನು ಅದನ್ನ ಫ್ರೀಯಾಗಿ ಪೋಸ್ಟ್ ಮಾಡಿ ನಿಮ್ಗೆ ತಗೋಬೋದು. ನೋಡಿ, SQL ಸರ್ವರ್ ಇಲ್ಲಿ 2 ಕ್ಲಾಸ್ ಇದೆ. ಆಯ್ತಾ, ಇದನ್ನ ಬೇಕಾದ್ರೆ ನೋಡಿ. ಓಕೆ, ಇದು ಬಂದು ನಮಗೆ ಟ್ರೆಡಿಷನಲ್ ವೇ. ಇವತ್ತು ನಾವು ಮಾಡಿದ್ದು ಬಂದು ಕಂಪ್ಲೀಟ್ ಯೂಸಿಂಗ್ ChatGPT. ಓಕೆನಾ? ಸೊ ಇದು SQL ಪ್ರಾಕ್ಟೀಸ್ ಮಾಡಬೇಕು. ನಾನು ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನ ನೀವು ನೆಕ್ಸ್ಟ್ ತಗೊಂಡೋಗ್ಬೇಕು. ಓಕೆನಾ? ರೈಟ್, ವೇಪಲ್ಲಿ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಸ್ಕ್ವೇರ್ ಬ್ರಾಕೆಟ್ ತೋರಿಸ್ದೆ, ತ್ರಿವೇಣಿ ಯಾಕೆ ಹಾಕ್ಬೇಕು ಅಂತ. ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕು, ಬೇರೆ ಯಾವ್ದು ಹಾಕಂಗಿಲ್ಲ. ಓಕೆ, ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕು. ನಿಮ್ಗೆ ಅದು ಬಿಟ್ಟು ಬೇರೆ ಬ್ರಾಕೆಟ್ಸ್ ಅದು ತಗೊಳ್ಳಲ್ಲ, ಎರರ್ ಬರುತ್ತೆ. ಓಕೆ ಓಕೆ ಸರ್. ರೈಟ್. ಸೊ ಹೆಂಗಿತ್ತು ಸೆಷನ್? ಸರ್ ಬೇಸಿಕ್ ತುಂಬಾ ಕ್ಲಿಯರ್ ಆಯ್ತು. ಜಾಬ್ ಬೇರೆ ಚೇಂಜ್ ಮಾಡ್ತೇನೆ, ಅಲ್ಲಿ SQL ನ ಕಲ್ತ್ಕೋ ಬಾ ಬೇಸಿಕ್ ನ ಅಂತ ಹೇಳಿದ್ರು. ಇದರಿಂದ ತುಂಬಾ ಹೆಲ್ಪ್ ಆಯ್ತು ಸರ್. ವೆರಿ ಗುಡ್. ಥ್ಯಾಂಕ್ ಯು ಕರೆಕ್ಟ್ ಟೈಮ್ ಬಂದು ಕಲ್ತ್ಕೊಂಡಿದ್ದೀರಾ. ಬಟ್ ಪ್ರಾಕ್ಟೀಸ್ ಮಾಡಿ ಆಯ್ತಾ? ಹೌದು ಇಷ್ಟೇ ಸರ್. ಸಾಕಾಗಲ್ಲ, ಇಷ್ಟೇ ಸಾಕಾಗಲ್ಲ, ಇನ್ನೂ ಕಲಿಬೇಕು. ಸರಿನಾ? ಹಾ ಸರ್, ಅಂದ್ರೆ ಸ್ವಲ್ಪ ಬೇಸಿಕ್ ಅರ್ಥ ಆಯ್ತಲ್ಲ, ಅಂದ್ರೆ ಸುಮ್ನೆ ಐಡಿಯಾ ಒಂದು ಹೋಗಿ ಬಂದ್ರೆ ಇದು ಸಾಕು. ಮಾಡಕ್ಕೆ. ನಿಮ್ಗೆ ಒಂದು ಐಡಿಯಾ ಹಾ ಸರ್, ಬಂದ್ರೆ idea. ಸಾಕು, ಆಮೇಲೆ ನೀವೇ ಕಲ್ತ್ಕೋಬಹುದು. ಸರ್ Good. ಥ್ಯಾಂಕ್ ಯು ಸರ್. ಆಯ್ತಾ? ಅನಿಲ್ SP ಕೇಳಿಸ್ತಿದ್ಯಾ? ಇಸ್ ದರ್ ಎನಿ ಲಿಮಿಟ್ಸ್ ಫಾರ್ ಪ್ರಾಂಪ್ಟ್ಸ್? ಏನಿಲ್ಲ, ಎಷ್ಟು ಬೇಕಾದ್ರೂ ನೀವು ಮಾಡ್ತೀವಿ, ಏನು ತೊಂದರೆ ಇಲ್ಲ. ದೇರ್ ಇಸ್ ನೋ ಲಿಮಿಟ್ಸ್. ಅನಿಲ್ ಇವತ್ತು ನೋಡಿ, ಅನಿಲ್ ಇವತ್ತು ಅಟೆಂಡ್ ಮಾಡಿದ್ರು. ಆಯ್ತಾ, ಮೊನ್ನೆ ನಾವೇನು AI ಮಾಡಿದ್ವಲ್ಲ, ಸೊ ಅದನ್ನ ಇವತ್ತು ಇಂಗ್ಲಿಷಲ್ಲಿ ಮಾಡಿದ್ದೆ. ನಿಮ್ಗೆ ಹೇಳಿದ್ದೆ, ಲಿಂಕು ಕಳಿಸಿದ್ದೆ, ಯಾರು ಬಂದಿಲ್ಲ. ಅನಿಲ್ ಬಂದಿದ್ರು. ಸೊ ನಾಳೆನೂ ಇದೆ ಆಕ್ಚುಲಿ 10:30ಗೆ ಅದೇ ಲಿಂಕ್. ಓಕೆ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಸ್ಕೂಲ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ವೆರಿ ಗುಡ್. ಪರವಾಗಿಲ್ಲ, ಅದ್ರಲ್ಲಿ ತೊಂದರೆ ಇಲ್ಲ. ಅಂದ್ರೆ ನೀವು ಬಂದಿದ್ರಲ್ವಾ, ಜಸ್ಟ್ ಅದನ್ನ ಹೇಳಿದೆ ಅಷ್ಟೇ. ರೈಟ್. ಇಲ್ಲಿ ಕೆಲವರೆಲ್ಲ ಹಿತೇಶ್ ಇದ್ರು, ಅನಿಲ್ ಇದ್ರು, ಕೆಲವರು ಬಂದಿಲ್ಲ ಅಷ್ಟೇ. ಕೆಲವರು ಇದ್ದಾರೆ. ಲೈಟ್ ತೊಂದರೆ ಇಲ್ಲ. ದರ್ಶನ್ ಕರೆಕ್ಟ್ ಟೈಮ್ ಬಂದ್ರೆ, ನಾವು ಅಷ್ಟೇ ಸ್ವಲ್ಪ 8:40ಗೆ ಸ್ಟಾರ್ಟ್ ಮಾಡಿದ್ದೆ. ಆಕ್ಚುಲಿ ತುಂಬಾ ಜನ ಬಂದಿರಲಿಲ್ಲ ಅಂತ. ಏನ್ ತೊಂದರೆ ಇಲ್ಲ, ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಆಗುತ್ತೆ, ನಮಗೆ ಅರ್ಥ ಆಗುತ್ತೆ. ಬಟ್ ಏನ್ ಖುಷಿ ಅಂದ್ರೆ ಅಟ್ಲೀಸ್ಟ್ ಇಷ್ಟು ಟೈಮ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದಷ್ಟು ಜನ ಸೀರಿಯಸ್ ಆಗಿ ಬಂದು ಕಲಿತೀರಲ್ಲ, ಅಷ್ಟೇ ಸಾಕು. ನಮ್ಗೆ ಎಷ್ಟು ಜನ ಬರ್ತಾರೆ ಸೀರಿಯಸ್ ಆಗಿ, ಅಷ್ಟು ನನಗೆ ನಂಬರ್ಸ್ಗಿಂತ ಬರುವಂತ ಜನ ಸೀರಿಯಸ್ ಆಗಿ ಕಲಿಯುವಂಥವ್ರು ಬಂದ್ರೆ ಸಾಕು. ಓಕೆನಾ? ChatGPT ಒನ್ ಆಫ್ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಈ ಸದ್ಯಕ್ಕೆ. ಹೌದು, ಬಟ್ ಕ್ಲಾಡ್ ತುಂಬಾ ಚೆನ್ನಾಗಿದೆ ಅಂತ ಅಂತಿದ್ದಾರೆ. ನನಗೆ ಅದು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಟೈಮ್ ಆಗ್ತಿಲ್ಲ. ಸೊ ಇದೆಲ್ಲ ಕ್ಲಾಸಸ್ ಎಲ್ಲ ಮುಗಿಲಿ, ಆಯ್ತಾ? ನಾನು ಈಗ ಏನೋ ಮತ್ತೆ ಎಲ್ಲ ನಾವು ಹೊಸ್ದಾಗೇನೋ ಮಾಡಕ್ ಹೋದ್ರೆ ಎಲ್ಲ ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಏನಂತಂದ್ರೆ, ನಾನು ಆಕ್ಚುಲಿ ಇನ್ನೂ ಅವ್ರೊಂದು ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ. ಬಟ್ ಈಗ ಆಕ್ಚುಲಿ ಐಟಾಸ್ ಬಂದು ವಿ ಆರ್ ಗೋಯಿಂಗ್ ಇನ್ ಟು ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ತುಂಬಾ ಏನೋ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇನ್ನ ಪ್ಲಾನಿಂಗ್ ಅಲ್ಲಿ ಇದೆ. ಸೊ ನೌ ವಿ ವಿಲ್ ಬಿ ಆಕ್ಚುಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ AI ಎಮರ್ಜಿಂಗ್ ಟೆಕ್ನಾಲಜೀಸ್. ನಾವಿವಾಗ ಡೇಟಾ ಸೈನ್ಸ್, ಡೇಟಾ ಇಂಜಿನಿಯರಿಂಗ್, ಕ್ಲೌಡ್ ಇಂಜಿನಿಯರಿಂಗ್, AI ಏಜೆಂಟ್ಸ್ ಮತ್ತೆ ಸೈಬರ್ ಸೆಕ್ಯೂರಿಟಿ ಕೂಡ ನಾವಿವಾಗ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ಸ್ ನಡೀತಾ ಇದೆ. ಬಟ್ ಇದನ್ನ ಮಾಡ್ತೀನಿ, ಬಟ್ ಈಗ ಎಷ್ಟು ದಿನ ಆಗುತ್ತೆ ನನಗೆ ಗೊತ್ತಿಲ್ಲ. ಸೊ ಎವ್ರಿಥಿಂಗ್ ವಿಲ್ ಬಿ ಆನ್ AI. ಮತ್ತೆ ನಮ್ದು AI ಇದೇನೋ ಐಟೆಕ್ AI ಲ್ಯಾಬ್ ಅಂತ ಒಂದು ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದೆ. ಅದನ್ನ ಮತ್ತೆ ಹೋಲ್ಡ್ ಅಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅದೆಲ್ಲ ತುಂಬಾ ಜಾಸ್ತಿ ಆಗ್ಬಿಡ್ತು. ಬಟ್ ಅದು ಕೂಡ ಮಾಡೋಣ ಅಂತಿದ್ದೀನಿ ಫಾರ್ ರಿಸರ್ಚ್. ಯಾರಾದ್ರೂ AI ರಿಸರ್ಚ್ ಮಾಡಬೇಕು ಅಂತಿದ್ರೆ, ಬಟ್ ಅದು ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೆ, ಎಷ್ಟು ವರ್ಷ ಆಗುತ್ತೆ.
ಅದೊಂದಿದೆ. ಬಟ್ ಇದನ್ನ ಮಾತ್ರ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಡೇಟಾ ಅನಾಲಿಟಿಕ್ಸ್, ಡೇಟಾ ಸೈನ್ಸ್, ಡೇಟಾ ಇಂಜಿನಿಯರಿಂಗ್, ಕ್ಲೌಡ್ ಇಂಜಿನಿಯರಿಂಗ್ ಮತ್ತೆ AI ಏಜೆಂಟ್ಸ್, ಸೈಬರ್ ಸೆಕ್ಯೂರಿಟಿ. ಸೊ ಯಾರಾದ್ರೂ ಅಕಸ್ಮಾತಾಗಿ ನಿಮಗೆ ಗೊತ್ತಿರೋರು ಅಥವಾ ನೀವೇನೇ ಏನಾದ್ರೂ ಅಕಸ್ಮಾತಾಗಿ ಇಂಟ್ರೆಸ್ಟ್ ತೋರಿಸಿ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಖಂಡಿತ ಇಟ್ ಈಸ್ ಓಪನ್ ಫಾರ್ ಎನಿ ಒನ್, ಆಯ್ತಾ. ಸೊ ಇದು ಹೈಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಈ ವರ್ಷ ಅಂದ್ರೆ ಈ ಹೊಸ ವರ್ಷಕ್ಕೆ ನಾವು ಒಂದು ಹೊಸ ಹೆಜ್ಜೆ ಇಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ. 14 ವರ್ಷ ಅನಾಲಿಟಿಕ್ಸ್ ಅಲ್ಲಿ ನಾವು ತುಂಬಾ ಒಳ್ಳೆ ಹೆಸರು ಮಾಡಿದ್ವಿ. ನೆಕ್ಸ್ಟ್ ಈ ಒಂದು ಹೆಜ್ಜೆ ಇಡ್ತಾ ಇದೀವಿ ನಾವು. ಸಿದ್ದಿಕ್, ನಾನು ಅದನ್ನು ಖಂಡಿತ ಹೇಳ್ತೀನಿ. ಪ್ರಾಜೆಕ್ಟ್ ಸ್ಲೋ ಆಗಿ ಬರ್ತಾ ಇದೆ. ವೆನ್ ಇಟ್ ಇಸ್ ಕಮಿಂಗ್ ಟು ದಿಸ್ AI ಏಜೆಂಟ್ಸ್ ಎಲ್ಲ ತುಂಬಾ ಬರ್ತಿದೆ. ನೋಡೋಣ. ಓಕೆ, ಹೌದು, ಇದು ನಾನು ಕೇಳಿದ್ದೀನಿ ದರ್ಶನ್. ಅದು ಕ್ಲಾಡ್ ತುಂಬಾ ಬರ್ತಿದೆ ಚೆನ್ನಾಗಿ. ನೋಡೋಣ, ನಾನು ಅದನ್ನ ಹೇಳಿದ್ನಲ್ಲ, ನಂಗೆ ಸ್ವಲ್ಪ ಟೈಮ್ ಬೇಕು. ಯಾಕಂದ್ರೆ ಸುಮ್ಮನೆ ಅರ್ಜೆಂಟ್ ನಾನು ನೋಡ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಫಾರ್ ಶ್ಯೂರ್ ಅದು ಕ್ಲಾಡ್ ನಾನು ನೋಡ್ಲೇಬೇಕು. ಆಕ್ಚುಲಿ ಅದು ನೋಡೋಣ, ಅದು ಇದಕ್ಕಿಂತ ತುಂಬಾ ಚೆನ್ನಾಗಿದೆ, ತುಂಬಾ ಅಡ್ವಾನ್ಸ್ಡ್ ಆಗಿದೆ ಅಂತ ಹೇಳ್ತಾರೆ. ಸೊ ನಾವು ಒಂದು ಟೈಮ್ ತಗೊಂಡ್ರೆ ನಮ್ಗೆ ಸ್ವಲ್ಪ ಟೈಮ್ ಬೇಕು, ನಿಧಾನಕ್ಕೆ ನೋಡ್ಕೊಂಡು ಇದು ಮಾಡಿ. ಓಕೆ, ಥ್ಯಾಂಕ್ ಯು ಅನಿಲ್. ರೈಟ್ ಪೀಪಲ್, ಸೊ ನಾಳೆ ಸಿಗ್ತೀನಿ. ನಾಳೆ ಏನ್ ಟಾಪಿಕ್ ಇದೆ ಅಂತ ಮರ್ತೋಗಿದೆ. ಬಟ್ ಎನಿವೇಸ್ ನಾಳೆ ನೋಡ್ಬಿಟ್ಟು ನಾನು ಹೇಳ್ತೀನಿ, ಆಯ್ತಾ. ಏನ್ ಟಾಪಿಕ್ ಇದೆ, ಮೋಸ್ಟ್ಲಿ ಪೈಥಾನ್ ಇರುತ್ತೆ. ರೈಟ್, ಪೈಥಾನ್ ಪ್ರೋಗ್ರಾಮಿಂಗ್ ಇರುತ್ತೆ. ಓಕೆನಾ. ಸೊ ನಾಳೆ ಸ್ವಲ್ಪ ಪ್ರೋಗ್ರಾಮಿಂಗ್ ಅನ್ನು ಕಲ್ತ್ಕೊಳ್ಳೋಣ. ನಾಳೆ ಸಂಡೇ ಬೇರೆ, ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಓಕೆ, ಎಷ್ಟು ಜನ ಬರ್ತಾರೆ ಶನಿವಾರ. ಓಕೆ, ರೈಟ್ ಪೀಪಲ್, ಗುಡ್ ನೈಟ್. ಸೊ ನಾಳೆ ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೌತಮ್. ಟೇಕ್ ಕೇರ್, ಬಾಯ್. ಗುಡ್